ಯತ್ರೈವ ಯತ್ರೈವ ಮನೋ ಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಒಂದು ಜಿಜ್ಞಾಸೆ ಇದೆ. ಭಾರ್ಗವಿ, ಕೊಲ್ಲೂರು. ಗುರುಗಳೇ, ನೀವು ಪಾಠ ಪ್ರವಚನದಲ್ಲಿ ತಿಳಿಸಿದ್ದೀರಿ, ತೇಗು ಬಂದ ಮತ್ತೆ ಆಹಾರ ಸ್ವೀಕರಿಸಬಾರದು ಎಂದು. ಆದರೆ ಹೆಚ್ಚಾಯಿತು ಎಂದು ಅನ್ನವನ್ನು ಎಲೆಯಲ್ಲಿಯೇ ಬಿಟ್ಟರೂ ಪಾಪವಲ್ಲವೇ? ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದಂತೆಯೇ ಅಲ್ಲವೇ? ಆಹಾರ ಹೆಚ್ಚಾದಾಗ ಅದನ್ನು ತಿನ್ನಬೇಕು ಅಥವಾ ಹಾಗೆಯೇ ಬಿಡಬೇಕು ಎಂಬ ಯಕ್ಷ ಪ್ರಶ್ನೆ. ಈ ಸಮಸ್ಯೆಯ ಮೂಲ ಎಲ್ಲಿದೆ ಅಂದರೆ, ಹೆಚ್ಚು ಬಡಿಸುವುದರಲ್ಲಿ ಮತ್ತು ಹೆಚ್ಚು ಹಾಕಿಸಿಕೊಳ್ಳುವುದರಲ್ಲಿ ಇದೆ. ತೇಗು ಬಂದ ಮೇಲೆ ಮುಂದುವರಿಸಬಾರದು ಊಟವನ್ನು, ಅದೇ ನಿಯಮ. ಚೂರುಪಾರು ಹೊರತುಪಡಿಸಿದರೆ ಮುಂದುವರಿಸಬಾರ್ದು ಊಟವನ್ನು, ಅಲ್ಲಿಗೆ ನಿಲ್ಲಿಸಬೇಕು. ಎಲೆಯಲ್ಲಿ ಉಳಿದ್ರೆ ಅಂದರೆ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಳ್ಬೇಕಾಗಿರುವಂಥದ್ದು, ಜಾಸ್ತಿ ಹಾಕ್ಸ್ಕೊಳ್ಬಾರ್ದು. ಅನ್ನವನ್ನು ಚೆಲ್ಲಿದರೂ ಪಾಪವೇ ಇದು. ಅನ್ನಂ ನ ನಿಂದ್ಯಾತ್, ಅನ್ನವನ್ನು ನಿಂದೆ ಒಳಪಡಿಸ್ಬೇಡ. ಯಚ್ಚಾನ್ನಂ ಅವಮಾನಿತಂ, ಹಾಗಾಗಿ ಅನ್ನಕ್ಕೆ ಅವಮಾನ ಆಗಬಾರ್ದು, ಸರಿಯೇ ಇದೆ. ಹಾಗಂತ ಹೆಚ್ಚಾಯಿತು ಅನ್ನೋ ಕಾರಣಕ್ಕೆಲ್ಲ ತಿಂದರೆ ಅದು ಕೂಡ ತೊಂದರೆಯೇ. ನಾವು ಹೀಗೆ ಮಾತಿಗೆ ಹೇಳೋದುಂಟು, ಬಿಟ್ಟರೆ ವ್ಯರ್ಥ. ತೇಗಿನ ನಂತರ, ಹೊಟ್ಟೆ ತುಂಬಿದ ನಂತರ ಉಳಿದ ಅನ್ನವನ್ನು ಬಿಟ್ಟರೆ ವ್ಯರ್ಥ ಅಂತ ಭಾವನೆ ಜನರದ್ದು. ಸೇವಿಸಿದರೆ ಅನರ್ಥ ಅಂತ. ಬಿಟ್ಟರೆ ವ್ಯರ್ಥ, ಸೇವಿಸಿದರೆ ಅನರ್ಥ ಅಂತ. ಎರಡರಲ್ಲಿ ಯಾವುದನ್ನು ಆರಿಸ್ಕೊಳ್ತೀರಿ? ಆಲೋಚನೆ ಮಾಡಿ. ಬಿಟ್ಟರೆ ವ್ಯರ್ಥ ಅನ್ನೋದು ಪರಿಪೂರ್ಣವಾಗಿ ವ್ಯರ್ಥ ಅಲ್ಲ ಬಿಟ್ಟರೆ. ಯಾಕೆಂದರೆ ನಮ್ಮ ಸುತ್ತಮುತ್ತ, ಮನೆ ಸುತ್ತಮುತ್ತ ಪ್ರಾಣಿ ಪಶು ಪಕ್ಷಿಗಳಿರ್ತವೆ, ಕ್ರಿಮಿಕೀಟಗಳಿರ್ತವೆ, ಅವರಿಗೆ ಸಲ್ಲಬೇಕು. ಅವೆಲ್ಲ ಯಾವುದೋ ಜನ್ಮದ ಒಡನಾಡಿಗಳು, ನಮ್ಮ ಒಡನಾಡಿಗಳು. ಹಾಗಾಗಿ ನಮ್ಮ ಸುತ್ತಮುತ್ತ ಬಂದಿರುವಂಥದ್ದು, ಋಣದ ಕಾರಣಕ್ಕೆ ಬಂದಿರುವಂಥದ್ದು, ಅವ್ರಿಗೆ ಸಲ್ಲಬೇಕು. ಹಾಗಾಗಿ ಕೊಂಚ ಕೊಂಚ ಬಿಡಬೇಕು. ಆಹಾರದಲ್ಲಿ ಸ್ವಲ್ಪ ಭಾಗವನ್ನು, ಬಹಳ ಸ್ವಲ್ಪ ಸ್ವಲ್ಪ ಭಾಗವನ್ನು ಬಿಡಬೇಕು ಆ ದೃಷ್ಟಿಯಿಂದ ಅಂತ. ಒಂದು ರಾಶಿ ಬಿಡಬಾರ್ದು, ಒಂದು ರಾಶಿ ಹಾಕ್ಸ್ಕೋಬಾರ್ದು, ಒಂದು ರಾಶಿ ಬಿಡಬಾರ್ದು. ಹಾಗಾಗಿ ಬಿಡಿಸೋರಿಗೂ ಜವಾಬ್ದಾರಿ ಬೇಕು, ಹಾಕಿಸ್ಕೊಳ್ಳೋರಿಗೂ ಕೂಡ ಜವಾಬ್ದಾರಿ ಬೇಕು. ಕೆಲವರು ಒತ್ತಾಯ ಮಾಡಿ ಬಿಡಿಸೋದು, ಅದು ಸರಿ. ಎಲ್ಲಿ ಸರಿ ಅಂದರೆ, ಮನೆಗೆ ಯಾರು ಬಂದಾಗ ಅವರಿಗೆ ಸಂಕೋಚ ಇದ್ದರೆ ಆ ಸಂಕೋಚಕ್ಕೆ ತಕ್ಕಷ್ಟು ನಿಜವಾಗಷ್ಟು ಬೇಕು, ಆದರೆ ಹಾಕ್ಸ್ಕೊಳ್ತಾ ಇಲ್ಲ ಅವರು. ಅಷ್ಟು ಮಾತ್ರ ಒತ್ತಾಯ ಮಾಡೋಕ್ಕಿರುವಂಥದ್ದು ಹೊರತು ಇದು ಏನಿಲ್ಲ. ಅದು ಯಮಶಿಕ್ಷೆ ಯಮದಂಡ ಎರಡೂ ಆಗುತ್ತೆ ಅಲ್ಲಿ ಅಂತ. ಯಾಕೆಂದರೆ ಅವನ ಪಾಪ ಹೇಳೋ ಹಾಗಿಲ್ಲ, ಹೇಳೋಕ್ಕೂ ಬಿಡೋದಿಲ್ಲ ಅವನನ್ನು. ಹಾಕೋದು ತಿನ್ನೋದು ಒತ್ತಾಯ ಮಾಡೋದು. ಹಾಗೆ ಮಾಡಿದ್ರಿಂದಾಗಿ ಅದು ಪಾಪವೂ ಹೌದು, ಆರೋಗ್ಯಕ್ಕೆ ದೋಷವೂ ಕೂಡ ಹೌದು. ಆ ತರಹ ಮಾಡಬಾರ್ದು. ಇನ್ನು ನಿನ್ನೆಯ ಮೇಲುಕನ ಒಂದು 5-10 ನಿಮಿಷ ಮಾತ್ರ, ತುಂಬ ಜಾಸ್ತಿ ಮಾಡೋಂಥ ಅಭಿಪ್ರಾಯ ಇಲ್ಲ. ನೆನಪಿದೆಯಾ? ನಿನ್ನೆ 2 ಅಂಶಗಳನ್ನು ಹೇಳಿದ್ವು. ನಲಚರಿತ್ರೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ 2 ಅಂಶ ಹೇಳಿದ್ವು. ಯಾವ್ಯಾವುದಂತೂ ಸುಧನ್ವಾರಿ ಈಗಾಗಲೇ ಹೇಳಿಯಾಗಿದೆ ನನಗೆ. ನಿಮಗೆ ಸುಧನ್ವಾರಿ ತುಂಬ ಉಪಕಾರ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೊದಲೇ ನಿಮಗೊಂಚೂರು ಸಿದ್ಧ ಆಗಿರ್ಲಿಕ್ಕೆ ಅನುಕೂಲ ಆಗೋ ಥರ ಮಾಡ್ತಾ ಇದ್ದಾರೆ. ಗುರುವಿನ ಕೆಲಸವೇ ಅವ್ರು ಮಾಡ್ತಾ ಇರುವಂಥದ್ದು. ಬೇರೆಯವರು ಬಂದಿರ್ತಾರೆ, ಅವ್ರಿಗೆ ನಿನ್ನೆ ಏನು ಅಂತ ಗೊತ್ತಿದ್ರೆ ಇವತ್ತಿನ ಪಾಠ ಕೇಳೋಕೆ ಸುಲಭ ಆಗುತ್ತೆ ಅಂತ ಅವ್ರ ಮನಸ್ಸು. ಆದರೆ ನಿಮಗೊಂದು ಸ್ವಲ್ಪ ಸಹಾಯ ಆಗ್ತಾ ಇದೆ ಅದರಲ್ಲಿ. ಇರಲಿ, ತೊಂದರೆ ಇಲ್ಲ. ಆ 2 ಅಂಶ ನಿನ್ನೆ ಹೇಳಿದ್ದು ನಿಮಗೆ ನೆನಪಿದೆ ಅಲ್ವಾ? 2 ಅಂಶಗಳು ಯಾವುದು? ಒಂದು, ಯಾವುದೆಲ್ಲ ಸೇರಿ ಆಹಾರವನ್ನು ಜೀರ್ಣ ಮಾಡ್ತವೆ ಅನ್ನುವಂಥ 6 ಸಂಗತಿಗಳು ಅಲ್ವಾ? ವಾಯು ಬೇಕು, ಅಗ್ನಿ ಬೇಕು ಅಲ್ವಾ? ನೀರು ಬೇಕು, ಜಿಡ್ಡು ಬೇಕು, ಸ್ನೇಹಾಂಶ ಬೇಕು,
ಆಮೇಲೆ ಕಾಲ ಬೇಕು, ಸಮಯೋಗ, ಇವುಗಳ ಸಮತೋಲನ ಬೇಕು. ಇದಿಷ್ಟು ಇದ್ದಾಗ ಆಹಾರ ಜೀರ್ಣ ಆಗುವಂಥದ್ದು. ಹಾಗಾಗಿ ನಾವು ತಗೊಳ್ಳುವಾಗಲೇ ನೋಡಿ ತಗೋಬೇಕು. ಎಷ್ಟೆಷ್ಟು ಬೇಕು ಅಷ್ಟನ್ನು, ಎಣ್ಣೆ ಜಿಡ್ಡು ಇದನ್ನೆಲ್ಲ ಎಷ್ಟೆಷ್ಟು ಬೇಕೋ ಅಷ್ಟು ನೋಡೇ ತಗೊಳ್ಬೇಕಾದ್ರೆ ಪ್ರಮಾಣಕ್ಕೆ ಹೆಚ್ಚು ಕಡಿಮೆ ಆಗದೇ ಇರೋ ಹಾಗೆ ವಾಯು ಅಗ್ನಿಯನ್ನು ಸರಿಯಾಗಿ ಇಟ್ಕೋಬೇಕು. ಅಷ್ಟು ಕಾಲ ಕೊಡಬೇಕು. ಜೀರ್ಣ ಹೋಗಕ್ಕೆ ಎಷ್ಟು ಕಾಲ ಬೇಕು ಅಷ್ಟು ಕಾಲ ಕೊಡಬೇಕು. ಮಧ್ಯೆ ಮಧ್ಯೆ ಏನಾದ್ರು ಬಾಯಿ ಹಾಕೋಬಾರ್ದು. ಹೀಗೆಲ್ಲ ಮಾಡಿದರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಅನ್ನೋ ಭಾಗ ಒಂದು. ಇನ್ನೊಂದು, ಹೊಟ್ಟೆಯೊಳಗೊಂದು ಅಡುಗೆ ಮನೆ, ಅಲ್ಲಿ ಮುಬ್ಬಗೆಯ ಪಾಕಗಳು. ಸೇವಿಸಿದ ಆಹಾರ ಒಳಗೆ ಹೋದ ಬಳಿಕ, ಒಳಗೆ ಹೋಗುತ್ತಿರುವಾಗಲೇ ಪಾಕ ಪ್ರಕ್ರಿಯೆ. ಅಲ್ಲೊಂದು ಅಡುಗೆ ಮನೆ ಕಾರ್ಯ ಪ್ರಾರಂಭ ಆಗಿ, ಮೊದಲು ಕಫ ಎಂಬ ಅಡುಗೆ ಭಟ್ರು ಬಂದು ಅವರು ಮಧುರ ಪಾಕವನ್ನು ಮಾಡ್ತಾರೆ. ಆ ಅಡುಗೆ ಭಟ್ರು ಸ್ವಭಾವನೇ ಇದು, ಮಧುರ ಅಲ್ಲದಿರೋದು ಮಾಡೋದಿಲ್ಲ ಅವರು. ಹಾಗಾಗಿ ಕಫ ಎಂಬ ಅಡುಗೆ ಭಟ್ರು ಮಧುರ ಪಾಕವನ್ನು ಮೊದಲು 1 ಗಂಟೆ 20 ನಿಮಿಷ ಅಥವಾ 1-1.5 ಗಂಟೆಗಳ ಕಾಲ ಅವರ ರಾಜ್ಯಭಾರ. ಅವರು ಹೋಗಿ ಪಿತ್ತ ಎಂಬ ಅಡುಗೆ ಭಟ್ರು ಬರ್ತಾರೆ. ಆಮೇಲೆ ಅವರು ಎಲ್ಲ ಹುಳಿ ಮಾಡ್ತಾರೆ, ನಿಂಬೆ ಹುಳಿ ಹಿಂಡ್ತಾರೆ, ಎಲ್ಲದಕ್ಕೂ ಹುಣಸೆ ಹಣ್ಣು ಹಾಕಿ ಪೂರ್ತಿ ಹುಳಿ ಆಗುತ್ತೆ. ಅಷ್ಟೊತ್ತಿಗೆ ಅದು ಆಹಾರಗಳಿಂದ ಕೆಳಗೆ ಬರೋಕ್ಕೆ ಶುರುವಾಗುತ್ತೆ. ಆಮಾಶಯದಿಂದ ಪಕ್ವಾಶಯದ ಕಡೆಗೆ ಪಿತ್ತ ಬಂದಾಗ ಎಲ್ಲ ಪಕ್ವ ಆಗುತ್ತಲ್ವಾ. ಆಮೇಲೆ ಬರ್ತಾರೆ ನೋಡಿ, ಯಾರು? ವಾತ ಭಟ್ರು ಅಂತ ಆಮೇಲೆ ಬರೋದು ಅಂತ. ಈ ವಾತ ಭಟ್ರು ಪೂರ್ತಿ ಮೆಣಸಿನಕಾಯಿ ಹಾಕಿ ಖಾರ ಮಾಡಿಟ್ಬಿಡ್ತಾರೆ. ಹಾಗೆ ಆ ಅಡುಗೆ ಕೊನೆ ಭಾಗ ಏನು ಅಂದರೆ ಕಟುಪಾಕ, ಕೊಟ್ಟ ಕೊನೆ ಇದು ಹೀಗಾಗತ್ತೆ. ಹಾಗಾಗಿ ಇದು 3 ನಡೆಯುತ್ತೆ. ನಮ್ಮ ಹೊಟ್ಟೆಯಲ್ಲಿ ನಡೀತಾನೆ ಇರುತ್ತೆ ಪ್ರತಿನಿತ್ಯವೂ ಕೂಡ. 3 ಸಮಯಗಳು, ಊಟದ ನಂತರ ಜೀರ್ಣ ಆಗೋದಕ್ಕಿರೋ ಸಮಯದ 3 ಭಾಗ ಮಾಡಿದರೆ ಕಫಕಾಲ, ಪಿತ್ತಕಾಲ, ವಾತಕಾಲ, ಮಧುರ ಪಾಕ, ಅಮ್ಲಪಾಕ, ಕಟುಪಾಕ. ಈ ಮುಬ್ಬಗೆಯ ಪಾಕಗಳು ನಮ್ಮೊಳಗೆ ಏರ್ಪಡ್ತವೆ. ಅದರಲ್ಲಿ ಮಧುರ ಪಾಕವಿರುವಾಗಲೇ ಮಲಗಿ ನಿದ್ದೆ ಮಾಡಬೇಕು. ರಾತ್ರಿಗಿರೋದಿದು, ಹಗಲು ನಿದ್ದೆ ಮಾಡಿಕೊಡೋದು. ರಾತ್ರಿ ಊಟವಾದ ಬಳಿಕ ಮಧುರ ಪಾಕ ನಡೀತಾ ಇರೋ ಹೊತ್ತಿನಲ್ಲಿ ಸುಮಾರು 1-1.5 ಗಂಟೆ ಸಮಯ ನಮಗೆ ನಮ್ಮ ಜೀರ್ಣಶಕ್ತಿಗೆ ತಕ್ಕಂತೆ ಒಟ್ಟು ಹೊತ್ತು ಎಷ್ಟು ಬೇಕೋ ಜೀರ್ಣ ಆಗೋದಕ್ಕೆ ಅದರ 1/3 ಪಾಲಿನಷ್ಟು ಹೊತ್ತಿನ ಒಳಗೆ ನಾವು ಮಲಗಬೇಕು. ಕೂಡಲೇ ಅಲ್ಲ, ಊಟ ಆದ ಕೂಡಲೇ ಅಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟು. ಅದು ಕಫವೃದ್ಧಿ ಅಂತ ನಾನು ಹೇಳಿದ್ವು ಅಲ್ವಾ. 4 ರೀತಿಯಿಂದ ಕಫ ನಮ್ಮನ್ನು ಆವರಿಸುತ್ತೆ ಹೀಗೆ ಮಾಡಿದರೆ ಎಂಬುದಾಗಿ ನಾನು ಹೇಳಿದ್ವು. ಪೂರ್ವರಾತ್ರ ಅದು ಕಫಕಾಲ, ಆಹಾರ ತಗೊಂಡ್ರೆ ಕಫವೃದ್ಧಿ. ಆಮೇಲೆ ಒಳಗೆ ಆ ಜೀರ್ಣ ಪ್ರಕ್ರಿಯೆಯಲ್ಲಿ ಕಫಕಾಲ ನಡೀತಾ ಇದೆ. ಜೀರ್ಣ ಪ್ರಕ್ರಿಯೆಯನ್ನು 3 ಭಾಗ ಮಾಡಿದರೆ ಕಫಕಾಲ ನಡೀತಾ ಇದೆ, ಅದು ಕೂಡ ಅದುವೇ. ಮತ್ತೆ ನಿದ್ದೆ, ಅದು ಕಫವೃದ್ಧಿಯನ್ನೇ ಮಾಡುವಂಥದ್ದು. ಇಷ್ಟೂ ಸೇರಿದಾಗ ಪೂರ್ಣ ವಿಶ್ರಾಂತಿ. ಯಾಕೆಂದರೆ ಕಫವೇ ನಮಗೆ ವಿಶ್ರಾಂತಿಯನ್ನು ಕೊಡುವಂಥದ್ದು. ಕಫ ಅಂದರೆ ಈ ತುಪ್ಪ ಕಫ ಅಂತ ಅನ್ಕೋಬೇಡಿ, ಅದಲ್ಲ. ಅದು ಇದರ ಒಂದು ಸಣ್ಣ ಕುರುಹು ಅಷ್ಟೇ. ಆ ತುಪ್ಪ ಕಫ ಏನಿದೆ, ಈ ಹಸಿವು ಅನ್ನೋದು ಅಗ್ನಿಯ ಸಣ್ಣ ಕುರುಹು ಇದ್ದಾಗೆ, ಉಸಿರಾಟ ಅನ್ನೋದು ವಾಯುವಿನ ಸಣ್ಣ ಕುರುಹು ಇದ್ದಾಗೆ, ಕಫದ ಒಂದು ಸಣ್ಣ ಕುರುಹು ನಾವು ತುಪ್ಪ ಅಂತದ್ದು. ಆದರೆ ಆ ಶಕ್ತಿ ಒಳಗೆ ಕೆಲಸ ಮಾಡ್ತಾ ಇದೆ. ಅದು ಮಹಾವಿಷ್ಣು ಸ್ವರೂಪ, ಆ ಶಕ್ತಿ ಇದು, ಕಫ ಎನ್ನುವ ಶಕ್ತಿ ಇದು. ಅದು ನಮ್ಮೊಳಗೆ ಕೆಲಸ ಮಾಡ್ತಾ ಇದೆ. ಬೇರೆ ಬೇರೆ ಬಗೆಯ ಪ್ರಕ್ರಿಯೆಗಳನ್ನು ಅದು ನಡೆಸ್ತಾ ಇದೆ. ಅದು ನಿದ್ದೆ ಅದರಿಂದ ಅಂತ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ಹೇಳಿ ನಾವು ಮುಂದಕ್ಕೆ ಹೋಗೋಣ. ನಿನ್ನೆ ಹೇಳಿದ್ದಕ್ಕೆ ಅದು ಚೂರುಪೂರ್ವಕವಾಗಿ ಸೂತ್ರ, ಅದೊಂದು ಸೂತ್ರದ ಹಾಗಿದೆ. ವಯೋಹೋ ರಾತ್ರಿ ಭುಕ್ತಾನಾಂ ತೇಂತ ಮಧ್ಯಾದಿಗ ಕ್ರಮಾತ್. ಗೊತ್ತಿದೆಯಾ? ಅದೇ, ಅದರಲ್ಲಿ ಏನಂದರೆ ಸಾಮಾನ್ಯವಾಗಿ ಎಲ್ಲವೂ 3 ಭಾಗ ಆಗುತ್ತೆ ಜೀವನದಲ್ಲಿ. ಮೊದಲನೇ ಭಾಗ ಕಫ ಇರುತ್ತೆ, 2ನೇ ಭಾಗ ಪಿತ್ತ ಇರುತ್ತೆ, 3ನೇ ಭಾಗ ವಾತ ಇರುತ್ತೆ. ಬಾಲ್ಯ ಅನ್ನೋದು ಕಫ ಅಲ್ವಾ. ಮಗು ಮೃದುವಾಗಿರುತ್ತೆ, ಮುಟ್ಟಿದ್ರು ಕೂಡ ಅದು ಕಫ, ಅದು ಅಲ್ವಾ. ಕಫದ ಕಾಟವೂ ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ, ಕಫ ಪ್ರಧಾನವಾಗಿರುತ್ತೆ. ಮಾಧುರ್ಯ, ಅದು ಮಾತಾಡಿದ್ರೂ ಮುದ್ದು, ನಡೆದ್ರೂ ಮುದ್ದು, ತೊದಲಿದ್ರೂ ಮುದ್ದು, ಆ ಮಾಧುರ್ಯ ಅದೆಲ್ಲ ಕಫ ಅದು. ಹಾಗೆ ಯೌವನಕ್ಕೆ ಬಂದಾಗ ಪಿತ್ತ, ಬಿಸಿ ಅಲ್ವಾ, ಬಿಸಿ ರಕ್ತ ಅಂತ ಹೇಳ್ತಾರಲ್ಲ, ಅದು ಪಿತ್ತ. ಅದು ಆಗ ಉತ್ಸಾಹ, ಕೋಪ ಎಲ್ಲ ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ. ಮುಪ್ಪು ಬಂದಾಗ ವಾತ. ಹಾಗಾಗಿ ಅಲ್ಲಿ ನೋವು ಇಲ್ಲಿ ನೋವು ಎಲ್ಲ ಶುರುವಾಗುತ್ತೆ ನೋಡಿ. 40-50 ವರ್ಷ ಆಗ್ತಿರ ಹಾಗೇನೆ ಮಂಡಿ ನೋವು ಅಂದರು, ಸೊಂಟ ನೋವು ಅಂದರು, ಬೆನ್ನು ನೋವು ಅಂದರು, ಎಲ್ಲ ಪ್ರಾರಂಭ ಆಗುತ್ತೆ ನೋಡಿ. ಅದು ವಾತ ಅದು ಅಂತ. ಅದು ಮಾತ್ರ ಅಲ್ಲ, ಈ ಬಾಗು ಯಾವಾಗ ಬರುತ್ತೆ?
ವಯಸ್ಸಾದ್ಮೇಲೆ ಅಲ್ವಾ. ಬೆನ್ನು ಬಗ್ಗೋದು ಎಲ್ಲ ಆಗುತ್ತಲ್ವಾ. ಈ ಈ ವಕ್ರತೆ ಎಲ್ಲ ವಾತದ ಪ್ರಸಾದ, ವಾತದಿಂದ ಬರುವಂಥದ್ದು ವಕ್ರತೆ ಎಲ್ಲವೂ ಕೂಡ. ವಾತ ನಾಡಿ ಕೂಡ ಆಡೋದು ಹೇಗೆ, ನಾಡಿ ಹಿಡಿದ್ರೆ ವಾತನಾಡಿ ಆಡೋದು ಹೇಗೆ ಅಂದರೆ ಸರ್ಪದಂತೆ, ಕಫನಾಡಿ ಹಂಸದಂತೆ ಸ್ಪಂದಿಸಿದರೆ ಈ ವಾತನಾಡಿ ಸರ್ಪದಂತೆ ಅಂತ. ವಕ್ರತೆ ಅದರ ಸ್ವಭಾವ. ಹಾಗಾಗಿ ಬಾಗು ಅನ್ನೋದು ಆ ವಾತದಿಂದಲೇ ಬರುವಂಥದ್ದು ಅನ್ನೋಕ್ಕೋಸ್ಕರ ನಿಮ್ಗೆ ಹೇಳಿದ್ವು. ಹಾಗೆ ಒಂದು ದಿನದಲ್ಲೂ ಕೂಡ ಹಗಲು ತಗೊಂಡ್ರೆ ಬೆಳಗ್ಗೆ ಕಫಕಾಲ, ಮಧ್ಯಾಹ್ನ ಪಿತ್ತಕಾಲ, ಮಧ್ಯಾಹ್ನ ಮೇಲೆ ಅಥವಾ ಸಾಯಂಕಾಲದ ಆ ಸಂದರ್ಭ ಇದೆ, ಸೂರ್ಯಾಸ್ತದ ನಂತರ ಅಲ್ಲ, ಮಧ್ಯಾಹ್ನ ಮೇಲಿನ ಕಾಲ ಇದೆಯಲ್ಲ ಅದು ವಾತಕಾಲ. ಹಾಗೆ ರಾತ್ರಿಯೂ ಕೂಡ ಪೂರ್ವ ರಾತ್ರಿ ಅದು ಕಫಕಾಲ, ಮಧ್ಯರಾತ್ರಿ ಪಿತ್ತಕಾಲ, ಬೆಳಗಿನ ಜಾವ ವಾತಕಾಲ. ಹಾಗಾಗಿ ಹೇಳ್ಬೇಕಾಗ ವಾತ ಅನ್ನೋದು ಅದು ನಿದ್ದೆಗೆ ತುಂಬ ವಿರುದ್ಧವಾಗಿರುವಂಥದ್ದು. ಹಾಗಾಗಿ ಮಲಗಿರೋದಕ್ಕೂ ಸೂಕ್ತವಾಗಿರುವಂಥ ಸಮಯ ಅಲ್ಲ ಅದು, ಹೇಳ್ಬೇಕು ಅಂತ. ಹೀಗೆ ಎಲ್ಲ ಕಡೆ ಇದನ್ನು ನಿರೂಪಣೆ ಮಾಡಿದ್ದಾರೆ. ಈ ಈ ಗುಣ ಮತ್ತು ದೋಷಗಳನ್ನು, ಈ ದೋಷಗಳ ವೃದ್ಧಿ ಕ್ರಮ ನಿರೂಪಣೆ ಮಾಡಿದ್ದಾರೆ. ಒಂದು ಸಂಗತಿ ಅಂದರೆ ಈ ಈ ನಿದ್ದೆ ಹೇಗೆ ಬರುತ್ತೆ ಅಂದರೆ ಶ್ಲೇಷ್ಮ ಮತ್ತು ತಮಸ್ಸು, ಈ ಕಫ ಮತ್ತು ತಮಸ್ಸು ಸೇರಿದಾಗ ನಿದ್ದೆ ಬರೋಂಥದ್ದು. ದೇಹದಲ್ಲಿ ಕಫ, ಮನಸ್ಸಿನಲ್ಲಿ ತಮಸ್ಸು, ಇದೆರಡೂ ಸೇರಬೇಕು, ಆಗ ನಿದ್ದೆ ಬರುವಂಥದ್ದು. ಈಗ ಅದಕ್ಕಾಗಿ ನಿದ್ದೆಗೆ ಏನು ಹೇಳ್ತಾರೆ ಅಂದರೆ ಶ್ಲೇಷ್ಮ ತಮೋದ್ಭವ. ಶ್ಲೇಷ್ಮ ಮತ್ತು ತಮಸ್ಸು ಇದೆರಡು ಸೇರಿ ಉದ್ಭವಿಸುವಂಥದ್ದು ನಿದ್ದೆ ಅಂತ ಅದನ್ನು ನಿರೂಪಣೆ ಮಾಡುವಂಥದ್ದು. ತೂಕಡಿಕೆ ಹೇಗಿರುತ್ತೆ ಅಂದರೆ ತಮೋ ವಾತ ಕಫ ತಂದ್ರ ಅಂತ. ತಮಸ್ಸು ವಾತ ಕಫ, ವಾತ ಸೇರ್ಕೊಡತ್ತೆ. ತಮಸ್ಸು ಕಫ ಮಾತ್ರ ಇದ್ದರೆ ನಿದ್ದೆ, ಅದಕ್ಕೆ ವಾತ ಸೇರಿಕೊಂಡ್ರೆ ಆ ಕಡೆ ನಿದ್ದೆನೂ ಅಲ್ಲ, ಈ ಕಡೆ ಎಚ್ಚರನೂ ಅಲ್ಲ. ವಾತ ಅನ್ನೋದು ಎಚ್ಚರ ಅದು. ಹಾಗಾಗಿ ಆ ಕಡೆ ನಿದ್ದೆನೂ ಅಲ್ಲ, ಈ ಕಡೆ ಎಚ್ಚರನೂ ಅಲ್ಲ. ಅಂಥದ್ದೊಂದು ಮಧ್ಯದ ಸ್ಥಿತಿ ಏರ್ಪಡುತ್ತೆ, ಅದು ತೂಕಡಿಕೆ. ಹಾಗೆ ಪಿತ್ತ ತಮಸ್ಸು ಸೇರಿದರೆ ಮೂರ್ಛೆ, ಎಚ್ಚರ ತಪ್ಪಿ ಬಿಡ್ತಾರಲ್ಲ, ಪಿತ್ತ ಮತ್ತು ತಮಸ್ಸು ಸೇರಿದಾಗ. ಹಾಗೆ ರಜಸ್ಸು ಪಿತ್ತ ಮತ್ತು ವಾತ ಸೇರಿದರೆ ಭ್ರಮೆ, ಅಥವಾ ಇನ್ನೊಂಚೂರು ಮುಂದುವರೆದು ಹೇಳೋದಾದ್ರೆ ಹುಚ್ಚು, ಅದರಿಂದ ಬರುವಂಥದ್ದು. ಇವುಗಳದ್ದೇ ಆಟ, ಈ ವಾತ ಪಿತ್ತ ಕಫಗಳದ್ದೇ ಆಟ ಇವೆಲ್ಲ. ಅದರಲ್ಲಿ ಶ್ಲೇಷ್ಮ ಅನ್ನೋದು ನಿದ್ದೆಗೆ ತುಂಬ ಮುಖ್ಯವಾಗಿರುವಂಥದ್ದು. ತೂಕಡಿಕೆಗೂ ಬೇಕಾಗತ್ತದು, ನಿದ್ದೆಗಂತೂ ಅದೇ ಬೇಕಾಗುವಂಥದ್ದು. ಹಾಗಾಗಿ ಅದು ಅತ್ಯಧಿಕವಾಗಬೇಕು. ಕಾಲದಲ್ಲೂ ಅದೇ, ಅವಸ್ಥೆಯಲ್ಲಿ, ಊಟದ ಅವಸ್ಥೆಯಲ್ಲಿ ಕೂಡ ಅದೇ, ಆಹಾರ ಸೇವನೆಯಿಂದ ಅದೇ ಬರುವಂಥ, ನಿದ್ದೆಯಿಂದ ಅದೇ ಬರುವ, ಹೀಗೆ ನಾಲ್ಕೂ ಕಡೆಯಿಂದ ಕಫ ಬಂದು ನಮ್ಮನ್ನು ಆವರಿಸೋದಕ್ಕೆ ಸಂದರ್ಭ. ತಮಸ್ಸು ರಾತ್ರಿ ಅಲ್ವಾ, ಕತ್ತಲೆ ಇದೆ, ತಮೋ ಗುಣದ ಆಧಿಕ್ಯ ಇದೆ. ಯಾಕೆ ಆ ಹೊತ್ತನ್ನು ಹೇಳಿದ್ದಾರೆ ನಿದ್ದೆಗೆ ಅಂದರೆ ಪೂರ್ವ ರಾತ್ರ ಅಥವಾ ರಾತ್ರಿಯ ಮೊದಲ ಭಾಗ ಅನ್ನುವಂಥದ್ದು ಕಫದ ಪ್ರಾಧಾನ್ಯ ಇರತಕ್ಕಂಥದ್ದು. ಪ್ರಕೃತಿಯಲ್ಲಿ ತಮೋ ಗುಣ ಇದೆ, ಕತ್ತಲೂ ಇದೆ, ತಮೋ ಗುಣ ಇದೆ. ಹಾಗಾಗಿ ಇಲ್ಲಿ ಈ ಕಫಧಾತುವಿನ ಪ್ರಾಧಾನ್ಯ, ಪ್ರಕೃತಿಯಲ್ಲಿ ತಮೋ ಗುಣದ ಪ್ರಾಧಾನ್ಯ ಸೇರಿದಾಗ ನಿದ್ದೆ. ಆವಾಗ ಎಚ್ಚರ ಇರೋನು ಅವನಿಗೆ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ಬೇಜಾರಾಗುತ್ತೆ ತುಂಬ ಜನರಿಗೆ, ಆದರೆ ಬುದ್ಧಿ ಇಲ್ಲ. ಇಷ್ಟು ನಿನ್ನೆಯ ಶೇಷ. ಈಗ ಕಥೆಯನ್ನು ಮುಂದುವರಿಸೋಣ, ನಳಚರಿತ್ರೆಯನ್ನು. ನಿಮಗೆಲ್ಲ ಗೊತ್ತಿರೋ ಕಥೆಯನ್ನೇ ನಾವು ಪುನಃ ಹೇಳ್ತಿರೋಂಥದ್ದು. ಆ ಸಂದರ್ಭ ಮಾತ್ರ ಹೇಳಿದ್ರು ಸಾಕಿತ್ತು, ಆದರೆ ಬರೀ ಆ ಸಂದರ್ಭ ಹೇಳಿದ್ರೆ ಪರಿಣಾಮವೇ ಆಗೋದಿಲ್ಲ. ಹಿಂದೆ ಮುಂದೆ ಹೇಳದೇ ಇದ್ದರೆ ಪರಿಣಾಮವೇ ಆಗೋದಿಲ್ಲ. ಹಾಗಾಗಿ ಆ ಪೂರ್ವ ಪೀಠಿಕೆಯನ್ನು ಹೇಳಿದ್ವು. ಇದನ್ನು ಪ್ರಾರಂಭ ಮಾಡುವಾಗ ಒಂದು ಜ್ಯೋತಿಷದ ಒಂದು ಸಂಗತಿ ನೆನಪು ಮಾಡಿ ಪ್ರಾರಂಭ ಮಾಡ್ತೇವೆ. 5 ಗ್ರಹಗಳ ಉಚ್ಚಾವಸ್ಥೆ ಇದ್ದರೆ ಅವನು ಮಹಾಪುರುಷನಾಗ್ತಾನೆ ಅಲ್ವಾ. ಜಾತಕದಲ್ಲಿ 5 ಗ್ರಹಗಳ ಉಚ್ಚಾವಸ್ಥೆ ಇದ್ದಾಗ ಅವನು ಮಹಾಪುರುಷನಾಗ್ತಾನೆ. ಆದರೆ ಅವನಿಗೆ ಕಷ್ಟ ಬಂದೇ ಬರುತ್ತೆ, ಕಷ್ಟ ಬಂದೇ ಬರುತ್ತೆ ಅವನಿಗೆ. ಯಾಕೆ ಬಂದೇ ಬರುತ್ತೆ ಅಂದರೆ ಈ 5 ಗ್ರಹಗಳ ಉಚ್ಚಸ್ಥಿತಿ ಹೇಗೆ ಮಹಾಪುರುಷತ್ವವನ್ನು ಕೊಡುತ್ತೋ, 5 ಗ್ರಹಗಳ ಉಚ್ಚರಾದಾಗ ಅವರು ಅನಿವಾರ್ಯವಾಗಿ ಒಬ್ಬರನ್ನೊಬ್ಬರು ನೋಡಲೇಬೇಕಾಗತ್ತೆ. ಪಂಚಗ್ರಹಗಳ ಉಚ್ಚಾವಸ್ಥೆ ಇದ್ದಾಗ ಈ ಉಚ್ಚ ಗ್ರಹಗಳು ಒಂದನ್ನು ನೋಡೋದು ಅನಿವಾರ್ಯ ಆಗುತ್ತೆ. ಈಗ ಗುರು ಕರ್ಕದಲ್ಲಿ ಬರಬೇಕು ಉಚ್ಚನಾಗುವಾಗ, ಕುಜ ಮಕರದಲ್ಲಿ ಬರಬೇಕು, ಇಬ್ಬರು ಪರಸ್ಪರ ನೋಡ್ತಾರೆ. ಈ ರವಿ ಶನಿಗಳು ಉಚ್ಚರ ಆದರೆ ರವಿ ಮೇಷದಲ್ಲಿ ಇರ್ತಾನೆ, ಶನಿ ತುಲಾದಲ್ಲಿ ಇರ್ತಾನೆ, ಪರಸ್ಪರ ಇಬ್ಬರು ನೋಡಿ ನೋಡ್ತಾರೆ. ಆ ಸಮಯದಲ್ಲಿ ಈ ಉಚ್ಚಗಂ ದೃಷ್ಟ ನಿಶ್ಚಿತಂ ಭೈಕ್ಷ್ಯಮಾಚರೇತ್. ಉಚ್ಚಗ್ರಹ ಮತ್ತೊಬ್ಬ ಉಚ್ಚಗ್ರಹನ ನೋಡಿಬಿಟ್ರೆ
ಪರಸ್ಪರ ನೋಡಿಕೊಂಡ್ರೆ ಅವರು ನೋಡಿದ್ರೆ ಸಾಕು, ಒಬ್ಬ ಮತ್ತೊಬ್ಬನ ನೋಡಿದ್ರೆ ಸಾಕು, ಪರಸ್ಪರ ನೋಡ್ಕೊಂಡ್ರಂತೂ ನಿಶ್ಚಯವಾಗಿಯೂ ಅವನು ಭಿಕ್ಷೆ ಎತ್ತುತ್ತಾನೆ. ಭಿಕ್ಷೆ ಎತ್ತುತ್ತಾನೆ ಅಂದ್ರೆ ಏನು? ಏನಿಲ್ಲದ ಸ್ಥಿತಿ ಬರುತ್ತೆ ಅವನಿಗೆ, ಜೀವನದಲ್ಲಿ ಏನೂ ಇಲ್ಲದಿರೋ ಸ್ಥಿತಿ ಬರುತ್ತೆ. ಈ ನರನ ವ್ಯಕ್ತಿತ್ವ ನೋಡಿದಾಗ ಖಂಡಿತವಾಗಿ ಅವನಿಗೆ ಪಂಚಗ್ರಹಗಳ ಉಚ್ಚಾವಸ್ಥೆ ಇರಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅಂಥ ಒಂದು ಅತ್ಯದ್ಭುತವಾದ ಯುಗಕ್ಕೊಂದು ಎನ್ನುವಂಥ ವ್ಯಕ್ತಿತ್ವ ಅದು ನಲನದ್ದು. ಹಾಗಾಗಿ ಜಾತಕ ನೋಡಬೇಕು ಅಂತಿಲ್ಲ. ಈಗ ಜಾತಕ ನೋಡಿ ಹೇಗೆ ಫಲ ಹೇಳ್ಬೋದೋ, ಫಲ ನೋಡಿ ಜಾತಕನೂ ಹೇಳ್ಬೋದು ಹಾಗೆ. ಹಾಗಾಗಿ ನಲನನ್ನು ನೋಡಿದರೆ ಅವನ ಜಾತಕವನ್ನು ಅಂದಾಜು ಮಾಡ್ಬೋದು. ಇದು ಪಂಚಗ್ರಹಗಳ ಉಚ್ಚ ಸ್ಥಿತಿಯ ಜಾತಕ ಅಂತ ಅಂದಾಜು ಮಾಡ್ಬೋದು. ಪಕ್ಕದಲ್ಲಿಯೇ ಅವನ ಜೀವನದಲ್ಲಿ ಬಂದ ಸ್ಥಿತಿ ಇದೆಯಲ್ಲ, ಏನು ಸ್ಥಿತಿ ಅಂದರೆ ಎಲ್ಲವನ್ನೂ ಕಳ್ಕೊಳ್ತಾನೆ. ರಾಜ್ಯವನ್ನು ಕಳ್ಕೊಳ್ತಾನೆ, ಇಷ್ಟ ಮಿತ್ರ ಬಂಧುಗಳ ಒಂದು ಸಂಯೋಗ ಅದನ್ನು ಕಳ್ಕೊಳ್ತಾನೆ. ಹೊಟ್ಟೆಗೇನಿಲ್ಲ, ಹಸಿವು, ಕಾಡಿನೆಲ್ಲ ಅಲಿತಾನೆ. ಉಟ್ಟ ಬಟ್ಟೆಯನ್ನು ಕೂಡ ಪಕ್ಷಿಗಳು ಕದ್ಕೊಂಡು ಹೋಗ್ತವೆ, ಮಾಯಾ ಪಕ್ಷಿಗಳು ಉಟ್ಟ ಬಟ್ಟೆಯನ್ನು ಕೂಡ ಅಪಹರಣ ಮಾಡ್ಕೊಂಡು ಹೋಗ್ತವೆ. ಹೆಂಡತಿಯನ್ನು ಕಳ್ಕೊಳ್ತಾನೆ ಅದೇ ಸ್ಥಿತಿಯಲ್ಲಿ, ಅವನಾಗೆ ಕಳ್ಕೊಳ್ತಾನೆ ಹೆಂಡತಿಯನ್ನು ಕೂಡ. ಕಲಿಪ್ರಭಾವ ಅಲ್ಲಿಗೆ ಪೂರ್ತಿ ಸೊನ್ನೆ ಆಯಿತು ಅಂತ, ಏನು ಉಳಿಲಿಲ್ಲ ಅಂತ. ಹುಟ್ಟುವಾಗ ಹೇಗೆ ಬಂದಿದ್ನೋ ಹಾಗೆ ಅಂತ. ಅಂತ ಒಂದು ಸ್ಥಿತಿಯ ನೋಡಿ ಆಯ್ತು. ಒಂದು ರೂಪ ಹೊಂದಿತ್ತು ಅವನಿಗೊಂದು. ನಲ ಎಲ್ಲಿ ಹೋದ್ರು ಕೂಡ ಜನ ಗುರುತಿಸ್ತಾ ಇದ್ರು, ಅಂತ ರೂಪ ಇತ್ತು, ಅದು ಹೋಯ್ತು. ಅಂದ್ರೆ ಎಲ್ಲವನ್ನೂ ಕಳ್ಕೊಳ್ಳೋದು ಅನ್ನೋದಕ್ಕೆ ನಲನಿಗಿಂತ ದೊಡ್ಡ ದೃಷ್ಟಾಂತವೇ ಬೇರೆ ಇಲ್ಲ. ರಾಮನು ಕಳ್ಕೊಂಡಿದ್ದಾನೆ, ಇಷ್ಟಲ್ಲ, ನಲನಷ್ಟಲ್ಲ. ಉಟ್ಟ ಬಟ್ಟೆ ಕಳ್ಕೊಳ್ಳೋ ಪ್ರಮೇಯ ಬರಲಿಲ್ಲ ರಾಮನಿಗೆ, ಅಥವಾ ರೂಪ ಪರಿವರ್ತನೆ ಆಗಲಿಲ್ಲ ರಾಮನದ್ದು. ಕಾರಣ ಅವತಾರ ಪುರುಷ ಅವನು, ಅದು ವ್ಯತ್ಯಾಸ ಆಗೋದೇ ಅಲ್ಲದು. ಅಲ್ಲಿ ಹೇಗೋ ಇಲ್ಲೂ ಹಾಗೆ, ಅದಕ್ಕೆ ಅವತಾರ ಅಂತ ಕರೆಯೋದು. ಅಲ್ಲಿ ಇಲ್ಲಿ ವ್ಯತ್ಯಾಸ ಬರಬಾರದು ಅವತಾರಕ್ಕೆ ಅಂತ. ಹಾಗಾಗಿ ಅಲ್ಲಿ ನಾವು ಅದನ್ನು ಕಾಣೋದಿಲ್ಲ ಅಂತ. ಹೀಗೊಂದು ಪರಿಸ್ಥಿತಿ ನಲನಿಗೆ ಬಂತು ನೋಡಿ. ಆದರೆ ಅಲ್ಲಿಯೇ ಅವರ ಸಾಮರ್ಥ್ಯ ಪ್ರಕಟ ಆಗುವಂಥದ್ದು. ರಾಮನ ಇಡೀ ರಾಮತ್ವ ಪ್ರಕಟ ಆಗಿದ್ದು ಎಲ್ಲಿ ಅಂದರೆ ಈ ವನವಾಸ ಮತ್ತು ಸೀತಾಪಹಾರ ಸಂದರ್ಭ ಇದೆಯಲ್ಲ, ಅಲ್ಲಿ ರಾಮ ಏನು ಅನ್ನೋದು ಜಗತ್ತಿಗೆ ಪ್ರಕಟ ಆಗಿರುವಂಥದ್ದು. ನರಚರಿತ್ರೆ ಕೂಡ ಹಾಗೆ. ಯಾವಾಗ ನರ ಎಲ್ಲವನ್ನು ಕಳ್ಕೊಂಡೋ ಆಗ ಅವನ ಮಹತ್ವ ಏನು, ಅವನೊಳಗಿನ ಅದ್ಭುತ ಶಕ್ತಿಗಳು ಒಂದೊಂದೇ ಪ್ರಕಟ ಆಗಿದ್ದು. ನಿನ್ನೆ ನಾವು ನಿಮ್ಗೆ ಹೇಳಿದ್ವು, ಕಾರ್ಕೋಟಕ ಕಚ್ಚಿಯೂ ಸಾಯಲಿಲ್ಲ ನಳ, ಯಾಕೆಂದ್ರೆ ಅಗ್ನಿಬಲ ಆಗಿದೆ ಅಂತ. ನಿಮಗೂ ಸೂಚನೆ ಇದ್ವೆ. ವಿಷ ಅಂದ್ರೆ ತಿಂದ ಕೂಡಲೇ ನಾವು ಸಾಯುವಂತೆ ಮಾಡುವಂಥದ್ದು ಮಾತ್ರ ವಿಷ ಅಂತಲ್ಲ. ಕೆಲವು ವಿಷಯಗಳು ತಿಂದ ಕೂಡಲೇ ಸಾಯುವಂತೆ ಮಾಡ್ತವೆ, ಕೆಲವು ವಿಷಯಗಳು ನಿಧಾನ ಸಾಯುವಂತೆ ಮಾಡ್ತವೆ. ನಿಧಾನ ವಿಷಯಗಳು ಅಂತ ಇರ್ತಾವಲ್ಲ ಹಾಗೆ ಮಾಡ್ತವೆ. ಇನ್ನು ಕೆಲವು ವಿಷಯಗಳು ಅವು ಸಾಯುವಂತೆ ಏನು ಮಾಡೋದಿಲ್ಲ, ಹಾನಿ ಮಾಡಿ ಹೋಗ್ತವೆ. ಯಾವುದು ಇದಕ್ಕೋ ಊನ ಮಾಡ್ತವೆ, ಅಥವಾ ಯಾವುದೋ ರೋಗ ಬರುವಂತೆ ಮಾಡ್ತವೆ. ಅದೆಲ್ಲ ಯಾವುದು ಶರೀರಕ್ಕೆ ಹೊಂದೋದಿಲ್ಲ ಅದು ವಿಷ. ಇಟ್ಟಿಟ್ಕೊಳ್ಳಿ ಸಾಕು. ಶರೀರಕ್ಕೆ ಹೊಂದದೇ ಇರುವಂಥದ್ದು, ಶರೀರಕ್ಕೆ ಹೊಂದೇ ಇರುವಂಥದ್ದು ಅಂದ್ರೇನು? ಜೀರ್ಣವಾಗದೇ ಇರುವಂಥದ್ದು, ಜೀರ್ಣಕ್ಕೆ ಆಗಿ ಬರದೇ ಇರುವಂಥದ್ದು, ಅದೇ ವಿಷ. ಹಾಗಾಗಿ ನಾವೆಲ್ಲ ವಿಷವನ್ನೇ ಸೇವನೆ ಮಾಡ್ತಾ ಇದ್ದೇವೆ, ಈಗ ವಿಪರಿಣಾಮಗಳನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಆದರೆ ಅಗ್ನಿಬಲ ಚೆನ್ನಾಗಿದ್ರೆ ಆಹಾರ ಹೆಚ್ಚು ಕಡಿಮೆ ಆದರೂ ಕೂಡ ಅವನಿಗೇನಾಗೋದಿಲ್ಲ. ಅಗ್ನಿ ನೋಡ್ಕೊಳ್ಳುತ್ತೆ ಅದನ್ನು. ಅಗ್ನಿಯನ್ನು ಚೆನ್ನಾಗಿ ಸಾಕ್ಕೊಳ್ಬೇಕು ಅನ್ನೋದು ಇದೇ ಕಾರಣಕ್ಕೆ. ಎಲ್ಲಿವರೆಗೆ ಅಂದರೆ ಘೋರ ವಿಷವನ್ನೇ ಸೇವಿಸಿದ್ರು ಕೂಡ ಸಾವಿಗೀಡಾಗೋದಿಲ್ಲ ಅನ್ನೋಲ್ಲಿವರೆಗೆ. ಭೀಮನಿಗೆ ಎಳ ವಯಸ್ಸಿನಲ್ಲೇ ವಿಷವನ್ನು ಕೊಡಲಾಯ್ತಲ್ವಾ. ಪಾಂಡವ ಮಧ್ಯಮ ಭೀಮನಿಗೆ ಅವನು ಚಿಕ್ಕವನಿರುವಾಗಲೇ ದುರ್ಯೋಧನ ಅವನ ಮನಸ್ಸಲ್ಲಿ ವಿಷ ಇತ್ತಲ್ಲ, ಹಾಗಾಗಿ ಅಲ್ಲಿಂದಲೇ ಪ್ರಾರಂಭ ಅಂತ. ವಿಷ ಕೊಟ್ಟರಲ್ವಾ, ಅವನೇನು ಸತ್ತು ಹೋದ್ನ ಅಂದರೆ ಸಾಯಲಿಲ್ಲ. ಯಾಕೆಂದ್ರೆ ವೃಕೋದರ ಅಲ್ವಾ ಅವನು. ಅಗ್ನಿಬಲ ಹೇಗಿದೆ ಅಂದರೆ ಅವನು ಏನು ತಿಂದು ಕೂಡ ಅರಗಿಸ್ಕೊಳ್ಬಲ್ಲ ಅಂತ, ಅಷ್ಟಿದೆ ಅಗ್ನಿಬಲ ಅಂತ. ಹಾಗಾಗಿ ಅಗ್ನಿಬಲ ತುಂಬ ಮುಖ್ಯ ಅನ್ನೋದಕ್ಕೆ ಉದಾಹರಣೆಯನ್ನು ಕೊಟ್ಟರು. ನಿನ್ನೆ ಕಥೆ ಎಲ್ಲಿವರೆಗೆ ಬಂದಿತ್ತು ಅಂದರೆ ನಲ ವಿದರ್ಭದವರೆಗೆ, ಕುಂಡಿನಾಪುರದವರೆಗೆ ಬಂದಿದ್ದ. ಅದು ದಮಯಂತಿಯ ತವರು ಮನೆ. ಅವನ ಮಕ್ಕಳಿರೋದು ಕೂಡ ಅಲ್ಲಿಯೇ. ಈಗ ನಲ ರಾಜ್ಯಭ್ರಷ್ಟನಾದ ನಂತರ ಅವನ ಸಾರಥಿ ವಾರ್ಷ್ಣೇಯ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಕುಂಡಿನಾಪುರದಲ್ಲಿ, ವಿದರ್ಭ ರಾಜ್ಯದ ರಾಜಧಾನಿ ಅದು, ಕುಂಡಿನಾಪುರದಲ್ಲಿ ಬಿಟ್ಟಿರ್ತಾನೆ. ಅಲ್ಲಿವರೆಗೆ ನಲ ಬಂದಿದ್ದಾನೆ. ಮಹಾದ್ವಾರದ ಬಳಿ ಬಂದಾಗ ಹಾಗೆ ಸೀದಾ ಪ್ರವೇಶ ಮಾಡೋಕ್ಕಾಗತ್ತಾ? ಗೊತ್ತಿಲ್ಲ ಯಾರು ಅಂತ ಬೇರೆ. ಹಾಗಾಗಿ ಭೀಮರಾಜನಿಗೆ ವಿಷಯ ಹೋಯಿತು. ಏನು, ರಾಜ ಋತುಪರ್ಣ ಬಂದಿದ್ದಾನೆ ಅಯೋಧ್ಯೆಯಿಂದ. ಹಾಗಾಗಿ
ಋತುಪರ್ಣ ಒಳಗೆ ಬರಲಿ, ಪ್ರವೇಶ ಮಾಡಿಸಿ ಎಂಬುದಾಗಿ ಅನುಮತಿ ಕೊಟ್ಟ. ರಥ ಒಳಗೆ ಪ್ರವೇಶ ಮಾಡಿತು. ಋತುಪರ್ಣನ ರಥ ಒಳಗೆ ಪ್ರವೇಶ ಮಾಡಿತು. ಒಳಗೆ ಪ್ರವೇಶ ಮಾಡ್ತಿದ್ದಂತೆಯೇ ಇಡೀ ನಗರದ ಗಮನ ರಥದ ಕಡೆ ಹೋಯಿತು. ಯಾಕೆ ಅಂದರೆ ರಥ ನಿರ್ಘೋಷ, ನೇಮಿಘೋಷ ಅಂತ ಹೇಳ್ತಾರೆ. ಚಕ್ರಗಳ ಗಡಗಡ ಶಬ್ದ ಇದೆಯಲ್ಲ, ಅದು ಅತ್ಯಂತ ವಿಭಿನ್ನವಾಗಿತ್ತು, ಅತ್ಯಂತ ವಿಶಿಷ್ಟವಾಗಿತ್ತು. ಕುಂಡಿನಾಪುರಕ್ಕೆ ರಥಗಳು ಬರೋದು ಹೋಗೋದು ಹೊಸ್ತೇನೂ ಅಲ್ಲ, ಆಗ್ತಾನೆ ಇರುತ್ತೆ. ಅದು ರಾಜಧಾನಿ ಬೇರೆ, ರಾಜ ಇರ್ತಾನೆ ಅಲ್ಲಿಯೇ. ಹಾಗಾಗಿ ರಥಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆದರೆ ಆ ಯಾವ ರಥದ ಚಕ್ರದ ಘೋಷದಂತೆ ಅಲ್ಲ ಈ ರಥಚಕ್ರದ ಘೋಷ. ಇದು ಪೂರ್ತಿ ಭಿನ್ನ. ಯಾಕೆಂದ್ರೆ ವಾಘೆಯನ್ನು ಹಿಡಿದವನು ಅವನು ಬೇರೆ ವ್ಯಕ್ತಿತ್ವ. ಅದು ಅವನಿಗೆ ಏನು ಗೊತ್ತೋ ಅಶ್ವಗಳ ಕುರಿತು ಹಾಗೆ ಯಾರಿಗೂ ಗೊತ್ತಿಲ್ಲ. ಅಶ್ವ ಹೃದಯಜ್ಞ ಅವನು. ಹಾಗಾಗಿ ಅವನು ರಥ ನಡೆಸುವ ವಿಧಾನದ ಕಾರಣದಿಂದಾಗಿ ಭಿನ್ನವಾಗಿರತಕ್ಕಂಥ ಗಂಭೀರವಾದ, ಅಂದರೆ ಮೇಘನಾದವನ್ನು ಹೋಲುವಂಥ ಒಂದು ಘೋಷ ಅಲ್ಲಿ ಏರ್ಪಟ್ಟಿತು. ಮೊಟ್ಟ ಮೊದಲು ಅದನ್ನು ಗುರುತಿಸಿದ್ದು ಯಾರು ಅಂದರೆ ನಲನ ಕುದುರೆಗಳು. ಅವು ಅಲ್ಲಿ ತಾನೇ ಇದ್ವು, ವಿದರ್ಭದಲ್ಲಿ ಕುಂಡನಾಪುರದಲ್ಲಿ ತಾನೇ ವಾರ್ಷ್ಣೇಯ ತಂದು ಬಿಟ್ಟಿದ್ದ. ಹಾಗಾಗಿ ನಲಾಶ್ವಾಹ ತತ್ರ ಶುಶ್ರೂಹು ತತಸ್ಥಂ ರಥ ನಿರ್ಘೋಷಂ. ಆ ರಥ ನಿರ್ಘೋಷವನ್ನ ಮೊಟ್ಟ ಮೊದಲಾಗಿ ನರನ ಕುದುರೆಗಳು ಗುರುತಿಸಿದವು, ಕೇಳಿದವು, ಗುರುತಿಸಿದವು, ಕೆನೆದವು ಹರ್ಷದಿಂದ. ಹೇಗೆ ನಲ ಬಳಿ ಬಂದಾಗ ಹಿಂದೆ ಕೆನೀತಾ ಇದ್ವೋ ಹಾಗೆ ಕೆನೆದವಂತೆ ನರನ ಕುದುರೆಗಳು. ಆಮೇಲೆ ಗುರುತಿಸಿದ ದಮಯಂತಿ, ಪಕ್ಕದಲ್ಲೇ ಗುರುತಿಸಿದ ದಮಯಂತಿ. ಅವಳಿಗೂ ಚೆನ್ನಾಗಿ ಅಭ್ಯಾಸ ಇದೆ ಅದೇನು ಅಂತ. ಹಾಗಾಗಿ ದಮಯಂತಿಯುತು ಶುಶ್ರಾವ ರಥಘೋಷಂ ನಲಸ್ಥಿತಂ. ಮೋಡದ ಸದ್ದಿನಂತೆ, ಗಂಭೀರವಾಗಿರ್ತಕ್ಕಂಥ ಮಳೆಗಾಲದ ಮೋಡದ ಸದ್ದಿನಂತೆ ಇರ್ತಕ್ಕಂಥ ರಥಧ್ವನಿಯನ್ನು ಕೇಳಿದಾಗ ಅವಳಿಗೆ ಕೂಡಲೇ ಮನಸ್ಸಿಗೆ ಬಂದಿದ್ದು ನಲ ಬಂದ ಭಾವನೆ, ಅವಳಿದ್ದು ಹೃದಯದ ಭಾವನೆ. ಸದೃಶಂ ರಥ ನಿರ್ಘೋಷಂ ಮೇನೆ ಭೈಮಿ ತಥಾಹಯಾ ಅಂಥೇಳಿ ನಲ ಕುದುರೆ ನಡೆಸುವಾಗ ಹೇಗೆ ಬರ್ತಾ ಇದೆಯೋ ಹಾಗಿದೆ ಎಂಬುದಾಗಿ ಆಕೆ ಗುರುತಿಸಿದ್ಲು. ಆಮೇಲೆ ಅರಮನೆಯ ನವಿಲುಗಳು, ಗಜಶಾಲೆಯ ಮತ್ತ ಗಜಗಳು, ಹಾಗೆ ಇನ್ನುಳಿದ ಕುದುರೆಗಳು, ಅಲ್ಲಿರ್ತಕ್ಕಂಥ ಎಲ್ಲ ಕುದುರೆಗಳು ಕೂಡ ಗುರುತಿಸಿದ್ವು. ನಲ ಬಂದು ಹೋಗಿ ಮಾಡೋ ಜಾಗ ಅದು, ಮಾವನ ಮನೆ ಅಲ್ವಾ, ಬಂದು ಹೋಗಿ ಮಾಡೋಂಥ ಜಾಗ ಅದು. ಅವಕ್ಕೆಲ್ಲ ನಲನ ಬಗ್ಗೆ ಗೊತ್ತಿದೆ, ನಲನ ಪರಿಚಯ ಇದೆ. ಒಂದು ಜೀವ ಪ್ರೀತಿ ಅಸಾಧಾರಣವಾಗಿರುವಂಥದ್ದು ನಲನಿಗೆ. ಹಾಗಾಗಿ ಅವೆಲ್ಲವೂ ಪ್ರಣಯದ ಉನ್ಮುಖಾರಾಜನ್, ಕತ್ತನ್ನು ಉದ್ದ ಮಾಡಿ ಧ್ವನಿಗೈದವು ಅಂತ ನೋಡಿ. ಈ ಮಹಾಪುರುಷರು ಅವ್ರು ಹೇಳದೆ ಹೋದ್ರೂ ಕೂಡ ಗೊತ್ತಾಗ್ಬಿಡುತ್ತೆ ಅಂತ, ಆ ಥರ ಇರುತ್ತೆ ಅಂತ. ಅವ್ರ ಮಹತ್ವದಿಂದಾಗಿ ಪ್ರಕಟ ಆಗೇ ಬಿಡುತ್ತೆ. ಕಸ್ತೂರಿನ ಎಷ್ಟು ಕಾಲ ಮುಚ್ಚಿಡೋಕೆ ಸಾಧ್ಯ ಅಂತ. ಹಾಗೆ ಅಲ್ಲ ಒಂದು ಸ್ಪಂದ ಏರ್ಪಡಿತು. ದಮಯಂತಿ ತನಗೆ ತಾನೇ ಹೇಳ್ಕೊಂಡ್ಲು, ಯಥಾಸೋ ರಥ ನಿರ್ಘೋಷ ಪೂರಯನ್ನಿವ ಮೇದನಿ. ಭೂಮಂಡಲವನ್ನು ತುಂಬುವಂತೆ ಕೇಳಿ ಬರುವ ರಥ ನಿರ್ಘೋಷ, ನನ್ನ ಹೃದಯಕ್ಕೇನೋ ಒಂದು ಸಂತೋಷ. ಇದೆರಡು ನೋಡಿದರೆ ನಲ ಏವ ಮಹೀಪತಿ, ಬಂದವನು ರಾಜ ನಲನೇ ಇರಬೇಕು, ನನ್ನ ಅರಸ ಎಂಬುದಾಗಿ ಅವಳು ಭಾವಿಸ್ತಾಳೆ. ಅವಳ ಹೃದಯದಲ್ಲಿ ಏನೇನೋ ಭಾವಗಳು. ಚಂದ್ರ ಸದೃಶವಾದ ನಲನ ಮುಖವನ್ನು ಇಂದು ನಾನು ನೋಡದೇ ಇದ್ದರೆ ಸಾಯ್ತೇನೆ. ಅಸಂಖ್ಯೇಯ ಗುಣಂ, ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲದಷ್ಟು ಸದ್ಗುಣಗಳು ಅವನಲ್ಲಿ. ಅವನನ್ನು ಕಾಣದಿದ್ದರೆ ಸಾಯ್ತೇನೆ. ನ ಸಂಶಯ ವಿನಂಕ್ಷ್ಯಾಮಿ ನ ಸಂಶಯ. ಇಂದು ಅವನ ಸ್ಪರ್ಶ ಸುಖ ನನಗೆ ಸಿಗದೇ ಇದ್ರೆ, ಇಂದು ನನ್ನೆಡೆಗೆ ಅವನು ನಡೆದು ಬರದೇ ಇದ್ರೆ ನಲ ಹೇಗೆ ಅಂದರೆ ಮಹಾಸಿಂಹದಂತೆ ಅವನ ನಡಿಗೆ, ಅಥವಾ ಮದಿಸಿದ ಗಜದಂತೆ ಅವನ ನಡಿಗೆ. ಅಂಥ ನಡಿಗೆಯಲ್ಲಿ ನನ್ನಡೆಗೆ ಅವನು ನಡೆದು ಬರದೇ ಇದ್ದರೆ ಪ್ರವೇಕ್ಷಾಮಿ ಹುತಾಶನಂ, ಅಗ್ನಿ ಪ್ರವೇಶ ಮಾಡ್ತೇನೆ. ಹೀಗೆಲ್ಲ ತನಗೆ ತಾನೇ ಹೇಳ್ಕೊಳ್ತಾಳೆ. ಅವನ ಗುಣಗಳನ್ನು ಸ್ಮರಣೆ ಮಾಡ್ಕೊಳ್ತಾಳೆ. ಒಂದು ಸುಳ್ಳು ಅವನು ಹೇಳಿದ್ದು ನೆನಪಿಲ್ಲ ನನಗೆ. ಎಷ್ಟು ವರ್ಷದ ದಾಂಪತ್ಯದಲ್ಲಿ ನಸ್ಮರಾಮ್ ಎಂದತಂ ಕಿಂಚಿತು, ಒಂದು ಸುಳ್ಳು ಹೇಳಲಿಲ್ಲ. ಕೆಲವರು ಬೇರೆ ಎಲ್ಲೂ ಸುಳ್ಳು ಹೇಳದೇ ಇದ್ರು ಹೆಂಡತಿ ಹತ್ರ ಸುಳ್ಳು ಹೇಳ್ತಾ ಇರ್ತಾರೆ. ಇನ್ನು ಕೆಲವರು ಹೆಂಡತಿ ಹತ್ರ ಮಾತ್ರ ಸತ್ಯ ಹೇಳ್ತಾರೆ, ಬೇರೆ ಕಡೆಲ್ಲ ಸುಳ್ಳು ಹೇಳ್ತಾ ಇರ್ತಾರೆ. ಎರಡು ಥರದ ವರ್ಗ ಸಿಗುತ್ತೆ ನಮಗೆ. ಆದರೆ ಇದು ಹಾಗಲ್ಲ, ಅಲ್ಲೂ ಇಲ್ಲ ಎಲ್ಲೂ ಇಲ್ಲ, ಸುಳ್ಳ ಇಲ್ಲ. ನಸ್ಮರಾಮ್ ಅಪಕಾರತಾಂ, ಅಪಕಾರ ಇಲ್ಲ. ದಮಯಂತಿ ತುಂಬ ಹತ್ತಿರದಿಂದ ನಡೆದನ್ನು ನೋಡಿದವಳು, ಅವನು ಯಾರಿಗೂ ಅಪಕಾರ ಮಾಡಲಿಲ್ಲ ನಲ ಅಂತ. ಅಚ್ಚ ಪರ್ಯುಷಿತಂ ವಾಕ್ಯಂ, ಒಂದು ಪ್ರತಿಜ್ಞೆ ಮಾಡಿದರೆ ಹೀಗೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಒಂದು ಸಮಯ ಕೊಟ್ಟರೆ ಆ ವಾಕ್ಯ ಸಮಯವನ್ನು ದಾಟೋದಿಲ್ಲ. ನಾಳೆಯ ಒಳಗೆ, ನಾಳೆಯ ಒಳಗೆ, ಒಂದು ತಿಂಗಳು ಅಂದರೆ ಒಂದು ತಿಂಗಳು.
ನಚ ಪರ್ಯುಷಿತಂ ವಾಕ್ಯಂ, ವಾಕ್ಯ ಪರ್ಯುಷಿತ ಅಂದ್ರೆ ಏನು? ಹಳಸಿ ಹೋಗೋದು ಅಂತ. ಹಳಸಿ ಹೋಗೋದು ಯಾವಾಗ? 6 ತಿಂಗಳು ಅಂಥೇಳಿ 6 ತಿಂಗಳು 1 ದಿವಸ ಆದರೆ ವಾಕ್ಯ ಹಳಸಿ ಹೋಯಿತು ಅಂತ ಲೆಕ್ಕ. ಅದು ಅವನ ವಾಕ್ಯ ಯಾವತ್ತೂ ಹಾಗಾಗಲಿಲ್ಲ. ಸ್ವೈರೇಶ್ವಪಿ, ಇದು ಗಂಭೀರವಾದ ವ್ಯವಹಾರಗಳಲ್ಲಿ ಮಾತ್ರ ಅಲ್ಲ, ತಮಾಷೆ ಮಾಡುವಾಗಲೂ ಕೂಡ ಹಾಗೆ ಅಂತ. ವಿನೋದದಲ್ಲಿ ಕೂಡ ಒಂದು ಮಾತಾಡಿದ್ರೆ ಆ ಮಾತನ್ನು ನಡೆಸ್ತಾನವನು, ಅಂಥವನು ಅವನು. ಅಂತಹ ಪ್ರಭು, ಜಗತ್ತಿಗೆ ಅಧಿಕ ಪ್ರಭು ಅವನು, ಜಗತ್ತಿಗೆ ಏಕಛತ್ರಾಧಿಪತಿ. ಕ್ಷಮಾವಾನ್, ಕ್ಷಮೆಯಲ್ಲೂ ಜಗತ್ತಿಗೆ ಅಧಿಕ. ವೀರಃ, ಜಗತ್ತಿಗೆ ಅಧಿಕ ವೀರತನದಲ್ಲಿ. ದಾತ, ಜಗತ್ತಿನಲ್ಲಿ ಅತಿ ದೊಡ್ಡ ದಾನಿಯವನು. ಅಧಿಕೋ ನೃಪೈಹಿ, ಮತ್ತೆಲ್ಲ ರಾಜರಿಗಿಂತ ಅವನು ಹಿರಿಮೆ ಉಳ್ಳವನು, ಎಲ್ಲ ರಾಜರಿಗಿಂತ ಶ್ರೇಷ್ಠ. ಅಂಥವನು ಯಾರದ್ದು ಸಾರಥಿ ಅದನ್ನ? ನೀಚಾನುವರ್ತಿ, ನಪುಂಸಕನಂತೆ ಯಾರದ್ದು ಊಳಿಗೆ ಮಾಡ್ತಾನ ಅವನು ಅಂತ ಅವಳಿಗೆ ವಿಚಿತ್ರ ಅನಿಸ್ತು. ದಮಯಂತಿಗೆ ದುಃಖವೂ ತುಂಬಿತು ಒಂದು ಕಡೆಯಿಂದ. ಆದರೆ ಪಕ್ಕಾ ಗೊತ್ತಿಲ್ಲ. ರಥ ನಿರ್ಘೋಷ ಆ ಒಂದು ಭಾಸವನ್ನು ಮಾಡ್ತಾ ಇದೆ. ತೀರ್ಮಾನ ಹೇಳೋದು ಹೇಗೆ? ತೀರ್ಮಾನ ಹೇಳೋದಕ್ಕೆ ಸುಲಭ ಇಲ್ಲ ಅಂತ. ಹೀಗೆ ಆಕೆ ವಿಲಿಪಿಸ್ತಾ ಉಪ್ಪರಿಗೆಯನ್ನು ಏರಿ ಉಪ್ಪರಿಗೆಯನ್ನು ಏರ್ತಾಳೆ. ಯಾಕೆಂದರೆ ಪುಣ್ಯಶ್ಲೋಕದ ದೃಕ್ಷಯ, ಪುಣ್ಯಶ್ಲೋಕನನ್ನು ನೋಡಬೇಕು ಎನ್ನುವ ಆಸೆಯಿಂದ. ಪುಣ್ಯಶ್ಲೋಕ ಅಂದರೆ ಏನು? ಯಾರ ಸ್ಮರಣೆ, ಯಾರ ಕೀರ್ತನೆ ನಮ್ಮನ್ನು ಪಾವನ ಮಾಡುತ್ತೋ ಅಂತ. ಯಾರ ಹೆಸರು ಹೇಳಿದ್ರೆ, ಯಾರ ನೆನಪು ಮಾಡಿಕೊಂಡ್ರೆ ನಾವು ಪವಿತ್ರರಾಗ್ತೇವೋ. ಪುಣ್ಯಶ್ಲೋಕೋ ನಲೋ ರಾಜ, ಪುಣ್ಯಶ್ಲೋಕೋ ಯುಧಿಷ್ಠಿರ, ಪುಣ್ಯಶ್ಲೋಕ ಚ ವೈದೇಹಿ, ಪುಣ್ಯಶ್ಲೋಕೋ ಜನಾರ್ದನ. ಇಂಥವರು ನಲೋ ರಾಜ, ರಾಜ ಯುಧಿಷ್ಠಿರ. ನೋಡಿ, ಭೀಮ ಅಲ್ಲ, ಅರ್ಜುನ ಅಲ್ಲ, ನಕುಲ ಸಹದೇವರಲ್ಲ, ಮತ್ತೆ ಯಾರು? ಯುಧಿಷ್ಠಿರ ಅಂತ. ಮಹಾಭಾರತದ ಕಥಾನಾಯಕ ಯಾರು ಅಂದರೆ ಇವರು ಯಾರೂ ಅಲ್ಲ, ಶ್ರೀಕೃಷ್ಣನ ಬಳಿಕ ಯುಧಿಷ್ಠಿರನೇ. ಯಾಕೆಂದ್ರೆ ಅಂಥ ಧರ್ಮಾತ್ಮತ್ವ ಅವನಲ್ಲಿದೆ ಅಂತ. ಹಾಗೆ ಅವನು ಪುಣ್ಯಶ್ಲೋಕ, ಅವನು ನೆನಪು ಮಾಡಿದ್ರೆ ಸಾಕು ಪವಿತ್ರರಾಗ್ತೇವೆ ನಾವು ಅಂತ. ವೈದೇಹಿ, ಸೀತೆ ಅಗ್ನಿಶುದ್ಧೆ ಅವಳು, ಜನಾರ್ದನ ಶ್ರೀಕೃಷ್ಣ. ಇವರ ಸ್ಮರಣೆ ಮಾಡಿದ್ರೆ ಸಾಕು, ಅದು ಶ್ರೀರಾಮ, ಇವರ ಸ್ಮರಣೆ ಮಾಡಿದರೆ ಸಾಕು ನಾವು ಪವಿತ್ರರಾಗ್ತೇವೆ. ಅದವಳಿಗೆ ಗೊತ್ತು. ಹಾಗಾಗಿ ನನ್ನ ಅರಸ ಪುಣ್ಯಶ್ಲೋಕ ಅವನನ್ನು ನೋಡ್ತಾನೆ ಅಂತ ಉಪ್ಪರಿಗೆಯನ್ನು ಏರಿದ್ಲು. ಉಪ್ಪರಿಗೆ ಏರಿದರೆ ರಥದಲ್ಲಿ 3 ಇದ್ದಾರೆ. ರಥಿಕನಾಗಿ ರಾಜ ಋತುಪರ್ಣ ಇದ್ದಾನೆ, ಮತ್ತಿಬ್ಬರಿದ್ದಾರೆ ಅವನನ್ನು ಬಿಟ್ಟು. ಒಬ್ಬ ಬಾಹುಕ, ವಕ್ರ ಶರೀರಿ, ವಿಕಾರ ರೂಪ ಅದು. ಇನ್ನೊಬ್ಬ ವಾರ್ಷ್ಣೇಯ, ಅವಳಿಗೆ ಗೊತ್ತು ದಮಯಂತಿಗೆ, ನಲನ ಸಾರಥ್ಯವನು. ಮೊದಲು ನಲ ಕಾಡಿಗೆ ಹೋದ ಬಳಿಕ ಆತ ಋತುಪರ್ಣನನ್ನು ಆಶ್ರಯಿಸಿದ್ದಾನೆ. ಅಯೋಧ್ಯೆಗೆ ಹೋಗಿ ಋತುಪರ್ಣನ ಸಾರಥಿ ಆಗಿದ್ದಾನೆ ಅವನು. ಹಾಗೆ ಅದವನಿಗೆ, ಆಕೆಗೆ ಗೊತ್ತದು ವಾರ್ಷ್ಣೇಯನನ್ನು. ಈ 3ರನ್ನು ಆಕೆ ನೋಡಿದಳು. ನಲ ಕಾಣಿಸಲಿಲ್ಲ, ಅವಳ ನಲ ಕಾಣಿಸ್ಲಿಲ್ಲ ಅಂತ. ಏತನ್ಮಧ್ಯೆ ಋತುಪರ್ಣ ರಥದಿಂದ ಇಳಿದ. ಭೀಮರಾಜನ ಕಡೆಗೆ ಆತ ನಡೆದು ಹೋದ. ಭೀಮ ವಿದರ್ಭಾಧಿಪತಿ ಆತನನ್ನು ಸ್ವೀಕಾರ ಮಾಡಿದ, ಸ್ವಾಗತ ಮಾಡಿದ, ಅವನಿಗೆ ಸತ್ಕಾರ ಮಾಡಿದ. ಇದೆಲ್ಲ ಆಗ್ತಾ ಇದ್ದು. ಆ ಕಡೆಯಿಂದ ವಾರ್ಷ್ಣೇಯ ಮತ್ತು ಬಾಹುಕ ಇಬ್ಬರು ರಥದಿಂದ ಹಿಡಿದು ಕುದುರೆಗಳನ್ನು ಬಿಡಿಸಿ ರಥವನ್ನು ಎಲ್ಲಿ ನೆಲೆಗೊಳಿಸಬೇಕು ಅಲ್ಲಿ ನೆಲೆಗೊಳಿಸಿ ಮುಂದಿನ ಕಾರ್ಯಕ್ಕೆ ಅವರು ಉದ್ಯುಕ್ತರಾಗ್ತಾ ಇದ್ದಾರೆ. ಈ ಕಡೆಗೆ ಋತುಪರ್ಣ ಮತ್ತು ಭೀಮ ಇಬ್ಬರ ಸಮಾಗಮ ಆಗ್ತಾ ಇದೆ. ವಿಚಿತ್ರ ಆಗಿಬಿಟ್ಟಿದೆ ಅಲ್ಲಿ ಆ ಸಮಾಗಮದಲ್ಲಿ. ಯಾಕೆಂದರೆ ಸ್ವಯಂವರ ಇದೆ ಅಂತ ಬಂದವನು, ಕರೆ ಬಂದಿದೆ, ಅಧಿಕೃತ ಕರೆ ಬಂದಿದೆ. ಯಾರಿಗೆ? ಋತುಪರ್ಣನಿಗೆ. ಬಂದರೆ ನಚ ಕಿಂಚಿತ್ತದ ಪಶ್ಯತು ಪ್ರೇಕ್ಷಮಾಣೋ ಮುಹುರ್ಮುಹು. ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ ಋತುಪರ್ಣ, ಮತ್ತೆ ಮತ್ತೆ ನೋಡ್ತಾ ಇದ್ದಾನೆ, ಏನಾದ್ರು ಸುಳಿವಾರು ಕಾಣುತ್ತಾ ಅಂತ. ಸ್ವಯಂವರದ ಯಾವ ಸುಳಿವು ಕೂಡ ಇಲ್ಲ ಅಲ್ಲಿ ಅಂತ. ನಚ ಕಿಂಚಿತ್ತದ ಪಶ್ಯತು ಪ್ರೇಕ್ಷಮಾಣೋ ಮುಹುರ್ಮುಹು. ಇಬ್ಬರದ್ದು ಭೇಟಿ ಆಯಿತು, ಸತ್ಕಾರ ಎಲ್ಲ ಆದಮೇಲೆ ಏನು ಬಂದೆ ಅಂತ ಅವನು ಕೇಳ್ತಾ ಇದ್ದಾನೆ. ಯಾರು? ವಿದರ್ಭಾಧಿಪತಿ ಭೀಮ. ಪಾಪ ಅವನಿಗೇನು ಗೊತ್ತು, ತನ್ನ ಮಗಳ ಸಲುವಾಗಿ ಅವನು ಬಂದವನು, ಸ್ವಯಂವರದ ಕಾರಣಕ್ಕೋಸ್ಕರ ಬಂದವನು ಅಂತ ಅವನಿಗೇನು ಗೊತ್ತು ಪಾಪ. ಹಾಗಾಗಿ ಏನು ಬಂದೆ ಅಂತ ಕೇಳ್ತಾನೆ. ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾರಿಗೆ? ಋತುಪರ್ಣನಿಗೆ. ಅಲ್ಲಿ ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ಯಾರು ಬ್ರಾಹ್ಮಣರ ಸಮಾಗಮ ಇಲ್ಲ, ಧರ್ಮ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ, ತಡಿರು ತೋರಣ ಏನೂ ಇಲ್ಲ, ಯಾವ ಲಕ್ಷಣ ಕೂಡ ಇಲ್ಲ, ಏನೂ ಇಲ್ಲ. ಏನು ಹೇಳೋದು ಅಂತ ಅವನು ಹೇಳಿದಂತೆ, ಇಲ್ಲ ನಿನ್ನನ್ನು ನೋಡೋ ಸಲುವಾಗಿ
ವಯಸ್ಸಿನಲ್ಲಿ ಹಿರಿಯ ಭೀಮ, ನಿನಗೊಂದು ನೋಡಿ ಅಭಿವಾದನೆ ಮಾಡಿ ಹೋಗೋಣ ಅಂತ ಬಂದೆ ಅಂತ. ಭೀಮನಿಗೆ ತಲೆ ಬಿಸಿ ಆಯ್ತಂತೆ. ನೋಡಿ ನಮಸ್ಕಾರ ಮಾಡಿ ಹೋಗ್ಬೇಕು ಅಂತ 100 ಯೋಜನೆ ದೂರದಿಂದ ಬರ್ತಾರಾ? ಅಯೋಧ್ಯೆಯಿಂದ 100 ಯೋಜನೆ ದೂರದಿಂದ ತನ್ನನ್ನು ಬರೇ ನೋಡಿ ನಮಸ್ಕಾರ ಮಾಡಿ ಹೋಗೋಕ್ಕೋಸ್ಕರ ಬಂದ ಇವನು ಅಂತ ಅವನಿಗೆ ವಿಚಿತ್ರ ಆಗೋದಂತೆ. ಅಲ್ಪ ಕಾರ್ಯ ಮುಂದಿರ್ದಿಷ್ಟಂ, ಬರೀ ಒಂದು ಸಣ್ಣ ವಿಷಯ ಹೇಳ್ತಾ ಇದ್ದಾನೆ, ಆದರೆ ನಿಜವಾದ ಕಾರಣ ಗೊತ್ತಾಗ್ತಾ ಇಲ್ವಲ್ಲ, ಇರಲಿ ನೋಡೋಣ, ಅವ್ನು ಉಳಿಸೋಣ, ಇಲ್ಲಿ ನಿಧಾನಕ್ಕೆ ಗೊತ್ತಾಗ್ಬೋದು ಏನು ವಿಷಯ ಅಂತ ಸತ್ಕರಿಸಿ ಆತನನ್ನು ಕಳಿಸ್ಕೊಟ್ಟನಂತೆ. ನಿನಗೆ ತುಂಬ ಶ್ರಮ ಆಗಿರಬೇಕು, ಅಷ್ಟು ದೂರದಿಂದ ಬಂದಿದೆಯೇ, ಆಗತ್ತೆ ಶ್ರಮ, ರಥದಲ್ಲಿ ಅಯೋಧ್ಯೆಯಿಂದ ವಿದರ್ಭಕ್ಕೆ ಬಂದರೆ ಶ್ರಮ ಆಗದೆ ಇರ್ತದೆ ಏನೋ, ಹಾಗಾಗಿ ಕ್ಲಾಂತೋಸಿ, ಶ್ರಮ ಆಗಿದೆ ನಿನಗೆ, ಹಾಗಾಗಿ ವಿಶ್ರಾಂತಿ ಮಾಡು ಎಂಬುದಾಗಿ ಕಳಿಸ್ಕೊಟ್ಟ ಋತುಪರ್ಣನನ್ನು ಭೀಮ. ಈ ಕಡೆಗೆ ಬಾಹುಕ ಅಂದರೆ ನಲ ರಥವನ್ನು ತಗೊಂಡು ರಥಶಾಲೆಗೆ ಬರ್ತಾನೆ. ಅಲ್ಲಿ ಕುದುರೆಗಳನ್ನೆಲ್ಲ ಮತ್ತೆ ಬೇಕಾದ ರೀತಿ ಉಪಚಾರ ಮಾಡ್ತಾನೆ. ಯಾಕೆಂದರೆ ಅಶ್ವಹೃದಯಜ್ಞ ಅವನು, ಅವುಗಳಿಗೆ ಏನು ಕಷ್ಟ ಆಗಿರ್ಬೋದು, ಅಲ್ಲಿಂದ ಎಲ್ಲಿಗೆ ಗಾಳಿ ಹಾರ್ಕೊಂಡು ಬಂದಾಗ ಬಂದಿದ್ದಾವೆ ಅಯೋಧ್ಯೆಯಿಂದ ವಿದರ್ಭಕ್ಕೆ. ಅವುಗಳನ್ನು ಸಂತೈಸಿ ಅವುಗಳಿಗೆ ಏನು ಉಪಚಾರ ಮಾಡಬೇಕೋ ಶಾಸ್ತ್ರಬದ್ಧವಾಗಿ ಉಪಚಾರ ಎಲ್ಲ ಮಾಡಿ ರಥೋಪಸ್ಥ ಅಂತ ಹೇಳ್ತಾರೆ. ಅಂದರೆ ರಥದಲ್ಲಿ ಸಾರಥಿ ಕೂತ್ಕೊಳ್ತಕ್ಕಂಥ ಸ್ಥಾನ, ಅಥವಾ ಅವನಿಗೂ ಕೂತ್ಕೊಳ್ಳೋ ಜಾಗ ಇರುತ್ತೆ ರಥಿಕರಿಗೂ ಕೂಡ. ಅಲ್ಲಿ ಹೋಗಿ ಕೂತ್ಕೊಂಡ. ಈ ದಮಯಂತಿ ಋತುಪರ್ಣನನ್ನು ನೋಡಿದ್ಲು, ಆಮೇಲೆ ವಾರ್ಷ್ಣೇಯ ಹಳೆಯ ಸಾರಥಿ ನೋಡಿದ್ಲು, ಅಂಥ ಬಾಹುಕನನ್ನು ನೋಡಿದ್ಲು. ಬಾಹುಕಂಚ ತಥಾವಿಧಂ, ವಿಕಾರ ರೂಪ, ಮೋಟು ಕೈಗಳು ನೋಡಿದ್ಲು. ಆದರೆ ಎಲ್ಲಿ ನಲ ಅಂತ ಕಾಣಲಿಲ್ಲ. ಆದರೆ ರಥ ನಿರ್ಘೋಷ ಮಾತ್ರ ನಲನದ್ದೇ, ಸಂಶಯ ಏನೂ ಇಲ್ಲ. ನಲಸ್ಯೇವ ಮಹಾನಾಸಿ, ನಲನು ಕುದುರೆಗಳ ವಾಘೆಯನ್ನು ಹಿಡಿದಾಗ ಇಂಥ ಒಂದು ರಥಘೋಷ ಬರಬೇಕು, ಅಂಥದ್ದು ಮಹಾರಥಘೋಷ ಬಂತು, ಕಾಣ್ತಾ ಇಲ್ವಲ್ಲ ಅಂತ. ಹಾಗಾದರೆ ಈ ವಾರ್ಷ್ಣೇಯ ನಲನ ಶಿಷ್ಯನೇ ಅವನು. ವಾರ್ಷ್ಣೇಯ ಕಲ್ತು ಬಿಟ್ಟಿದ್ದಾನ ಪೂರ್ತಿ ಅಂತ. ಅಶ್ವಹೃದಯವನ್ನು ಪೂರ್ತಿ ಅವನು ಕರಗತ ಮಾಡಿಕೊಂಡು ನಲನ ಹಾಗೆ ರಥ ನಡೆಸೋದಕ್ಕೆ ಶುರು ಮಾಡಿದ್ನ ವಾರ್ಷ್ಣೇಯ ಅಂತ ಆಕೆಗೆ ಪ್ರಶ್ನೆ. ಅಥವಾ ಋತುಪರ್ಣನ ಕೂಡ ನಲನ ಹಾಗೆ ಅವನಿಗೂ ಗೊತ್ತಿದೆಯಾ ಅಶ್ವಹೃದಯ ಅಂತ ಅವಳಿಗೆ ಜಿಜ್ಞಾಸೆ. ಸುಮ್ಮನೆ ಜಿಜ್ಞಾಸೆ ಆದರೆ ಅದಕ್ಕೆ ತೀರ್ಮಾನ ಬೇಕು ಅಂತಿಲ್ಲ. ಇಲ್ಲಿ ತೀರ್ಮಾನ ಅನಿವಾರ್ಯ. ದಮಯಂತಿಗೆ ಪತ್ತೆ ಹಚ್ಚಲೇಬೇಕು. ಹಾಗಾಗಿ ಆಕೆ ಆ ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗ್ತಾಳೆ. ಅದು ಮೊದಲೇ ಶುರುವಾಗಿದೆ, ಅದು ಮುಂದುವರಿತಾ ಇದೆ. ಅದು ಕೇಶಿನಿ ಅಂತ ಆಕೆಯ ಸಖಿ, ಸೇವಕಿ, ಆಕೆಯನ್ನು ಕಳುಹಿಸಿಕೊಡ್ತಾಳೆ. ಹೋಗು, ಆ ಬಾಹುಕನ ಹತ್ರ ಹೋಗು. ನನಗೇನೋ ಇವನನ್ನು ನೋಡಿದರೆ ಏನೋ ಸಂಶಯ ನನಗೆ. ಬಾಹುಕನನ್ನು ನೋಡಿದರೆ ಕಯೇಶ ರಥವಾಹಕ, ರಥವನ್ನು ನಡೆಸಿರ್ತಕ್ಕಂಥ ಈ ರಥವಾಹಕ ಬಾಹುಕ, ಹ್ರಸ್ವ ಬಾಹುಕ, ಕುಳ್ಳ ಶರೀರ, ಅದು ಮೋಟು ಕೈಗಳು, ಆ ಥರದ್ದು. ವಿಕೃತ ಅಂದರೆ ವಿಕಾರವಾಗಿರ್ತಕ್ಕಂಥ ರೂಪ. ಹೋಗಿ ಮಾತಾಡಿಸು ಮೆಲ್ಲ, ಮೃದುಪೂರ್ವಂ. ನೀನು ಯಾರನ್ನಾರು ಹೋಗಿ ಆಳುಕಾಳುಗಳನ್ನ ಮಾತಾಡಿಸ್ದಾಗೆ ಗತ್ತಿಂದ ದಬಾಯಿಸೆಲ್ಲ ಮಾತಾಡಿಸ್ಬೇಡ, ಮೃದುಪೂರ್ವಂ. ಯಾಕಂದ್ರೆ ನಲ್ಲನೇ ಆಗಿದ್ದರೆ ಒಂದು ವೇಳೆ, ಹಾಗಾಗಿ ಮೆತ್ತಗೆ ಮಾತಾಡಿಸು, ಮೃದುವಾಗಿ ಮಾತಾಡಿಸು, ವಿಷಯ ತಿಳ್ಕೊ ಅಂದು. ನನಗೇನೋ ಹೃದಯ ಸಾರ್ತಾ ಇದೆ, ಇವನು ನಲ ಅಂತ ಸಾರ್ತಾ ಇದೆ, ಮನಸ್ಸಿಗೆ ತುಂಬ ಸಂತೋಷ, ಏನೋ ಹೃದಯಕ್ಕೆ ಸಮಾಧಾನ. ಹಾಗಾಗಿ ಹೋಗಿ ಮಾತಾಡಿಸು, ಮತ್ತೆ ಪರಿಣಾದ ವಾಕ್ಯವನ್ನು ಅವನ ಮುಂದೆ ಹೇಳು ಇನ್ನೊಂದು ಸರ್ತಿ. ನಿನ್ನೆ ಹೇಳಿದ್ವಲ್ಲ ಪರಿಣಾದ ವಾಕ್ಯ ಏನು ಅಂತ, ಇವಳು ಹೇಳ್ಕಳಿಸಿದ್ಲಲ್ಲ, ಅಲ್ಲಿ ಇಲ್ಲಿ ಘೋಷಣೆ ಆಗ್ತಾ ಇತ್ತಲ್ಲ, ಅರ್ಧರಾತ್ರಿ ಹೆಂಡತಿ ಬಿಟ್ಟು ಹೋದವನು ಯಾಕೆ ಬಿಟ್ಟು ಹೋದ ನೀನು ಅಂತ ಆ ಪ್ರಶ್ನೆ ಕೇಳಿದಾಗ ಉತ್ತರ ಎಲ್ಲಿ ಬರುತ್ತೆ ನೋಡಿ ಅಂತ ಹೇಳಿ ಕಳಿಸಿದ್ಲಲ್ಲ, ಆ ವಾಕ್ಯವನ್ನು ಒಂದ್ಸರಿ ಹೇಳು, ಏನಾಗುತ್ತೆ ನೋಡು ಅಂತ ಕೇಶನಿಯನ್ನು ಕಳುಹಿಸಿದಾಳೆ. ಕೇಶನಿ ಹೋಗಿ ಬಾಹುಕನನ್ನು ಭೇಟಿ ಮಾಡ್ತಾಳೆ. ಈಕೆ ಮೇಲಿಂದ ನೋಡ್ತಾ ಇದ್ದಾಳೆ, ಉಪ್ಪರಿಗೆ ಮೇಲಿಂದ ನೋಡ್ತಾ ಇದ್ದಾಳೆ. ಹೋಗಿ ಕೇಶನಿ ಭೇಟಿ ಮಾಡಿ ಮೃದುವಾಗಿ ಮಾತಾಡ್ತಾಳೆ. ಯಾವಾಗ ಹೊರಟ್ರಿ, ಯಾಕೆ ಬಂದ್ರಿ ಇಲ್ಲಿಗೆ, ಏನು ವಿಷಯ, ದಮಯಂತಿಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದೆ, ಇದನ್ನು ಹೇಳ್ಬಹುದಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳಿದಂತೆ ಭಾರವಾದ ಹೃದಯದಿಂದ ಹೇಳ್ತಾನೆ, ಬಾಹುಕ ಅರ್ಥಾತ್ ನಲ ದಮಯಂತಿಗೆ 2ನೇ ಮದುವೆಯಂತೆ, 2ನೇ ಸ್ವಯಂವರವಂತೆ. ಅದಕ್ಕೆ ಈ ಋತುಪರ್ಣ ರಾಜನಿಗೆ ಕರೆ ಬಂದಿದೆ. ಅವನು ಸಾರಥಿ, ನಾನು ಅಹಮಸ್ಸಚ್ಚ ಸಾರಥಿ. ಹಾಗಾಗಿ 100 ಯೋಜನ ದೂರ ಸಾಗಬಲ್ಲ ಕುದುರೆಗಳನ್ನು ಕಟ್ಟಿ ರಥವನ್ನು ತಂದೆ. ಹೆಚ್ಚಿನ ಕುದುರೆಗಳು 100 ಯೋಜನ ದೂರ ಓಡೋದಿಲ್ಲ, ಅದರೊಳಗೆ ಬಿದ್ದು ಸತ್ತೋಗ್ತವೆ. ಕೆಲವು ಕುದುರೆಗಳು 100 ಯೋಜನದವರೆಗೂ ಹೋಗಿ ಅಲ್ಲಿ ಸಾಯ್ತವೆ. ಶತಧನ್ವ ಅಂತ ಭಾಗವತಲ್ಲಿ ಬರುತ್ತೆ, ಆ ಕತೆ ವಿಸ್ತಾರ ಮಾಡೋಕೆ ಅವಕಾಶ ಇಲ್ಲ. ಶಮಂತಕ ಮಣಿಯನ್ನು ಕದ್ಕೊಂಡು ಹೋದವನು, ಸತ್ರಾಜಿತನನ್ನು ಕೊಂದು ಶಮಂತಕ ಮಣಿಯನ್ನು ಕದ್ಕೊಂಡು ಹೋದವನು, ಅವನನ್ನು ಬೆನ್ನಟ್ತಾರೆ.
ಕೃಷ್ಣ ಬಲರಾಮರು. ಅವನು ಮಿಥಿಲವರೆಗೆ ತಪ್ಸ್ಕೊಂಡು ಹೋಗ್ತಾನೆ ಅವ್ರ ಕಡೆಯಿಂದ. ಯಾಕೆಂದ್ರೆ ಆ ಕುದುರೆಗೆ 100 ಯೋಜನ ದೂರ ಓಡೋ ಶಕ್ತಿ ಇತ್ತು ಅವನು ಏರೋದು ಕುದುರೆಗೆ. ಮಿಥಿಲೆಗೆ ಬಂದು ಬಿದ್ದು ಸತ್ತೋಯ್ತದು ಆ ಕುದುರೆಯಿಂದ. ಇದು ಹಾಗೂ ಅಲ್ಲ, 100 ಯೋಜನ ವಾಯುವೇಗದಲ್ಲಿ ಬಂದ ಮೇಲೆ ಅವು ಕುದುರೆಗಳು ಈಗಲೂ ಕೂಡ ಸೌಖ್ಯವಾಗಿವೆ, ಕ್ಷೇಮವಾಗಿವೆ. ಅಂದರೆ ಅದು ನಲನ ಆಯ್ಕೆ ಅದು ಅಂಥದ್ದದು ಅಂತ. ಹಾಗಾಗಿ ಅಂಥ ಕುದುರೆಗಳನ್ನ ಕಟ್ಟಿ ರಥವನ್ನು ತಂದೆ ನಾನು ಅಂತ. ಹಾಗೆ ವಾರ್ಷ್ಣೇಯನ ಬಗ್ಗೆ ಕೇಳ್ತಾಳೆ ಕೇಶಿನಿ, ಈ ಮತ್ತೊಬ್ಬನು ಯಾರು? 3ನೇವನು, ನೀನು ಅಲ್ಲ ರಾಜನೂ ಅಲ್ಲ, 3ನೇವನು ಯಾರು ಅಂತ. ಅದು ವಾರ್ಷ್ಣೇಯ. ಅದು ನಲ ಉತ್ತರ ಕೊಡ್ತಾನೆ. ನಲನೇ ಹೇಳ್ತಾನೆ, ಆ ನಲ ಅಂತ ರಾಜ ಇದ್ನಲ್ಲ, ಅವನು ಕಾಡು ಪಾಲು ಆದಮೇಲೆ ಈ ವಾರ್ಷ್ಣೇಯ ನಲನ ಮಕ್ಕಳನ್ನು ತಂದು ಇಲ್ಲಿ ಬಿಟ್ಟು ಅವನು ಹೋಗಿ ಋತುಪರ್ಣನ ಬಳಿ ಸೇರ್ಕೊಂಡ, ಅಯೋಧ್ಯೆಗೆ ಹೋಗಿ ಸೇರ್ಕೊಂಡ ಅಂತ ಇವನೇ ಹೇಳೋದು, ನಲನೇ ಹೇಳೋದು. ನಾನು ಅಶ್ವಕುಶಲ ಮತ್ತು ಪಾಕಕುಶಲನ್ನು ಕೂಡ ಹೋದು. ಹಾಗಾಗಿ ರಾಜ ನನ್ನನ್ನು ಆರಿಸ್ಕೊಂಡಿದ್ದಾನೆ. ಅದಕ್ಕೆ ಅಂದರೆ ಸಾರಥ್ಯ ಮತ್ತು ಭೋಜನ, ಪಾಕ ಈ 2 ಕಾರ್ಯಕ್ಕೋಸ್ಕರವಾಗಿ ನನ್ನನ್ನು ನಿಯೋಜನೆ ಮಾಡಿದ್ದಾನೆ. ಇವಳು ಕೆದಕಿದ್ಲು, ಮತ್ತೆ ಬಿಡಲಿಲ್ಲ ಕೇಶಿನಿ ಅಂತ. ವಾರ್ಷ್ಣೇಯನಿಗೆ ಗೊತ್ತಾ ನಲ ಇಲ್ಲಿ ಹೋಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ. ವಾರ್ಷ್ಣೇಯನಿಗೆ ಗೊತ್ತಾ ಅಂತ. ವಾರ್ಷ್ಣೇಯನಿಗೆ ಗೊತ್ತಾ ಇಲ್ಲ ಅಂತ ಇವಳು ಗೊತ್ತು ಚೆನ್ನಾಗಿ. ಅದ್ರ ಬೇಕು ಅಂತ ಮಾತು ಮುಂದುವರಿಸ್ಬೇಕಲ್ಲ. ಹಾಗಾಗಿ ನೀನು ವಾರ್ಷ್ಣೇಯ ಹೇಗೂ ಸ್ನೇಹಿತರಲ್ಲ, ವಾರ್ಷ್ಣೇಯನಿಗೆ ಗೊತ್ತಾ ನಿಂಗೆ ಏನಾದ್ರು ಹೇಳಿದ್ನ ಯಾವಾಗಲರು ಅಂದಾಗ ಅದಕ್ಕೆ ನಲ ಹೇಳಿದ್ನಂತೆ, ಅದೇ ಬಾಹುಕ ಹೇಳಿದ್ನಂತೆ, ಅವನಿಗೇನು ಗೊತ್ತು, ಅವನು ಇಲ್ಲಿ ನಲನ ಮಕ್ಕಳನ್ನ ಬಿಟ್ಟು ಹೇಳುವಾಗ ನಲನ ಬಾಯಲ್ಲಿ ಬಂತು ಆ ನಲನ ಚಂದದ ಮಕ್ಕಳನ್ನ, ಪ್ರಿಯದರ್ಶನವು ಅಂತ ಆ ಚಂದದ ಮಕ್ಕಳನ್ನ ಇವನಿಗೆ ಹೇಗೆ ಗೊತ್ತಾಗಬೇಕು ಅಂತ ಬಾಹುಕನಿಗೆ ಅದು ಆ ಚಂದದ ಮಕ್ಕಳು ಅಂತ ಬಂದ್ಬಿಡುತ್ತೆ, ಬಾಯಲ್ಲಿ ಬಂದೇ ಬಿಡುತ್ತೆ. ಅದು ಆ ಮುದ್ದು ಮಕ್ಕಳನ್ನ ಇಲ್ಲಿ ಬಿಟ್ಟು ಅವನು ಹೋಗ್ಬಿಟ್ಟಿದ್ದಾನೆ. ವಾರ್ಷ್ಣೇಯ ಹೋಗಿ ಅಲ್ಲಿ ಸೇರ್ಕೊಂಡಿದ್ದಾನೆ. ಮತ್ತೆ ಈ ನಲ ಇದಾನಲ್ಲ, ಇವನು ಯಾರಿಗೂ ಗೊತ್ತಾಗುವಂತೆ ಇಲ್ಲ ಅವನು ಅಂತ ನಲನೇ ಹೇಳೋದು. ನಚಾನ್ಯ ಪುರುಷ ಕಶ್ಚಿನ್ ನಲಂ ವೇತ್ತಿ ಯಶಸ್ವಿನಿ, ಬೇರೆ ಯಾರಿಗೂ ನಲನನ್ನು ಗುರುತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಗೂಢಶ್ಚರತೆ ಲೋಕೇಸ್ಮಿನ್, ನಲ ಈ ಭೂಮಂಡಲದಲ್ಲಿ ಇದ್ದಾನೆ, ಅವನು ಸಂಚಾರ ಮಾಡ್ತಾ ಇದ್ದಾನೆ ಅವನು. ಆದರೆ ನಷ್ಟರೂಪು, ಅವನು ನೋಡ್ರೆ ಗುರ್ಸೋ ಹಾಗಿಲ್ಲ ಅಂತ, ನಷ್ಟರೂಪ ಅಂತ. ಹಾಗೆ ಅವನು ಆ ರಾಜ ನಲ ಸಂಚಾರ ಮಾಡ್ತಾ ಇದ್ದಾನೆ. ನಲ ಏನು ಅಂತ ನಲಂಗೊಬ್ಬಂಗೆ ಗೊತ್ತು. ನಲ ಯಾರು, ನಲ ಹೇಗಿದ್ದಾನೆ ಅಂತ ಇವತ್ತು ಯಾರಿಗೆ ಗೊತ್ತು ಅಂದರೆ ನಲನೊಬ್ಬನಿಗೆ ಗೊತ್ತು. ಬೇರೆ ಯಾವ ಚಿಹ್ನೆಗಳು ಕೂಡ ನಲನದ್ದಿಲ್ಲ ಅಂತ ಒಂದು ಮಾತನ್ನು ಹೇಳ್ದ. ಯಾಕೆಂದರೆ ಅವರು ಜೀವನದಲ್ಲಿ ಸುಳ್ಳು ಹೇಳಿದವರಲ್ಲ, ಯಾವಾಗಲೂ ಸುಳ್ಳು ಹೇಳಿದವರಲ್ಲ. ಹಾಗೆ ಈಗಲೂ ಕೂಡ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಕೇಳಿದ್ದಕ್ಕೆ ಉತ್ತರ ಕೊಟ್ಟ, ಸರಿಯಾದ ಉತ್ತರನೇ ಕೊಟ್ಟಿದ್ದಾನೆ, ಸುಳ್ಳಲ್ಲ ಅದೇನು ಅಂತ. ಆಗ ಕೇಶಿನಿ ಹೇಳಿದಂತೆ, ಅಲ್ಲ ಅಯೋಧ್ಯೆಗೊಬ್ಬ ಬ್ರಾಹ್ಮಣ ಬಂದಿದ್ನಲ್ಲ ಪರ್ಣಾದ ಅಂತ, ಅವನು ನಿನ್ನ ಮುಂದೆ ಈ ವಾಕ್ಯಗಳನ್ನು ಹೇಳಿದ್ನಲ್ಲ, ಯಾವ ವಾಕ್ಯ ಅದು? ಕ್ವನುತ್ವಂ ಕಿತವ, ಎಲ್ಲಿ ಹೋದೆ ಜೂಜುಕೋರ್ನೆ? ಜೂಜುಕೋರ ಅಂದರೆ ಕನ್ನಡದಲ್ಲಿ ಸ್ವಲ್ಪ ಕೆಟ್ಟದಾಗ ಕೇಳುತ್ತೆ, ಅದು ಸಂಸ್ಕೃತದಲ್ಲಿ ಅಷ್ಟು ಕೆಟ್ಟದಾಗಿ ಕೇಳೋದಿಲ್ಲ. ಕ್ಷತ್ರಿಯರು ರಾಜರು ಅವರಿಗೆ ದ್ಯೂತ ಸಹಜ, ಅದು ಮಿತಿ ಮೀರಬಾರ್ದು ಅಷ್ಟೇ. ದ್ಯೂತ ಮೃಗಯ ಇದೆಲ್ಲ ಅವ್ರಿಗೆ ಇರೋವಂಥದ್ದು, ಪಾನ ಇದೆಲ್ಲ ಇರೋವಂಥದ್ದು ಅವರಿಗೆ. ಆದರೆ ಪ್ರೀತಿಯಿಂದ ಬಳಸುವಾಗ ಬಳಸ್ತಾರೆ ಅದನ್ನು, ಆ ಶಬ್ದವನ್ನು. ಆ ಥರ ಇದೆ ಅದು, ಒಂದು ತಮಾಷೆಗೆ ಹೇಳ ಥರ ಇದೆ. ಎಲ್ಲಿ ಹೋದೆ ಜೂಜುಕೋರನೆ? ನನ್ನ ಬಟ್ಟೆಯಲ್ಲಿ ಅರ್ಧ ಹರಿದು ಉಟ್ಕೊಂಡು ಎಲ್ಲಿ ಹೋದೆ? ಮಧ್ಯರಾತ್ರಿ ಎದ್ದು ಹೋದೆಯಲ್ಲ, ಕಾಡಿನಲ್ಲಿ ಏಕಾಕಿ ಪತ್ನಿಯನ್ನು ಬಿಟ್ಟು. ಅದು ನಿನಗೆ ತುಂಬ ಪ್ರಿಯನಾದವಳು, ನಿನ್ನನ್ನು ತುಂಬ ನಿನ್ನೆ ಹೇಳಿದಾಗ ಜೀವದಲ್ಲಿ ಜೀವ ಇಟ್ಕೊಂಡಿದ್ದಾರೆ ನಿನ್ನಲ್ಲಿ, ಅಂಥವಳನ್ನು ಮಧ್ಯರಾತ್ರಿ ಕಾಡಿನಲ್ಲಿ ಬಿಟ್ಟು ಅವಳದೇ ಬಟ್ಟೆಯಲ್ಲಿ ಅರ್ಧ ಹರಿದು ಉಟ್ಕೊಂಡು ಎಲ್ಲಿ ಹೋದೆ ನೀನು? ಅವಳು ಕಾಯ್ತಾ ಇದ್ದಾಳೆ. ತಥಾಸ್ತೆ ತ್ವತ್ ಪ್ರತೀಕ್ಷಣಿ, ಇಂದಿಗೂ ಈಗಲೂ ಆಕೆ ನಿನ್ನ ಪ್ರತೀಕ್ಷೆಯಲ್ಲಿದ್ದಾಳೆ. ದಕ್ಷ್ಯಮಾನ ದಿವಾರಾತ್ರವು, ಹಗಲು ರಾತ್ರಿ ಅವಳನ್ನು ನಿನ್ನ ಶೋಕ ಸುಡ್ತಾ ಇದೆ. ಆ ನೀನು ಉಟ್ಟು ಬಿಟ್ಟ ಹರಿದ ಬಟ್ಟೆ ಈಗಲೂ ಅವಳ ಬಳಿಯಲ್ಲಿದೆ, ಅವಳು ಅದೇ ಸ್ಥಿತಿಯಲ್ಲಿದ್ದಾಳೆ ಈಗಲೂ ಕೂಡ ಅಂತ. ಹಾಗಾಗಿ ರೋಧಿಸುವ ಆ ನಿನ್ನ ಪತ್ನಿಯ ಮೇಲೊಂದು ಚೂರು ಕರುಣೆ ತೋರು, ದಯೆ ತೋರು. ಏನಪ್ಪ ಕರುಣೆ ತೋರೋದು ಅಂದರೆ ಒಂದು ಪ್ರತಿವಾಕ್ಯವನ್ನು ಕೊಡು, ಪ್ರತ್ಯುತ್ತರವನ್ನು ಕೊಡು ಈ ಮಾತಿಗೆ ಅಂತ. ಅದು ಯಾವ ಪತಿಗಾದರೂ ಕೂಡ, ನಿಜವಾದ ಪತಿಯಾದರೆ ಈ ಮಾತನ್ನು ಕೇಳಿದ ಮೇಲೆ ಅವನು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನರನಂಥವನಿಗಂತೂ ಸಾಧ್ಯವೇ ಇಲ್ಲ. ಹಾಗಾಗಿ ಇದಕ್ಕೆ ನೀನು ಉತ್ತರ ಕೊಟ್ಟೆಂತೆ ಅಯೋಧ್ಯೆಯಲ್ಲಿ, ಈಗ ಮತ್ತೊಂದು ಸಾರಿ ನಿನ್ನ ಬಾಯಿಂದ ಉತ್ತರ ಬೇಕು ಅಂತ ದಮಯಂತಿ ಕೇಳ್ತಾ ಇದ್ದಾಳೆ ಎಂಬುದಾಗಿ ಕೇಶನಿ ಹೇಳಿದ್ಲು. ಆ ಮಾತನ್ನು ಕೇಳ್ತಿದ್ದಂತೆಯೇ ಹೃದಯಂ ವ್ಯಥಿತಂ ಚಾಸೀತ್, ನರನ ಹೃದಯ ವ್ಯಥೆಯಿಂದ ತುಂಬಿತು, ಕಣ್ಣುಗಳು ನೀರಿನಿಂದ ತುಂಬಿದವು.
ಅಶ್ರುಪೂರ್ಣಿಯ ಚಲೋಚನೆ. ಅವನಿಗೆ ತುಂಬ ಸಂಯಮವಂತ ಅವನು. ಹಾಗಾಗಿ ನಿಗೃಹ್ಯ ಆತ್ಮನೋ ದುಃಖಂ, ತಾನು ದುಃಖವನ್ನು ನಿಗ್ರಹಿಸಿ ಹಿಡಿದು, ಕುದುರೆಗಳನ್ನು ನಿಯಂತ್ರಣ ಮಾಡೋ ಹಾಗೆ ತನ್ನ ದುಃಖವನ್ನು, ಕುದುರೆಗಳ ನಿಯಂತ್ರಣ ಮಾಡೋದು ಸುಲಭ ಇದೆ ಅವನಿಗೆ, ಏನು ಕಷ್ಟ ಇಲ್ಲ, ಹೃದಯಜ್ಞ ಅವನು. ಆದರೆ ಇಲ್ಲಿ ಕಷ್ಟ ಆಗ್ತಾ ಇದೆ ಅವನಿಗೆ. ದಹ್ಯಮಾನೋ ಮಹೀಪತಿ, ಸುಟ್ಟು ಹೋಗ್ತಾ ಇದ್ದಾನೆ ಅವನು ಅಂತ ದುಃಖದಲ್ಲಿ. ಅಂತಹ ಸ್ಥಿತಿಯಲ್ಲಿ ದೊರೆ ಗದ್ಗದವಾದ ಮಾತುಗಳ ಮೂಲಕವಾಗಿ, ಕಣ್ಣೀರಿನ ಮಾತುಗಳ ಮೂಲಕವಾಗಿ ಆಕೆಗೆ ಉತ್ತರ ಕೊಡ್ತಾನೆ. ಮೊದಲನೇದಾಗಿ ನಲ ಅವನು ಮಧ್ಯರಾತ್ರಿ ಬಿಟ್ಟು ಹೋದ. ಯಾಕೆಂದ್ರೆ ಅವನಿಗೆ ಗೊತ್ತು ದಮಯಂತಿಯನ್ನು ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂತಹ ಚಾರಿತ್ರ್ಯವತಿಯನ್ನು, ಅಂತಹ ಪತಿವ್ರತೆಯನ್ನು ಯಾರೂ ಮುಟ್ಟೋಕ್ಕೂ ಸಾಧ್ಯ ಇಲ್ಲ, ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರೇ ಕಾಯ್ಕೊಳ್ತಾರೆ. ಸೀತೆ ಬಗ್ಗೆ ಇದೇ ಮಾತನ್ನು ಕೇಳ್ತೇನೆ ನಾವು ರಾಮಾಯಣದಲ್ಲಿ. ಅವರು ಸ್ವರ್ಗವನ್ನು ಗೆದ್ದಿರ್ತಾರೆ, ಅದು ಒಂದು. ಇನ್ನೊಂದು, ಅವರು ಗಂಡನ ಮೇಲೆ ಕೋಪಗೊಳ್ಳೋದಿಲ್ಲ. ಗಂಡ ತಪ್ಪು ಮಾಡಿದ್ರು, ಗಂಡ ಹೇಗೆ ನಡ್ಕೊಳ್ಬೇಕು ಹಾಗೆ ನಡ್ಕೊಳ್ದೇ ಇದ್ರೂ ಕೂಡ ನಿಜವಾದ ಪತಿವ್ರತೆಯಾದವಳು ಗಂಡನ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ. ನನ್ನ ಮೇಲೆ ಆಕೆ ಕೋಪ ಮಾಡ್ಕೋಬಾರ್ದು ಅಂತ ಧ್ವನಿ ಹಾಗೆ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಅವನಾದರೂ ಏನು ಮಾಡ್ತಾನೆ, ಅವನನ್ನು ಕಲಿ ಹಿಡಿದಿದೆ, ಅವನ ಬುದ್ಧಿಗೆ ಮೌಢ್ಯ ಕವಿದಿದೆ. ಅವನೇನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಅವನಲ್ಲಿ ಏನೂ ಇಲ್ಲ, ಎಲ್ಲವನ್ನೂ ಕಳ್ಕೊಂಡಿದ್ದಾನೆ, ಬಟ್ಟೆ ಕೂಡ ಕಳ್ಕೊಂಡಿದ್ದಾನೆ, ಬುದ್ಧಿಗೆ ನಷ್ಟ ಆಗಿದೆ ಅವನದು. ಅವನು ಏನು ಮಾಡ್ತಾನೆ ಪಾಪ ಆ ಸಮಯದಲ್ಲಿ? ಏನೋ ಮಾಡಿದ್ದಾನೆ. ಅದಕ್ಕಾಗಿ ಅವನ ಮೇಲೆ ಕೋಪ ಮಾಡ್ಕೋಬಾರ್ದು ಆಕೆ ಎಂಬುದಾಗಿ ಒಂದು ಪ್ರತಿವಚನವನ್ನು ಕೊಡ್ತಾನೆ ಬಾಹುಕ ಈಗಲೂ ಕೂಡ. ಇಷ್ಟಾಗಿ ದುಃಖದ ಕಟ್ಟೆ ಒಡೆಯಿತು ನಳನಿಗೆ. ಸ್ವರವೆತ್ತಿ ರೋಧಿಸಿದ ಅಂತ ಅನ್ನಲ್ಲ, ತಡೆಯಲಾರದೆ ಪರಮ ದುರ್ಮನಾಹ, ಅತ್ಯಂತ ದುಃಖಿಯಾಗಿ ಸ್ವರವೆತ್ತಿ ರೋಧಿಸಿದ, ಧಾರಾಕಾರವಾಗಿ ಕಣ್ಣೀರು ಸುರಿಯಿತು. ಕೇಶನಿ ಬಂದು ದಮಯಂತಿಗೆ ವರದಿ ಕೊಟ್ಲು. ಅವಳಿಗೆ ಮತ್ತು ದೃಢ ಆಯಿತು, ಅವನು ಯಾಕೆ ಉತ್ತರ ಕೊಡಬೇಕು? ಹೋಗಲಿ, ಯಾರೋ ನಲನಿಂದ ವಿಷಯ ತಿಳ್ಕೊಂಡವರು ಅಂತ ಹೇಳೋಣ ಅಂತಂದರೆ ಹಾಗೂ ಸಾಧ್ಯತೆ ಇದೆಯಲ್ವಾ. ನಲನೇ ಉತ್ತರ ಕೊಡ್ಬೋದು, ನಲನ ಸ್ನೇಹಿತೆಯರು ಉತ್ತರ ಕೊಡ್ಬೋದು, ಸಾಧ್ಯತೆ ಇದೆ. ಆದರೆ ಈ ಕಣ್ಣೀರು ಯಾಕೆ, ದುಃಖ ಯಾಕೆ? ನಲನೇ ಇರಬೇಕು ಅಂತ ಪೂರ್ತಿ ದೃಢ ಮಾಡೋದು ಕಷ್ಟ, ರೂಪ ಪೂರ್ತಿ ಬೇರೆ ಇದೆ. ನಲನ ಹಾಗಿಲ್ಲ ಅವನು. ಹಾಗಾಗಿ ಕೇಶನಿಗೆ ಮತ್ತೆ ಕೆಲಸ ಕೊಡ್ತಾಳೆ, ನೀನು ಮತ್ತೆ ಹೋಗುವಲ್ಲಿ ಹೋಗಿ ಅವನನ್ನು ಹತ್ತಿರದಿಂದ ಗಮನಿಸು. ಅವನು ಹೇಗೆ ಕೂರ್ತಾನೆ, ಹೇಗೆ ಹೇಳ್ತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ನಡ್ಕೊಳ್ತಾನೆ, ಎಲ್ಲವನ್ನೂ ಗೂಢಚಾರಿಗಳು ಹೇಗೆ ಅದನ್ನು ಪತ್ತೆ ಮಾಡ್ತಾರೋ ಆ ರೀತಿಯಲ್ಲಿ ಅವನ ಸಮಸ್ತ ಚಲನವಲನಗಳನ್ನು ಹತ್ತಿರದಿಂದ ಗಮನಿಸು. 2 ಸೂಚನೆ ಕೊಡ್ತಾಳೆ ಕೇಶನಿಗೆ ದಮಯಂತಿ. ಯಾವುದೇ ಕಾರಣಕ್ಕೂ ಅವನಿಗೆ ಬೆಂಕಿ ಸಿಗದೇ ಇರೋ ಹಾಗೆ ನೋಡ್ಕೋ, ಮತ್ತು ನೀರು ಕೂಡ ಸಿಗಬಾರ್ದು ಹಾಗೆ ನೋಡ್ಕೋ ಅಂತ. ಏನಪ್ಪ ಹೀಗೆ ಮಾಡ್ಬೋದಾ? ಅತಿಥಿಗಳು ಬಂದರೆ ಅವರಿಗೆ ನೀರು ಬೆಂಕಿ ಕೊಡದೇ ಇದ್ರೆ ಹೇಗಾಗತ್ತೆ? ನೀರಾರು ಕೊಡ್ಬೇಕಲ್ವ ಕೊನೆ ಪಕ್ಷ. ಇವನಂತೂ ಅಡುಗೆ ಮಾಡೋನು, ಋತುಪರ್ಣನಿಗೆ ಅಡುಗೆ ಮಾಡಿ ಬಡಿಸ್ಬೇಕು, ನೀರಲ್ಲಿ ಹೇಗೆ ಅಡುಗೆ ಮಾಡ್ತಾನವನು ಪಾಪ. ಆಯ್ತು, ನಲನೇ ಬಂದ ಅಂತ ಅನ್ಕೊಂಡ್ರು ಕೂಡ ಅವನಿಗೆ ನೀರಿಲ್ಲದಂತೆ ಮಾಡ್ಬೇಕಾ ಪಾಪ ನಲನಿಗೆ? ಅಂದರೆ ಅದೇನು ಗುಟ್ಟಿದೆ ಅದರಲ್ಲಿ. ಆ ಕಾರಣಕ್ಕೋಸ್ಕರ ಆಕೆ ಹಾಗೆ ಮಾಡ್ತಾ ಇರುವಂಥದ್ದು. ಅಚಾಸ್ಯ ಪ್ರತಿಬಂಧೇನ ದೇಯೋಗ್ನಿರಿಪಿಕೇಶಿನಿ, ಅಗ್ನಿಯನ್ನು ಕೊಡಬೇಡ ಆತನಿಗೆ, ಸಿಗದಂತೆ ನೋಡ್ಕೋ ಅಗ್ನಿ ಅಂತ. ಹಾಗೆಯೇ ಯಾಚತೆ ನ ಜಲಂ ದೇಯಂ, ಅವನು ಬೇಕು ಅಂತ ಕೇಳಿದ್ರು ಕೂಡ ನೀರು ಕೊಡಬೇಡ. ಏನು ಮಾಡ್ತಾನೆ ಬಂದು ಹೇಳು ನನಗೆ. ನಿಮಿತ್ತಂ ಯತ್ವಯಾ ದೃಷ್ಟಂ ಬಾಹುಕೆ ದೈವ ಮಾನುಷಂ. ಬಾಹುಕನಲ್ಲಿ ಯಾವ್ಯಾವ ನಿಮಿತ್ತಗಳು ಏರ್ಪಡ್ತವೆ, ದೈವ ಮಾನುಷ, ಆ ನಿಮಿತ್ತಗಳನ್ನು ಗುರುತಿಸಿ ಬಂದು ಹೇಳು, ಮತ್ತೇನಾದ್ರು ಕಂಡ್ರೆ ಅದನ್ನು ಕೂಡ ಹೇಳು ಅಂತ. ಈ ದಮಯಂತಿ ಸೂಚನೆ ಮೇರೆಗೆ ಈ ಕೇಶನೆಯಲ್ಲಿ ಹೋಗಿ ಎಲ್ಲ ಗಮನಿಸಿ ಹಿಂದಿರುಗಿ ಬರ್ತಾಳೆ. ಅವಳಿಗೆ ಗಾಬರಿ ಆಗ್ಬಿಟ್ಟಿದೆ, ಆಘಾತ ಆಗ್ಬಿಟ್ಟಿದೆ. ವಾಪಸ್ ಬರುವಾಗ ತಾನು ಕಂಡಿದ್ದನ್ನು ಅಚ್ಚರಿಗಂಗಳಿಂದ ದಿಗ್ಭ್ರಾಂತರಾಗ್ಬಿಡ್ತಾಳೆ ಅವಳು. ದಮಯಂತಿಗೆ ವರದಿ ಮಾಡ್ತಾಳೆ. ಒಂದು, ಅವನು ಬಹಳ ಮಡಿಯವನು, ಅತ್ಯಂತ ಶುದ್ಧ, ದೃಢಂ ಶುಚುಪಚಾರೋಸೌ, ತುಂಬ ಶುಚಿ ಅವನು. ಅಂತಹ ಶುಚಿಯಾಗಿರುವವರಿಗೆ ನೀರು ಬೇಕಾಗ್ತದೆ ಮತ್ತೆ ಮತ್ತೆ. ಅಂದರೆ ನಿಜವಾದ ಶುಚಿತ್ವವನ್ನು ಯಾರು ಪಾಲನೆ ಮಾಡ್ತಾರೋ, ಒಳಗು ಹೊರಗು ಶೌಚಾಚಾರವನ್ನು ಯಾರು ಮಾಡ್ತಾರೋ ಅವರಿಗೆ ನೀರು ತುಂಬ ಬೇಕಾಗ್ತದೆ, ಸಮಯಕ್ಕೆ ನೀರು ಬೇಕಾಗ್ತದೆ. ಹಾಗಾಗಿ ಅವನು ಎಷ್ಟು ಶುದ್ಧ ಅಂದರೆ ನನ್ನ ಜೀವನದಲ್ಲಿ ನಾನು ಯಾರು ಅಷ್ಟು ಶುದ್ಧರನ್ನು ನೋಡಲಿಲ್ಲ ಅಂತ ಕೇಶನ್ ಹೇಳ್ತಾರೆ. ಅಷ್ಟು ಶುದ್ಧರನ್ನು ನಾನು ನೋಡಲಿಲ್ಲ, ಅಷ್ಟು ಶುದ್ಧ ಅವನು. ಮತ್ತು ಪವಾಡ ಪುರುಷ, ಚಮತ್ಕಾರಿ ಅವನು.
ಏನಪ್ಪ ಚಮತ್ಕಾರಿ ಅಂದರೆ, ಬಾಗಿಲು ಚಿಕ್ಕದಿತ್ತು, ಇವನು ಬಂದರೆ ಇವನಿಗಂತೂ ತಗ್ಗಿದೆ, ಯಾವುದೋ ಒಂದು ಬಾಗಿಲು ಅಲ್ಲಿ, ಇವನಿಗಿಂತ ಬಾಗಿಲು ತಗ್ಗಿದೆ, ಇವನು ಬಗ್ಗಲಿಲ್ಲ, ನೆಟ್ಟಗೆ ಹೋಗ್ತಾ ಇದ್ದ. ಹೋಗಿ ತಲೆ ಹೊಡ್ಕೊಂಡ ಅಂದರೆ ಇಲ್ಲ, ಬಾಗಿಲೇ ದೊಡ್ಡದಾಯ್ತು, ಬಾಗಿಲೇ ದೊಡ್ಡದಾಯ್ತು. ಹ್ರಸ್ವಮಾಸಾದ್ಯತು ದ್ವಾರಂ ನಾಸವು ವಿನಮತೆ ಕ್ವಚಿತು. ಎಲ್ಲಿ ಹೋದ್ರೂ ಕೂಡ ಅವನು ತಲೆ ಬಗ್ಗೋದಿಲ್ಲ, ನೇರವಾಗಿ ಸಂಚಾರ ಮಾಡ್ತಾನೆ. ತಾನೇ ಅಕ್ಕಪಕ್ಕ ಸರ್ಕೊಡ್ತದೆ ಎಲ್ಲೋದು ಕೂಡ. ಅವನು ಸಂಚಾರ ಮಾಡುವಾಗ ಬಾಗಿಲುಗಳು ಹಿರಿದಾಗ್ತವೆ. ಚಿಕ್ಕ ರಂಧ್ರದಂತೆ ಇದ್ರೂ ಕೂಡ, ಒಂದು ಸಣ್ಣ ಪಟ್ರೆ ಅಂತ ರಂಧ್ರದಂತೆ ಇದ್ರೂ ಕೂಡ ಇವನು ಅಲ್ಲಿ ಹೋಗಬೇಕು ಅಂತ ಹೊರಟ್ರೆ ಅದು ಅಗಲಾಗ್ತದೆ ತಾನಾಗಿ. ಏನದು ಅಂದರೆ ಭೂಮಿ ಜಯ. ಇದು ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಭೂಮಿಯನ್ನು ಜಯಿಸಿದ್ದರ ಕುರುಹೋದು. ಹಾಗಾಗಿ ಇವನು ಏನೂ ಮಾಡಬೇಕಾಗಿಲ್ಲ, ತಾನೇ ಭೂಮಿ ಸಹಕಾರ ಕೊಡುತ್ತೆ. ಅವನು ಹೋಗ್ತಾ ಬರುತ್ತಾ, ಅಷ್ಟು ಗೌರವವನ್ನು ಮರ್ಯಾದೆಯನ್ನು ಕೊಡುತ್ತೆ ಭೂಮಿಯನ್ನು. ಸಂಕಟ ಎಪ್ಪಿಸ್ತೆ ಸುಮಹತ್ ವಿವರಂ ಜಾಯತೆ ಇದಕಂ. ಅವನು ರಾಜಾಧಿರಾಜ ಚಕ್ರವರ್ತಿ ಅಲ್ವಾ, ಎಲ್ಲೋಗುತ್ತೆ, ಒಳಗಡೆ ಇದೆ ಈಗಲೂ ಕೂಡ ಅದು. ಹಾಗಾಗಿ ಅವನಿಗೆ ಬಾಗಿ ಗೊತ್ತಿಲ್ಲ. ಆ ಬಾಗುವ ಸ್ಥಳಗಳನ್ನು ಬಿಟ್ಟರೆ, ಗುರುಗಳ ಮುಂದೋ ತಂದೆ ಮುಂದೋ ದೇವರ ಮುಂದೋ ಅದು ಬಿಟ್ಟರೆ ಬೇರೆ ಎಲ್ಲೂ ಭಾಗವನ್ನಲ್ಲ ಅವನು. ಅದಾಯಿತು. ನೀನು ಹೇಳಿದ ಹಾಗೆ ಅವನಿಗೆ ನಾನು ನೀರು ಸಿಗದಂತೆ ನೋಡ್ಕೊಂಡೆ. ಯಾಕೆಂದರೆ ದಮಯಂತಿಯ ಸಖಿ ಸೇವಕಿಯೊಳ ಅವಳು ಮಾತು ನಡೆಯುತ್ತೆ ಅಲ್ಲಿ, ಹಾಗಾಗಿ ಸಿಗದಿರುವಂತೆ ನೋಡಿಕೊಂಡೆ. ಅವನು ಆ ನಿರೀಕ್ಷೆನೇ ಮಾಡಲಿಲ್ಲ ನೀರನ್ನು. ಮತ್ತೇನು ಮಾಡ್ದ ಅಂತಂದರೆ, ಅಲ್ಲಿ ಪಾಕದ್ರವ್ಯಗಳು, ಈಗ ಒಂದು ಭೋಜನ ಸಿದ್ಧಪಡಿಸ್ಬೇಕು ಅಂತ ದ್ರವ್ಯಗಳು ಬೇಕಲ್ವಾ, ಅಕ್ಕಿನೋ ಬೇಡನೋ ಮತ್ತೊಂದು ಎಲ್ಲ ಬೇಕಲ್ವಾ, ತೊಳೆಯೋದೆಲ್ಲ ಇರುತ್ತೆ, ಅದರಲ್ಲಿ ಪಾತ್ರೆಗಳನ್ನು ತೊಳ್ಕೊಬೇಕು ಎಲ್ಲ ಇರುತ್ತಲ್ವಾ, ಹಾಗೆ ತೊಳಿಬೇಕು. ಅದನ್ನು ತೊಳೆಯೋಕೆ ಬೇಕಾದ ಕುಂಭಗಳೆಲ್ಲ ಬಂದು ಸಿದ್ಧವಾಗಿದೆ. ಅಲ್ಲಿ ನೀರು ಬಂದಿಲ್ಲ, ನೀರು ತುಂಬಿಸಿಟ್ಟಿಲ್ಲ ಅದಕ್ಕೆ. ಇವನೇನು ಮಾಡಿದ ಅಂದರೆ, ಹೀಗೆ ನೋಡಿದ್ನಂತೆ ಆ ಕುಂಭಗಳ ಕಡೆಗೆ, ಒಂದ್ಸಾರಿ ದೃಷ್ಟಿ ಹಾಯಿಸಿದ್ನಂತೆ, ನೀರು ತುಂಬಿಕೊಂಡಿತು. ತೇನ ಅವೇಕ್ಷಿತ ಕುಂಭಾ ಪೂರ್ಣ ಏವಾಭವಂಸ್ತತಃ. ಯಾವ ಯಾವ ಕುಂಭವನ್ನು ಆ ಬಾಹುಕನ ವೀಕ್ಷಿಸಿದನೋ ಅವನ ದೃಷ್ಟಿ ಬಿದ್ದಲ್ಲಿ ನೀರು ತುಂಬಿತು ತಾನೇ ತಾನಾಗಿ. ಇಂಥದ್ದೊಂದು ಆಶ್ಚರ್ಯವನ್ನು ನಾನು ನೋಡಿದೆ. ಇದೇನು ಅಂದರೆ, ಜಲಭೂತದ ಮೇಲೆ ಆತನು ವಿಜಯವನ್ನು ಸಾಧಿಸಿದ ಕುರುಹು ಅಂತ. ಅವನು ಕರದಲ್ಲಿ ನೀರು ಬರ್ತದೆ ಅಂತ, ಅವನು ಬಯಸದಲ್ಲಿ ನೀರು ಪ್ರಕಟ ಆಗ್ತದೆ ಅಂತ. ಹಾಗಾಗಿ ಪಂಚಭೂತಗಳನ್ನು ಗೆದ್ದವನು ಎನ್ನುವ ಕುರುಹುಗಳು ಒಂದೊಂದಾಗಿ ಅಲ್ಲಿ ಗೋಚರ ಆಗ್ತಾ ಇದೆ ಏಕಾಂತದಲ್ಲಿ. ಅವನಿಗೆ ಗೊತ್ತಿಲ್ಲ ಇವಳು ಗುಪ್ತಚರ್ಯ ಮಾಡ್ತಾ ಇದ್ದಾಳೆ, ನೋಡ್ತಾ ಇದ್ದಾಳೆ ಅಂತ ಅವನಿಗೆ ಗೊತ್ತಿಲ್ಲ. ಇವಳು ತುಂಬ ಜಾಣೆಯರ ಜಾಣೆ, ದಮಯಂತಿಯ ಶಿಷ್ಯವಳು, ಸೇವಕಿಯವಳು, ಅವಳು ಜಾಣೆ. ಹಾಗಾಗಿ ಅವಳು ಪತ್ತೆ ಮಾಡ್ತಾ ಇದ್ದಾಳೆ ಅಂತ. ಇದಾಯಿತು, ಬೆಂಕಿ ಕೊಟ್ಟಿಲ್ವಲ್ಲ, ಈಗೇನು ಮಾಡ್ತಾನೆ ಅಂದರೆ, ಅದು ಮತ್ತೂ ವಿಚಿತ್ರ. ಒಲೆ ಮೇಲೆ ಪಾತ್ರೆ ಇಟ್ಟ, ನೀರು ತುಂಬಿಸಿ ಒಲೆ ಮೇಲೆ ಪಾತ್ರೆ ಇಟ್ಟ, ಆಮೇಲೆ ಬೆಂಕಿಗೆ ಏನು ಮಾಡ್ತಾನೆ ಅಂತ ಕುತೂಹಲದಿಂದ ನಾನು ಅಡುಗೆ ನೋಡ್ತಾ ಇದ್ದೆ. ಹುಲ್ಲಿನ ಒಂದು ಮುಷ್ಟಿ ಹುಲ್ಲನ್ನು ಕೈಗೆ ತಗೊಂಡ, ಒಣ ಹುಲ್ಲನ್ನು ಕೈಗೆ ತಗೊಂಡ, ಹೀಗೆ ಸೂರ್ಯನಿಗೆ ತೋರಿಸಿದ. ಅದನ್ನು ಬೆಂಕಿ ಹೊತ್ತಿ ಉರಿಯಿತು ಅಲ್ಲಿ. ತೃಣಮುಷ್ಟಿಂ ಸಮಾದಾಯ ಸವಿತುಸ್ತಂ ಸಮಾದಧತ್. ತೃಣಮುಷ್ಟಿಯನ್ನು ಕೈಗೆತ್ತಿಕೊಂಡು ಸೂರ್ಯನಿಗೆ ತೋರಿಸಿದಾಗ ಅದು ಪ್ರಜ್ವಲಿಸಿತು. ಅಥ ಪ್ರಜ್ವಲಿತಸ್ತತ್ರ ಸಹಸ ಹವ್ಯವಾಹನ. ಅಲ್ಲಿ ಅಗ್ನಿಯು ಪ್ರಜ್ವಲಿಸಿತು. ಇದು ಅಗ್ನಿಜಯ. ಅಗ್ನಿಯನ್ನು ಆಳುವವರು ಹೇಗಿರ್ತಾರೆ ಅಂದರೆ ಹೀಗಿರ್ತಾರೆ ಅಂತ. ಅವ್ರ ಕರದಲ್ಲಿ ಅಗ್ನಿ ಬರುತ್ತೆ ಅಂತ, ಹಾಗಿರ್ತಾರೆ ಅವರು ಅಂತ. ತದ್ ಅದ್ಭುತತಮಂ ದೃಷ್ಟ. ಇದನ್ನು ನೋಡಿ ನನಗೆ ಬವಳಿ ಬಂದಂತೆ ಆಯಿತು, ವಿಚಿತ್ರ ಅನಿಸೋಯಿತು ನನಗೆ. ಅದೇ ವಿಚಿತ್ರ ಆಶ್ಚರ್ಯದಲ್ಲಿ ನಾನು ಹೀಗೆ ಅಲ್ಲಿಂದ ಇಲ್ಲಿವರೆಗೆ ಹೇಗೆ ಬಂದೋ ಅದೇ ಥರ ಬಂದಿದ್ದೇನೆ ಇಲ್ಲಿಗೆ ಅಂತ ಆಕೆ ಹೇಳ್ಕೊಡ್ತಾ ಇದ್ದಾಳೆ. ಇದಾಯ್ತಲ್ಲ, ಇನ್ನೊಂದು ಮತ್ತೂ ವಿಚಿತ್ರ ನಡೆಯಿತು ಅಲ್ಲಿ ಅಂತ ಆಕೆ ವರದಿ ಮಾಡ್ತಾರೆ. ಅದೇನು ಅಂದರೆ, ಈ ಬೆಂಕಿ ಸರಿ ಮಾಡಬೇಕಲ್ಲ, ಅವನು ಒಳಗೆ ಕೈ ಹಾಕ್ತಾನೆ, ಬೆಂಕಿ ಒಳಗೆ ಕೈ ಹಾಕಿ ಸರಿ ಮಾಡ್ತಾನೆ, ಅವನಿಗೆ ಸುಡೋದಿಲ್ಲ ಅದು ಅಂತ. ಅನ್ಯಚ್ಚ ತಸ್ಮಿನ್ ಸುಮಹದಾಶ್ಚರ್ಯಂ ಲಕ್ಷಿತನ್ಮಯ. ಅನ್ಯಚ್ಚ ಮತ್ತೊಂದು ಆಶ್ಚರ್ಯ ಏನು ಅಂದರೆ, ಸುಮಹದಾಶ್ಚರ್ಯಂ ಯದಗ್ನಿಮಪಿ ಸಂಸ್ಪೃಶ್ಯ ನೈಮಾಸೋ ದಹ್ಯತೆ ಶುಭೆ. ಅಗ್ನಿಯನ್ನು ಮುಟ್ಟಿದರೂ ಕೂಡ ಅವನನ್ನು ಅಗ್ನಿ ಸುಡೋದಿಲ್ಲ. ಅಂದರೆ ಯಾವ ಮಟ್ಟದ ಸಖ್ಯ ಅವನಿಗೂ ಅಗ್ನಿಗೂ ಇರಬೇಕು, ಎಷ್ಟು ಅಗ್ನಿಯ ಒಲಮೆಯನ್ನು ಆತ ಸಂಪಾದನೆ ಮಾಡಿರಬೇಕು. ಈ ಭಾಗಗಳೇ ಮುಖ್ಯವಾಗಿ ನಾವು ನಿಮಗೆ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿರೋದು ಅಂತ. ಪಂಚಭೂತಗಳನ್ನ ಆಳಿದವರು
ಅಗ್ನಿಯ ಜೊತೆಗೆ ಈ ಪ್ರಿಯ ಸಖ್ಯವನ್ನು ಇಟ್ಕೊಂಡವರು ಹೇಗಿರ್ತಾರೋ ನೋಡಿ ಅಂತ. ನಿಮಗೆ ನಾವು ನಿನ್ನ ಕಥೆ ಹೇಳುವಾಗ ಹೇಳಿದ್ವು, ಕಾರ್ಕೋಟಕ ನಾಗ ಕಾಡ್ಗಿಚ್ಚಿನಲ್ಲಿ ಸಿಕ್ಕಿಬಿದ್ದಿದ್ದ. ಅವನಿಗೇನು ಸಾಕಷ್ಟು ಬಲ ಇದೆ, ವೇಗವೂ ಕೂಡ ಇದೆ. ಅವನಿಗೆ ತಪ್ಪಿಸ್ಕೊಳ್ಳೋಕ್ಕಾಗದೇ ಇರುವಂಥ ಕಾಡ್ಗಿಚ್ಚೋದು. ಅಲ್ಲಿಂದ ಕಾರ್ಕೋಟಕನನ್ನು ನಲ ಹೇಗೆ ರಕ್ಷಣೆ ಮಾಡಿರ್ಬೋದು ಅಂದರೆ ಅವನನ್ನು ಸುಡೋದೇ ಇಲ್ಲ ಅಗ್ನಿ. ಹೋಗಿ ಎತ್ಕೊಂಡು ಬಂದಿರ್ತಾನೆ ಅಷ್ಟೇ. ಬೆಂಕಿ ಮಧ್ಯೆ ಹೋಗಿ ಕಾರ್ಕೋಟಕನನ್ನು ಎತ್ಕೊಂಡು ಈ ಕಡೆ ಬಂದಿರ್ತಾನೆ. ಯಾಕೆಂದರೆ ಅವನ ಮೇಲೆ ಅಗ್ನಿಯ ಆ ಪ್ರಭಾವ ಇಲ್ಲ, ಸುಡೋದಿಲ್ಲ ಅವನನ್ನು ಅಗ್ನಿ ಅಂತ. ಹಾಗಾಗಿ ಸಾಧ್ಯ ಆಗಿರುವಂಥದ್ದು ರಕ್ಷಣೆ ಅಂತ. ಅಗ್ನಿಯ ಜಯ ಅವನಿಗೆ ಎಷ್ಟರ ಮಟ್ಟಿಗೆ ಸಹಾಯಕ್ಕೆ ಬಂತು ಅಂದರೆ ಕಳೆದುಕೊಂಡಿದ್ದ ಎಲ್ಲವನ್ನೂ ಕೂಡ ಮರಳಿ ಪಡ್ಕೊಳ್ಳೋದಕ್ಕೆ ಈ ಅಗ್ನಿಜಯವೇ ಪೀಠಿಕೆ ಆಯಿತು. ಕಾರ್ಕೋಟಕ ಸಿಕ್ಕಿದ್ರಿಂದಾಗಿ ಮುಂದಿನದೆಲ್ಲ ಆಗುವಂಥದ್ದು ಅನುಕೂಲಗಳು ಅವನಿಗೆ ಅಂತ. ಹಾಗೆ ಅವನು ಕರದಲ್ಲೆಲ್ಲ ನೀರು ಬರ್ತಾ ಇದೆ ಅಂತ. ಅವನು ಕೈ ತೊಳ್ಕೊಳ್ಬೇಕು ಅಂದರೆ ನೀರಲ್ಲಿದಂತ ನೋಡೋದೇ ಇಲ್ಲ ಅಂತ. ಅವನಿಗೆ ಎಲ್ಲಿ ಬೇಕೋ ಅಲ್ಲಿ ನೀರು ಬರುತ್ತೆ, ಅಲ್ಲಿ ಪ್ರಕಟ ಆಗುತ್ತೆ, ಹರಿಯುತ್ತೆ ನೀರು. ಇದನ್ನು ನೋಡಿದೆ ನಾನು. ಇದಾದ ಮೇಲೆ ಇನ್ನೊಂದು ವಿಚಿತ್ರವನ್ನು ನೋಡಿದೆ. ಹೂವುಗಳನ್ನು ತಗೊಂಡ ನಾನು, ಹೂವುಗಳನ್ನು ತಗೊಂಡು ಕೈಯಿಂದ ಮೆಲ್ಲನೆ ಹಿಸುಕಿದ ಹೂಗಳನ್ನು. ಸಾಮಾನ್ಯವಾಗಿ ಹೂವುಗಳನ್ನು ತಗೊಂಡು ಹಿಸುಕಿದ್ರೆ ಏನಾಗುತ್ತೆ ಅಂದರೆ ಹೂ ಹಾಳಾಗತ್ತೆ ಅಲ್ವಾ? ಹೂವಾಗಿ ಉಳ್ಕೊಳ್ಳುತ್ತೆ. ಅದ್ರ ನಂತರ ನೀವು ಹೀಗಂದ್ರೆ ಏನಾಗತ್ತೆ? ಹೂ ತಗೊಂಡು, ಹೂ ಅಂದರೆ ಮೃದು ಅಲ್ವಾ? ಕುಸುಮ ಕೋಮಲ ಅಂತ ಹೇಳ್ತಾರಲ್ಲ, ಅಷ್ಟು ಮೃದು ಅಲ್ವಾ ಅದು ಅಂತ. ಅದು ಇಲ್ಲ, ಹಾಗಲ್ಲ ಅಂತ. ಅವನು ಹೀಗೆ ಅದನ್ನು ಹಿಸುಕಿದಂತೆ ಅವು ಅರಳಿದವು ಹೂವುಗಳು, ಮತ್ತಷ್ಟು ಪರಿಮಳ ಭರಿತವಾದವು, ಪರಿಮಳ ಸೂಸಿದವು. ಮಹಾಪುರುಷ ಲಕ್ಷಣ ಅದು. ಒಬ್ಬ ಅಸಾಮಾನ್ಯ ಪುರುಷ ಅವನು ಅನ್ನೋದ್ರ ಕುರುಹು. ಇಂಥವನಿಗೆ ಪಾಪ ಎಂಥ ಕಷ್ಟ ಬಂತು ನೋಡಿ. ಇಂಥವನನ್ನು ಕಾಡು ಪಾಲು ಮಾಡಲಾಯಿತು ಮೋಸದಿಂದ. ಅಂದರೆ ಏನಾಗಿರ್ಬೇಕು ಆ ಪ್ರಜೆಗಳಿಗೆ ಅಂತ. ಸುಹೃದಾಂ ಶೋಕವರ್ಧನ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಅವನು ಕಾಡಿಗೆ ಹೋಗ್ತಾ ಇದ್ರೆ ಇಡೀ ನಗರವೇ ರೋಧಿಸಿತ್ತು. ಎಲ್ಲ ಅಷ್ಟು ವ್ಯಥೆಪಟ್ಟರು. ಇಂಥ ಅದ್ಭುತಗಳನ್ನೆಲ್ಲ ನೋಡಿ ನಾನು ಮರಳಿ ಬಂದೆ. ದಮಯಂತಿಗೆ ಇದೆಲ್ಲ ಗೊತ್ತು, ಇದೆಲ್ಲ ಅವನ ಕುರುಹುಗಳು. ಆಕೆ ನಿತ್ಯ ನೋಡಿದ ಸಂಗತಿಗಳು ಇವೆಲ್ಲವೂ ಕೂಡ. ಬೇರೆಯವರಿಗೆ ಅದ್ಭುತ ಇರ್ಬೋದು, ಅವಳಿಗೆ ನಿತ್ಯ ಚರ್ಯೆ ಅದು, ಪ್ರತಿನಿತ್ಯ ನೋಡ್ತಾಳೆ ಅವಳು ಅದನ್ನು ಅಂತ. ಹಾಗಾಗಿ ಅಮನ್ಯತ ನಲಂ ಪ್ರಾಪ್ತಂ, ನಲನೇ ಬಂದಿರಬೇಕು ಎಂಬ ಭಾವ ಅವಳಿಗೆ ಬಂತು. ಕರ್ಮಚೇಷ್ಟಾಭಿ ಸೂಚಿತಂ, ರೂಪ ಅದನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ಅವನ ಕರ್ಮ, ಅವನ ಚಟುವಟಿಕೆಗಳು ಅದನ್ನೇ ಹೇಳ್ತಾ ಇದ್ದಾವೆ, ನಲ ಅನ್ನೋದನ್ನು ಹೇಳ್ತಾ ಇದ್ದಾವೆ ಅಂತ. ಸಹ ಶಂಕಮಾನ ಭರ್ತಾರಂ ನಲಂ ಬಾಹುಕ ರೂಪಿಣಂ, ತನ್ನ ಪತಿ ನಲನೇ ಬಾಹುಕ ರೂಪದಿಂದ ಬಂದಿರಬೇಕು ಎನ್ನುವ ಗಾಢ ಶಂಕೆಯಲ್ಲಿ ಅಳಿವಿನ ಮಧ್ಯೆ, ಇಂಥದ್ದಾಯ್ತು ಅವನಿಗೆ, ಇಂಥ ಪರಿಸ್ಥಿತಿ ಬಂತ ಅಂತ ಅಳಿವಿನ ಮಧ್ಯದಲ್ಲಿ ಆಕೆ ತನ್ನ ಜಾಣ್ಮೆಯನ್ನು ಮತ್ತು ಮುಂದುವರಿಸ್ತಾಳೆ. ಹಾಗಾಗಿ ಕೊನೆಗೆ ಇನ್ನೊಂದು ಕೆಲಸ ಮಾಡು, ಹೇಗಾದರೂ ಅವನ ಅಡುಗೆಯನ್ನು ಕದ್ದು ತಗೊಂಡು ಬಾ ಅಂತ. ಅವನು ಅಡುಗೆ ಮಾಡ್ತಾ ಇದ್ದ, ಋತುಪರ್ಣನಿಗೋಸ್ಕರ ಅಡುಗೆ ಮಾಡ್ತಾ ಇದ್ದಾನೆ ಅವನು. ಹಾಗಾಗಿ ಅವನಿಗೆ ಗೊತ್ತಾಗದಂತೆ ಒಂದು ತುಂಡು ಆಹಾರ ಪದಾರ್ಥ ಅವನು ತಯಾರು ಮಾಡಿ ಇಟ್ಟಿದ್ದು ಅದನ್ನು ತಗೊಂಡು ಬಾ ಅಂತ. ಪಾಪ ಅವನು ಏನೋ ಅಡುಗೆ ಆ ಕಡೆ ಈ ಕಡೆ ಕೆಲಸದಲ್ಲಿ ವ್ಯಗ್ರನಾಗಿದ್ದಾಗ ಏಕೆ ಕದ್ಕೊಂಡ್ ಬಂದಂತೆ ಕೇಶನಿ. ಅಲ್ಲೋಗಿ ಅವ್ನು ತಯಾರು ಮಾಡಿ ಇಟ್ಟಿದ್ದನ್ನು ಒಂದು ತುಂಡನ್ನು ತಗೊಂಡು ಬಂದ್ಲಂತೆ ಕೇಶನಿ. ಅದನ್ನು ಸೇವಿಸಿದ ದಮಯಂತಿ ಬಿಕ್ಕಿ ಬಿಕ್ಕಿ ಹತ್ತಳು. ಯಾಕೆಂದರೆ ಶಾಶ್ವತ ನಲಸಿದ್ಧಸ್ಯ ಬಹುಶಃ ಪುರ ಅಂತ ಎಷ್ಟೋ ಬಾರಿ ಆಕೆ ಸೇವನೆ ಮಾಡಿದಾಳೆ. ನಲನ ಅಡುಗೆಯನ್ನು ದಮಯಂತಿ ಎಷ್ಟೋ ಬಾರಿ ಸೇವನೆ ಮಾಡಿದಾಳೆ. ಅಂದರೆ ಅವನು ಅಡುಗೆ ಮಾಡ್ತಾ ಇದ್ದ ಅಂತಾಯ್ತು, ಹೆಂಡತಿಗೂ ಕೂಡ ಮಾಡಿ ಬಿಡ್ತಾ ಇದ್ದ ಅಂತಾಯ್ತು. ಯಾರಾದರೂ ಒಂದು ವೇಳೆ ಗಂಡಂದಿರು ಅಡುಗೆ ಮಾಡಿದ್ರೆ ಅವ್ರು ಏನು ಸಂಕೋಚ ಪಡ್ಕೊಳ್ಳೋದು ಬೇಡ. ಯಾಕೆಂದರೆ ನಲಚಕ್ರವರ್ತಿ ಕೂಡ ಅವನು ಅಡುಗೆನ ಸಿದ್ಧಪಡಿಸಿ ಹೆಂಡತಿಗೆ ಬಡಿಸಿದ್ದು ಉಂಟು ಅಂತ ನಮ್ಗೆ ಸಿಗುತ್ತೆ ಇಲ್ಲಿ ಕುರುಹು ಅಂತ. ಅದು ಅಡುಗೆ ಭಟ್ರ ರೂಪದಲ್ಲ. ಅವಳಿಗೆ ಬೇರೆ ಯಾರು ಹಾಗೆ ಮಾಡ್ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನಲ ಹೇಗೆ ಮಾಡೋಕ್ಕೆ ಸಾಧ್ಯವೋ ಹಾಗೆ ಬೇರೆ ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಲ ಪಾಕ ಅಂತ ಹೇಳ್ತಾರಲ್ಲ, ತನ್ನ ಹೆಂಡತಿಗೆ ಸಿಗಬೇಕು ಅಂತ ಅವನು ಆಸೆ ಪಟ್ಟರೆ ತಪ್ಪೇನು ಅಂತ ಹಾಗೆ ಮಾಡಿ ಕೊಟ್ಟಿದ್ದಾನೆ, ಮಾಡಿ ತಿನ್ನಿಸಿದ್ದಾನೆ ಆಕೆಗೆ ನಲ ಅಂತ. ಅದರ ನೆನಪಾಗಿ ಆಕೆ ತುಂಬ ರೋಧಿಸಿದಳು, ತುಂಬ ವಿಕ್ಲವಳಾದಳು ಆಕೆ. ಆಮೇಲೆ ಮುಖ ತೊಳೆದು ಬಂದು ಕೇಶನಿಗೆ ಹೇಳ್ತಾಳೆ, ಈಗ ಒಂದು ಕೆಲಸ ಮಾಡು, ಈಗ ನೀ ಮಾಡತಕ್ಕದ್ದು ಏನೂ ಇಲ್ಲ. ತನ್ನಿಬ್ಬರು ಮಕ್ಕಳು ಇಂದ್ರಸೇನ ಮತ್ತು ಇಂದ್ರಸೇನ ಅಂತ ಇಬ್ಬರು ಪುಟ್ಟ ಮಕ್ಕಳು ಕರ್ಕೊಂಡೋಗಿ ಅವನ ಮುಂದೆ ಬಿಡು, ಅವನು ಏನು ಮಾಡ್ತಾನೆ ನೋಡು ಅಂತ. ನೋಡಿ ಪರೀಕ್ಷೆಗಳು ಹೇಗಿದೆ ಅಂತ. ಮಿಥುನಂ ಪ್ರೇಷಯ ಮಾಸ, ಆ ಜೋಡಿ ಮಕ್ಕಳನ್ನು ಕಳುಹಿಸಿಕೊಡ್ತಾಳೆ ಕೇಶಿನಿಯ ಜೊತೆಗೆ ದಮಯಂತಿ. ಕೇಶಿನಿ ತಾನು ಮೊದಲು ಮುಂದೆ ಹೋಗೋದಿಲ್ಲ, ಮಕ್ಕಳನ್ನು ಮುಂದೆ ಬಿಟ್ಟು ಹಿಂದಿಂದ ತಾನು ಬರ್ತಾಳೆ. ಆ ಮಕ್ಕಳನ್ನು ಕಂಡೊಡನೆಯೇ ನಲನಿಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ.
ಅಭಿಧೃತ್ಯ ಅಂತ ತಾನಿರುವಲ್ಲಿಂದ ಎದ್ದು ಧಾವಿಸಿದ ಅಂತ ಮಕ್ಕಳ ಕಡೆಗೆ. ಗಾಢವಾಗಿ ಮಕ್ಕಳನ್ನು ತಬ್ಬಿಕೊಂಡು ತನ್ನ ತೊಡೆ ಮೇಲೆ ಕೂಸ್ಕೊಳ್ತಾನೆ. ತುಂಬ ದುಃಖಿಸ್ತಾನೆ. ಆಗ ಇವಳನ್ನು ನೋಡ್ದ, ಯಾರನ್ನ, ಕೇಶನೆಯನ್ನು ನೋಡ್ದ. ಆ ದುಃಖದ ಮಧ್ಯದಲ್ಲಿ ಓಹೋ ಇದು ಗೊತ್ತಾಗ್ಬಿಡುತ್ತೆ ಅಂತ. ಈ ಮಕ್ಕಳನ್ನ ತಬ್ಕೊಂಡು ಒಳಗೆ ಶುರು ಮಾಡಿದ್ರೆ ಯಾಕೆ ಅಂತ ಸಂಶಯ ಬಂದ್ಬಿಡುತ್ತಲ್ವಾ ಅಂತ ಅವಳಿಗೊಂದು ಸಮಜಾಯಿಸಿ ಕೊಟ್ಟನಂತೆ. ಕಷ್ಟವಾಗಿ ಹೇಗೋ ಕಷ್ಟಪಟ್ಟು ಒಳಗೊಂದು ತಡ್ಕೊಂಡು ಆಕೆಗೆ ಒಂದು ವಿವರಣೆ ಕೊಟ್ಟನಂತೆ. ನನ್ನ ಮಕ್ಕಳು ಹೀಗೆ ಇದ್ದಾರೆ, ಇದೇ ಥರದ ಮಕ್ಕಳು ನನಗೆ ಎಂಬುದಾಗಿ ಅವಳಿಗೇನು ಗೊತ್ತಿಲ್ಲ ಅಂತಲ್ಲ, ಇವನು ಮುಚ್ಕೊಳ್ಳೋ ಪ್ರಯತ್ನ ಮಾಡೋದು ನಳ ಅಂತ ಸಮಜಾಯಿಸಿ ಕೊಟ್ಟು ಅವನಿಗೀಗ ತಲೆಬಿಸಿ ಆಗಿಬಿಟ್ಟಿದೆ. ಈ ಕೇಶನಿ ಪದೇ ಪದೇ ಬಂದು ಒಟ್ಟಿವಳು ನನ್ನ ಪೂರ್ತಿ ಗುಟ್ಟು ರಟ್ಟು ಮಾಡ್ತಾಳೆ ಅಂತ. ನೀನು ಬರಬೇಡ ಈ ಕಡೆಗೆ, ನೀವು ಹೋಗು, ನೀನು ಜನ ಏನು ತಿಳ್ಕೊಳ್ತಾರೆ ನೀನು ಪದೇ ಪದೇ ಬಂದ್ರೆ ನೀ ಇಲ್ಲಿ, ಅದು ಬೇರೆ ಅಂತ. ಜನಶಂಕೇತ ದೋಷತಃ, ಜನರು ತಪ್ಪು ತಿಳ್ಕೊಳ್ತಾರೆ, ನೀವು ಮೊದಲು ಹೋಗು ಇಲ್ಲಿಂದ ಅಂತ ಕೇಶನಿಗೆ ಹೇಳಲ್ಲಂತೆ. ಕೇಶನಿ ಬಂದು ಇದನ್ನು ದಮಯಂತಿಗೆ ಹೇಳ್ತಾಳೆ. ದಮಯಂತಿಗೆ ಖಚಿತ ಆಯಿತು, ಅದು ನಳ ಅಂತ ರೂಪವೊಂದನ್ನು ಬಿಟ್ಟು ಖಚಿತ ಆಯಿತು. ಆಕೆ ತನ್ನ ತಾಯಿ ಬಳಿ ಹೋಗಿ ದಮಯಂತಿ ಹೇಳ್ತಾಳೆ, ನಲಶಂಕ ಸಮುತ್ಸುಕ, ತುಂಬ ವಿಚಲಿತಳಾಗಿದ್ದಾಳೆ ದಮಯಂತಿ. ಅದು ಏನು ಅಂತ ಅವಳಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಸ್ಥಿತಿಲಿದ್ದಾಳೆ. ಆಕೆ ತಾಯಿಯಲ್ಲಿ ಹೇಳ್ತಾಳೆ, ಬಾಹುಕನನ್ನು ಬಹು ರೀತಿಯಲ್ಲಿ ಪರೀಕ್ಷೆ ಮಾಡಿದೆ ನಾನು, ಎಲ್ಲ ರೀತಿಯಿಂದಲೂ ಅವನು ನಲ ಅಂತ ನನಗೆ ದೃಢ ಆಗಿದೆ. ಒಂದು ಮಾತ್ರ ಅರ್ಥ ಆಗ್ತಾ ಇಲ್ಲ, ಈ ರೂಪ ಹೇಗೆ, ಈ ರೂಪ ಹೇಗೆ, ನಲನ ರೂಪ ಕಾಣ್ತಾ ಇಲ್ಲ ಅಲ್ಲಿ, ಅದೊಂದು ಬಿಟ್ಟು ಮತ್ತೆಲ್ಲ ನನಗೆ ದೃಢ ಆಗಿದೆ. ನಾನೇ ಹೋಗಿ ಮಾತಾಡಬೇಕು, ಇನ್ನು ಆತನಲ್ಲಿ ಅನುಮತಿ ಕೊಡು. ಒಂದೋ ನಲ ಇಲ್ಲಿಗೆ ಬರಬೇಕು, ಅಥವಾ ನಾನೇ, ಅಥವಾ ಬಾಹುಕ ಇಲ್ಲಿಗೆ ಬರಬೇಕು, ಅಥವಾ ನಾನೇ ಅವನಿರುವಲ್ಲಿಗೆ ಹೋಗಬೇಕು. ಎರಡರಲ್ಲಿ ಒಂದು ಈಗ ಆಗಬೇಕೀಗ, ನಾನು ಹೋಗಿ ಮಾತಾಡಬೇಕು, ನನಗೆ ಅನುಮತಿ ಕೊಡು ಅಂತ. ಅವತ್ತಿನ ಕಾಲ ಹೇಗಿತ್ತು ಅಂದರೆ, ಹಾಗೆ ಕುಲಸ್ತ್ರೀಯರು ಹೋಗಿ ಯಾರೋ ಪರಪುರುಷನಲ್ಲಿ ಮಾತಾಡುವಂತೆ ಇರಲಿಲ್ಲ. ಒಂದು ಚೌಕಟ್ಟಿನ ಒಳಗೆ ಇರ್ತಾ ಇದ್ರು. ಹಾಗಾಗಿ ವ್ಯವಸ್ಥೆಗಳು ತುಂಬ ಚೆನ್ನಾಗಿದ್ವು. ಇವತ್ತಿನ ಹದಗೆಟ್ಟಿರಲಿಲ್ಲ ಅವತ್ತು. ಇವತ್ತು ಆ ಚೌಕಟ್ಟು ಇಲ್ಲದೇ ಇದ್ದಿದ್ದರಿಂದ ಎಲ್ಲ ಅಸ್ತವ್ಯಸ್ತ, ಏನೇನೋ ಆಗ್ತಾ ಇದೆ. ಆಗಬಾರದ್ದೆಲ್ಲ ಇವತ್ತು ಆಗ್ತಾ ಇರೋದನ್ನು ಕಾಣ್ತೇವೆ ನಾವು. ಹಾಗಾಗಿ ಅನುಮತಿಯನ್ನು ಕೇಳ್ತಾಳೆ. ನೀನು ತಂದೆಯನ್ನು ಕೇಳಿ ಹೇಳಿದ್ರೂ ಪರವಾಗಿಲ್ಲ, ನೀನೇ ಅನುಮತಿ ಕೊಟ್ಟರೂ ಪರವಾಗಿಲ್ಲ, ನಂಗೆ ಅನುಮತಿ ಬೇಕು, ನನಗೂ ಅವನಿಗೂ ಮಾತುಕತೆ ಆಗಬೇಕು, ನಾನೇ ಇಲ್ಲಿ ಹೋಗೋದವರು ಪರವಾಗಿಲ್ಲ, ಅವನೇ ಇಲ್ಲಿ ಬರೋದವರು ಪರವಾಗಿಲ್ಲ ಅಂತ ಹೇಳಿದಾಗ, ದಮಯಂತಿಯ ತಾಯಿ ಭೀಮರಾಜನಲ್ಲಿ ತನ್ನ ಪತಿಯಲ್ಲಿ ಹೋಗಿ ಕೇಳ್ತಾಳೆ, ಹೀಗಿದೆ ನಮ್ಮ ಮಗಳ ಅಭಿಪ್ರಾಯ, ಏನು ಮಾಡೋದು ಅಂತ ಕೇಳ್ತಾಳೆ. ಆತ ಅನುಮತಿ ಕೊಡ್ತಾನೆ. ಅನುಮತಿ ಕೊಟ್ಟಾಗ ತಂದೆ ತಾಯಿ ಇಬ್ಬರು ಅನುಮತಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿತ್ತು ಆ ವ್ಯವಸ್ಥೆ ನೋಡಿ ಅಂತ. ಅದು ಅವರಿಗೆ ಒಳ್ಳೆಯದು. ಹಾಗಿರುವಂಥದ್ದು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಇಲ್ದಿದ್ರೆ ತೊಂದರೆಗಳು ಬರೋದು ಅವರಿಗೇನೆ, ಜೀವನ ಅಸ್ತವ್ಯಸ್ತ ಆಗೋದು ಅವರಿದ್ದೇನೆ. ಆ ಒಂದು ಚೌಕಟ್ಟು ಬೇಲಿ ಇಲ್ಲದೆ ಇದ್ದಾಗ ಅನಾಹುತಗಳಾಗ್ತವೆ. ಅನುಜ್ಞೆ ಸಿಕ್ಕಿತು. ಕೇಶನಿಗೆ ದಮಯಂತಿ ಸೂಚನೆ ಕೊಡ್ತಾಳೆ, ಹೋಗಿ ಹೇಳು ಬಾಹುಕನಿಗೆ ಭೀಮರಾಜನ ಅಪ್ಪಣೆಯಾಗಿದೆ, ಬರಬೇಕಂತೆ, ಇಲ್ಲಿಗೆ ದಮಯಂತಿಯ ಭವನಕ್ಕೆ ಬರಬೇಕಂತೆ ಅಂತ ಹೋಗಿ ಹೇಳಿ ಕರ್ಕೊಂಡು ಬಾ ಬಾಹುಕನನ್ನು. ಆಕೆ ಹೋಗಿ ಬಾಹುಕನಿಗೆ ಹೋಗಿ ಹೇಳ್ತಾಳೆ, ಕೇಶನಿ ಮತ್ತ್ಯಾಕೆ ಬಂದ ನೀನು ಅಂತ. ಅವನಿಗೆ ಪಾಪ ಬಾಹುಕನಿಗೆ ನರನಿಗೆ ತಾಪತ್ರೆ ಆಗಿಬಿಟ್ಟಿದೆ ಈ ಕೇಶನಿಯ ಸಹವಾಸ. ಆಕೆ ಹೇಳಿದಂತೆ, ನಾನಾಗಿ ಬರಲಿಲ್ಲ, ರಾಜಾಜ್ಞೆ ಆಗಿದೆ, ಭೀಮರಾಜರ ಅಪ್ಪಣೆ ಆಗಿದೆ, ನೀನು ಬರ್ಬೇಕಂತೆ ಅಲ್ಲಿಗೆ ಅಂತ ಅಂದಾಗ ಸುಮ್ಮನೆ ಕೂತ್ಬಿಟ್ಟಂತೆ ಬಾಹುಕ. ಸುಮಾರು ಹೊತ್ತು ಯೋಚನೆ ಮಾಡ್ತಾ ಕೂತ. ಅಂದು ಏನು ಮಾಡಲಿ, ಹೋಗ್ಲೋ ಬಿಡ್ಲೋ. ಹೋದರೆ ದಮಯಂತಿನ ಎದುರಿಸ್ಬೇಕಾಗ್ಬೋದು, ಮುಖಾಮುಖಿ ಆಗ್ಬೋದು, ಅಲ್ಲಿ ಎಷ್ಟು ಮುಚ್ಚಿಟ್ಕೊಳಕ್ಕಾಗುತ್ತೋ ಎಲ್ಲ ಗೊತ್ತಿಲ್ಲ ಇನ್ನು ಮುಂದೆ ಅಂತ. ಹಾಗಾಗಿ ಏನು ಮಾಡಲಿ ಅಂತ ಯೋಚನೆ ಮಾಡಿ ಕೊನೆಗೆ ಗಟ್ಟಿಯಾಗಿ ಮನಸ್ಸನ್ನು ಮಾಡಿ ಕೇಶಿನಿಯ ಜೊತೆಯಲ್ಲಿ ದಮಯಂತಿಯ ಮನೆಯನ್ನು ಪ್ರವೇಶ ಮಾಡ್ತಾನೆ. ದಮಯಂತಿಯನ್ನು ನೋಡ್ತಾ ಇದ್ದ ಹಾಗೆ ಅವನು ಕರಗಿ ಧಾರಾಕಾರವಾಗಿ ಕಣ್ಣೀರಿಡ್ತಾನೆ. ನಲ ತಾಮಸ್ಮ ದೃಷ್ಟ್ವೈವ ಸಹಸ ದಮಯಂತೀಂ ನಲೋ ನೃಪಃ ಆವಿಷ್ಟ ಶೋಕ ದುಃಖಾಭ್ಯಾಂ ಬಭೂವ ಅಶ್ರು ಪರಿಪ್ಲುತಃ. ಕಣ್ಣೀರಲ್ಲಿ ನೆನೆದು ಹೋದ, ಕಣ್ಣೀರ ಧಾರೆ ಹರಿಯಿತು. ಅದು ಆಕೆಗೂ ಹಾಗೆ ಆಯಿತು, ದಮಯಂತಿಗೂ ಹಾಗೆ ಆಯಿತು. ಆಕೆಗೂ ಕೂಡ ತೀವ್ರ ಶೋಕ ಸಮಾವಿಷ್ಟ, ಅತಿಶಯ ಶೋಕ ಆಕೆಯನ್ನು ಆವರಿಸ್ತು. ಈ ನಲ ನೋಡ್ತಾನೆ ದಮಯಂತಿಯನ್ನು. ಕಾವಿ ಹುಟ್ಟಿದಾಳೆ ದಮಯಂತಿ, ಕಾಷಾಯ ವಸನ ಅಂತ, ಜಟಿಲ, ಜಡೆಯನ್ನು ಬಿಡಿಸಿಲ್ಲ ಅಂತ, ಕೂದಲು ಜಡೆಗಟ್ಟಿದೆ ಅಂತ.
ಯಾಕಂದರೆ ಗಂಡ ಬಂದು ಬಿಡಿಸ್ಬೇಕು ಅದನ್ನು, ಅಲ್ಲಿ ತನಕ ಅವ್ರು ಬಿಡಿಸ್ಕೊಳ್ಳೋ ಹಾಗಿಲ್ಲ ಗಂಡ ದೂರ ಇದ್ದಾಗ ಅಂತ. ಹಾಗಾಗಿ ಹಾಗೆ ಜಡಗಟ್ಟಿದೆ ಕೂದಲು. ಮಲಪಂಕಿನಿ, ಮೈ ದೇಹದ ಕಡೆ ಗಮನ ಇಲ್ಲ. ಆ ಮೊದಲಿನ ದಮಯಂತಿ ಅಲ್ಲ ಅದು. ಹಾಗಾಗಿ ಆ ಥರ ಧೂಳಿ ಧೂಸರಿದ್ದ ಶರೀರ, ಏನು ಗಮನ ಇಲ್ಲ ಆ ಕಡೆಗೆ, ಅಂಥ ಸ್ಥಿತಿಯಲ್ಲಿ ಆಕೆ ಇದ್ದಾಳೆ. ಅದೇ ಹೇಳುತ್ತೆ ಕಥೆಯನ್ನ ಅಂತ. ಅವು ಯಾಕೆ ಅಲಂಕಾರ ಮಾಡ್ಕೋತಾ ಇಲ್ಲ, ಯಾಕೆ ದೇಹ ಶುದ್ಧಿ ಮಾಡ್ಕೋತಾ ಇಲ್ಲ ಅಂದರೆ ಯಾರಿಗಾಗಿ ಮಾಡಬೇಕು, ಯಾರಿಗಾಗಿ ಮಾಡಬೇಕು? ನಾವು ತಮಾಷೆ ಮಾಡ್ತಾ ಇರ್ತೇವೆ ಕೆಲವು ಸರ್ತಿ. ಈಗ ಏನಾಗಿದೆ ಅಂದರೆ, ಸಾಮಾನ್ಯವಾಗಿ ಯಾರನ್ನೂ ದೂಷಿಸ್ತಾ ಇರೋದಲ್ಲ, ಪರಿಪಾಟಿ ಹೇಗೆ ಬಂದಿದೆ ಅಂದರೆ, ಮನೆಯಲ್ಲಿ ಯಾವುದೇ ಅಲಂಕಾರ ಇಲ್ಲದೆ ಇರ್ತಾರೆ, ಹೊರಗಡೆ ಹೋಗ್ಬೇಕಾದ್ರೆ ಅಲಂಕಾರಗಳು, ಪೇಟೆಗೆ ಹೋಗ್ಬೇಕಾದ್ರೆ ಅಲಂಕಾರಗಳು. ಅಂದರೆ ಈ ಪತಿಯ ಜೊತೆಗಿರೋ ಸಮಯದಲ್ಲಿ ಯಾವುದೇ ಅಲಂಕಾರ ಇಲ್ಲ ಅಥವಾ ಯಾವುದೂ ಇಲ್ಲ. ಆದರೆ ಹೊರಗಡೆ ಪೇಟೆಗೆ ಹೋಗೋ ಹೊತ್ತಿಗೆ ಅಲಂಕಾರ ಅನ್ನೋದು ಅದೊಂದು ವಿಪರ್ಯಾಸ. ಅದೊಂದು ಈ ಕಾಲಕ್ಕೆ, ಈ ಆ ಸೀತೆ ಕಾಡಿಗೆ ಹೋಗ್ಬೇಕಾದ್ರೆ ಅಲಂಕಾರ ಮಾಡ್ಕೊಂಡು ಹೋದ್ಲು ಅಂತ. ಯಾಕಂದರೆ ಪತಿ ಜೊತೆಗಿದ್ದಾನಲ್ಲ, ಪತಿಯ ಸಲುವಾಗಿ ಇದು ಅಂತ. ಆದರೆ ಇದು ತುಂಬ ಹಿಂದೆ ಮುಂದೆ ಆಗಿಬಿಟ್ಟಿದೆ ಇವತ್ತು. ಯಾಕೆ ಅಂತ ಯೋಚನೆ ಮಾಡಿದ್ರಿಗೂ ತಲೆಬಿಸಿ ಆಗಬೇಕು ಅಂತ, ಆ ಥರ ಇದೆ ಅಂತ. ಇದನ್ನು ಬಿಡಿಸೋಕೆ ಹೋದರೆ ತಲೆಬಿಸಿ ಆಗೋ ಥರ ಇದೆ ಅದು ಅಂತ. ಇರಲಿ, ಆಗಲೂ ಕೂಡ ರೂಪ ಬೇರೆ ಇರೋದ್ರಿಂದ ನನ್ನ ಪತಿಯನ್ನು ಸಂಬೋಧನೆ ಮಾಡೋದಿಲ್ಲ ದಮಯಂತಿ. ಅವಳು ಹೀಗೆ ಕೇಳ್ತಾಳೆ, ಬಾಹುಕ, ನೀನು ಅವನನ್ನು ನೋಡಿದೀಯಾ, ಆ ಧರ್ಮಜ್ಞನನ್ನು ನೋಡಿದೀಯಾ ಅಂತ. ಯಾರನ್ನ ಅಂದರೆ, ರಾತ್ರಿ ಪತ್ನಿಯನ್ನು ಬಿಟ್ಟು ಹೋದವನು, ಗಾಢ ನಿದ್ರೆಯಲ್ಲಿದ್ದಂಥ ಪತ್ನಿಯನ್ನು ಮಧ್ಯರಾತ್ರಿ ಬಿಟ್ಟು ಹೋದವನನ್ನು ನೀನು ನೋಡಿದ್ಯಾ? ಅವಳದೇನು ತಪ್ಪಿರಲಿಲ್ಲ ಪಾಪ. ಕಾಡು ಬೇರೆ, ಶ್ರಮದಿಂದಾಗಿ ನಿದ್ದೆ ಬಂದಿದೆ. ಯಾರು ತಾನು ಬಿಟ್ಟು ಹೋಗ್ತಾರೆ ಅಂಥ ಪತ್ನಿಯನ್ನು, ನಲನೊಬ್ಬನನ್ನು ಬಿಟ್ಟು? ನಲನೊಬ್ಬನನ್ನು ಹೊರತುಪಡಿಸಿ ಆ ಸ್ಥಿತಿಯಲ್ಲಿ ಸತಿಯನ್ನು ಬಿಟ್ಟು ಹೋಗೋರು ಯಾರು ಅಂತ ಕೇಳ್ತಾಳೆ. ಮಾತ್ರ ಅಲ್ಲ, ನಾನು ಏನು ಅಪರಾಧ ಮಾಡಿದ್ದೆ? ಕಿಮುತಸ್ಯ ಮಯಾ ಬಾಲ್ಯಾದ ಅಪರಾಧಂ ಮಹೀಪತೆಗೆ. ಅವನಿಗೆ ನನ್ನಿಂದ ಅದು ತಪ್ಪಾದರೂ ಏನು? ಈಗಲ್ಲ, ಚಿಕ್ಕ ವಯಸ್ಸಿಂದ ಆರಂಭ ಮಾಡಿ ಎಂದಾದರೂ ನನ್ನಿಂದ ಏನಾದರೂ ತಪ್ಪಾಯ್ತಾ? ಯಾಕೆ ನಾನು ಬಿಟ್ಟು ಹೋದ? ದೇವತೆಗಳನ್ನು ಬಿಟ್ಟು ನಾನು ಅವನನ್ನು ಬರೆಸಿದ್ದೆ. ಮನಸ್ಸು ಮಾಡಿದರೆ ಇಂದ್ರನನ್ನೋ ಅಥವಾ ಯಮನನ್ನೋ ಬರೆಸ್ಬೋದಾಗಿತ್ತು, ನಾನು ಬಿಟ್ಟು ಆತನನ್ನು ಬರೆಸಿದ್ದೆ. ಮಕ್ಕಳಿವೆ, 2 ಮುದ್ದಾದ ಮಕ್ಕಳಿವೆ, ಇಂಥವಳನ್ನು ಬಿಟ್ಟು ಹೋದ್ನಲ್ಲ ಅವನು. ಅದು ಕೂಡ ಪಾಣಿಗ್ರಹಣ, ಅಗ್ನಿಸಾಕ್ಷಿಯಾಗಿ ಮಾಡಿ, ಎಂದೂ ನಿನ್ನನ್ನು ಬಿಟ್ಟಿರಲಾರೆ, ರಕ್ಷಣೆ ಮಾಡ್ತೇನೆ ಎನ್ನುವಂಥ ವಚನ ಕೊಟ್ಟು ಎಲ್ಲಿ ಹೋಯಿತು ವಾಕ್ಯ ಅದು ಎಂಬುದಾಗಿ ಬಾಹುಕನನ್ನು ಕೇಳ್ತಾಳೆ ದಮಯಂತಿ. ತುಂಬ ಕಣ್ಣೀರು ಸುರಿಸ್ತಾಳೆ, ಅವನು ಕಣ್ಣೀರು ಸುರಿಸ್ತಾನೆ, ನಲನು ಕಣ್ಣೀರು ಸುರಿಸ್ತಾನೆ. ಕಣ್ಣು ಕೊನೆ ಕೆಂಪಾಗಿದೆ ನಲನದ್ದು. ಅತೀವ ಕೃಷ್ಣತಾರಾಭ್ಯಾಂ ರಕ್ತಾಂತಾಭ್ಯಾಂ ಚಲಂತತು. ಅವನು ಹಾಗೆ ಹೇಳ್ತಾನೆ, ನಾನೇ ನಲ ಅಂತ. ನಲ ಇನ್ನೇನು ಮುಚ್ಚಿಡೋಕ್ಕೆ ಜಾಗ ಇಲ್ಲ. ಯಾಕೆಂದರೆ ಹೆಂಡತಿ ಮುಂದೆ ಯಾವುದನ್ನೂ ಮುಚ್ಚಿಡಬಾರ್ದು ಅಂತಲೇ ಶಾಸ್ತ್ರ ಇರುವಂಥದ್ದು. ಗಂಡ ಹೆಂಡತಿ ಮಧ್ಯದಲ್ಲಿ ಹಾಗೇನು ಮಾಡುವಂಥ ಸಂದರ್ಭ ಏನು ಇಲ್ವಲ್ಲ ಅಂತ. ಅದು ಅವರಿಗೆ ಸಂಬಂಧಪಟ್ಟ ವಿಚಾರ ಆದಾಗಂತೂ ಮುಚ್ಚಿಡಬಾರ್ದಲ್ಲ. ಹಾಗಾಗಿ ನಲೋಹಂ ವಿಫಲ ಶ್ರೋಣಿ, ನಾನೇ ಅವನು, ನಿನ್ನನ್ನು ಬಿಟ್ಟು ಹೋದವನು. ಆದರೆ ನಾನಾಗಿ ನಿನ್ನನ್ನು ಬಿಟ್ಟು ಹೋಗಲಿಲ್ಲ. ಕಲಿ ತಂದ ಕೇಡು ಅದು, ಕಲಿ ಕೆಡಿಸಿದ್ದದು, ನನ್ನೊಳಗೆ ಹೊಕ್ಕ ಕಲಿ ಮಾಡಿಸಿದ್ದು ಅದು. ರಾಜ್ಯ ಕಳ್ಕೊಂಡೆ, ನಾನು ಕಳ್ಕೊಂಡಿದ್ದಲ್ಲ, ಕಲಿ ಮಾಡಿಸಿದ್ದದು. ನಿನ್ನನ್ನು ಬಿಟ್ಟೆ, ನಾನು ಬಿಟ್ಟಿದ್ದಲ್ಲ, ಕಲಿ ಬಿಡಿಸಿದ್ದದು. ಈಗ ಕಲಿಗೆ ತಕ್ಕ ಶಾಸ್ತಿಯಾಗಿದೆ. ಕಲಿ ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಯಾಕೆ ಬಿಟ್ಟು ಹೋಗಿದ್ದಾನೆ ಅಂದರೆ, 3 ಅಗ್ನಿಗಳು ಸುಟ್ಟವು ಕಲಿಯನ್ನು. ನನ್ನೊಳಗೆ 3 ಕಡೆಯಿಂದ ಅಗ್ನಿಗಳು ಸುಟ್ಟವು ಅವನನ್ನು. ಒಂದು ನಿನ್ನ ಶಾಪ, ದಮಯಂತಿಯ ಶಾಪ, ಆಕೆ ಶಪಿಸಿಲ್ಲಲ್ಲ ದಮಯಂತಿ ಕಲಿಯನ್ನು, ನಲ ಕಾಣದೇ ಇದ್ದಾಗ ಅದು. ಇನ್ನೊಂದು ನಲನ ತಪಸ್ಸು, ಒಳಗೆ ಅಗ್ನಿ ಜಾಗೃತಿ ಪೂರ್ಣವಾಗಿದೆ ನಲನೊಳಗೆ, ದೋಷ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಲಿ ಹೇಗಿದ್ದಾನೋ ಅವನಿಗೆ ಗೊತ್ತು. ಭಾರೀ ಕಷ್ಟದಲ್ಲಿ ಕಲಿ ಕಾಲ ಕಳೆದಿದ್ದಾನೆ, ಕಲಿಗೆ ಕಲಿ ಬಂದ್ಬಿಟ್ಟಿದೆ ಅಂತ. ಈಗೆಲ್ಲ ಭಾಳ ತಂಪಾಗಿದ್ದಾನೆ ಕಲಿ, ಏನು ತೊಂದರೆ ಇಲ್ಲ, ಕಲಿಯುಗವೇ ಅಲ್ಲ ಈಗ. ಆದರೆ ಆಗ ಅದಲ್ಲ. ಹಾಗಾಗಿ ಕಲಿಯನ್ನೇ ಎಣ್ಣೆ, ಇದು ಏನು ಕುದಿಯುವ ಎಣ್ಣೆಗೆ ಹಾಕಿ ಬೇಯಿಸ್ತಾರಾಗಿದೆ ಅಂತ ಸ್ಥಿತಿ ಇದೆ. 3ನೇದು ಕಾರ್ಕೋಟಕನ ವಿಷ. ದಮಯಂತಿಯ ಅಗ್ನಿ ಶಾಪಾಗ್ನಿ, ನಲನ ವೈಶ್ವಾನರಾಗ್ನಿ ತಪಸ್ಸು, ಕಾರ್ಕೋಟಕನ ವಿಷ. ಈ 3ರಿಂದ ಸುಟ್ಟು 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 ಅವನು ಬಿಟ್ಟು ಓಡಿ ಹೋಗಿದ್ದಾನೆ ಈಗ. ಹಾಗಾಗಿ ಈಗ ನಮ್ಮ ದುಃಖಕ್ಕೆ ಕೊನೆ ಆಗಬೇಕು, ಈಗ ನಮ್ಮ ದುಃಖ ಮುಗಿಬೇಕು ಎಂಬುದಾಗಿ ಹೇಳಿ ಒಂದು ಮಾತನ್ನು ಹೇಳ್ತಾನೆ.
ಆ ಕಲಿಯನ್ನು ತೊರೆದು ನಾನು ಈ ಕಡೆ ಬಂದೆ. ವಿಮುಚ್ಚ ಮಾಂ ಗತಃ ಪಾಪಃ, ಆ ಪಾಪಃ ಅಂತ ಕಲಿ ನನ್ನನ್ನು ಬಿಟ್ಟು ಹೋದ, ನಾನು ಈ ಕಡೆ ಬಂದೆ. ಯಾಕೆ ಬಂದೆ ಅಂದರೆ ಸ್ವದರ್ಥಂ ವಿಪುಲ ಶ್ರೋಣಿ, ನಿನಗಾಗಿ ಬಂದೆ. ನಹಿಮೆ ಅನ್ಯದ್ ಪ್ರಯೋಜನ, ಬೇರೆ ಏನು ಪ್ರಯೋಜನ ಇಲ್ಲ, ಬೇರೆ ಏನು ಕೆಲಸ ಇಲ್ಲ ನನಗೆ. ಆ ಋತುಪರ್ಣನ ತಲುಪಿಸ್ಬೇಕು ಅಂತ ಬಂದಿದ್ದಲ್ಲ, ನಾನು ಬರಬೇಕು ಅಂತ ಬಂದಿದ್ದು, ನಿನ್ನನ್ನು ನಾನು ನೋಡಬೇಕು ಅಂತ ಬಂದಿದ್ದು ಎಂದು ಹೇಳುವಾಗ ಅವನಿಗದು ನೆನಪಾಗಿ ಪುನಃ ನೋವಾಯಿತು. ಯಾವುದು? ನಿನಗೆ ಮತ್ತೊಂದು ಮದುವೆಯಾ ಅಂತ ಕೇಳ್ತಾನೆ ದಮಯಂತಿ. ನಾನು ಮರುಮದುವೆಯೇ ನಿನಗೆ? ನಾನು ಇರುವಾಗ ಮರುಮದುವೆಯೇ ನಿನಗೆ? ಹೇಗೆ ನೀನು ಈ ಕೆಲಸ ಮಾಡಿದೆ? ಇನ್ನೊಬ್ಬರ ಮೇಲೆ ಹೇಗೆ ನೀನು ಮನಸ್ಸನ್ನು ಮಾಡಿದೆ? ನೀನು ಇನ್ನೊಂದು ಮದುವೆಗೆ ಹೇಗೆ ಮನಸ್ಸನ್ನು ಮಾಡಿದೆ? ನೀನು ಜಗತ್ತಿನಲ್ಲಿ ಎಲ್ಲ ಕಡೆ ಈ ಭೀಮರಾಜನ ದೂತರು ಸಂಚಾರ ಮಾಡ್ತಾ ಇದ್ದಾರೆ. ದಮಯಂತಿಗೆ ಎರಡನೇ ಮದುವೆ, ದಮಯಂತಿಗೆ ಎರಡನೇ ಮದುವೆ, ಪುನಃ ಸ್ವಯಂವರ ಅಂತ ಅಡ್ಡಾಡ್ತಾ ಇದ್ದಾರೆ ದೂತರು. ನಾನು ಇರಲಾಗಿ ಏನಿದು ಅಂತ ಕೇಳಿದಾಗ ದಮಯಂತಿ ಅವನು ಮಾಡುವಾಗ ಮಾಡಿಬಿಟ್ಟಿದ್ದಾಳೆ, ಅದನ್ನು ಹೇಗಾದರೂ ಕರೆಸ್ಬೇಕು ಅಂತ ಮಾಡಿಬಿಟ್ಟಿದ್ದಾಳೆ. ಈಗ ಅವಳಿಗೆ ಒಂದು ಭಾಸ ಆಗ್ತಾ ಇದೆ, ಏನು ಅನಿಸಿರ್ಬೋದು ಅವನಿಗೆ, ನಲನಿಗೆ, ಅವನ ಹೃದಯ ಮನಸ್ಸು ಏನಾಗಿರ್ಬೋದು ಇದನ್ನು ಕೇಳಿದಾಗ ಅಂತ ಅವಳಿಗೆ ಈಗ ಭಾಸ ಆಗ್ತಾ ಇದೆ. ದಮಯಂತಿ ನಡುಗಿ ಹೋದಳು. ಒಂದು ಪ್ರಾಂಜಲರು ವೇಪಮಾನ ಚ ಭೀತ, ಭಯ ಆಯಿತು ಅವಳಿಗೆ. ಕೈ ಮುಗಿದಳು ಅಂತ ಏನು ಹೇಳ್ತಾಳೆ? ಕಲ್ಯಾಣ ಅಂತ ಸಂಬೋಧನೆ ಮಾಡ್ತಾಳೆ ನಳನನ್ನ. ನನ್ನನ್ನು ಶಂಕಿಸಬೇಡ, ನಾನು ದೇವತೆಗಳನ್ನು ಬಿಟ್ಟು ನಿನ್ನನ್ನು ವರಿಸ್ತೇಳು, ನಾನು ಯಾಕೆ ಬೇರೆಯವ್ರನ್ನ ವರಿಸ್ತೇನೆ ನಿನ್ನನ್ನು ಬಿಟ್ಟು? ಮತ್ತೇನು ಇದೆಲ್ಲ ಅಂದರೆ ನಿನಗಾಗಿ ಮಾಡಿದ ನಾಟಕ ಇದು. ನನ್ನ ವಚನಕ್ಕೆ ನಿನ್ನ ಪ್ರತಿವಚನ ಬಂತು ಅಯೋಧ್ಯೆಯಿಂದ, ಅದರ ರೂಪ ಬೇರೆ ಇತ್ತು. ಪತ್ತೆ ಮಾಡಬೇಕಾಗಿತ್ತು ನನಗೆ, ನೀನು ಹೌದೋ ಅಲ್ವೋ ಅಂತ. ಪತ್ತೆ ಮಾಡೋದಕ್ಕೆ ದಾರಿ ಏನು? 100 ಯೋಜನದ ದಾರಿ ಅಯೋಧ್ಯೆಯಿಂದ ವಿದರ್ಭ ಗುಂಡಿನಾಪುರ, ಒಂದು ದಿವಸದಲ್ಲಿ ಬರಬೇಕು ಅಲ್ಲಿಂದ ಇಲ್ಲಿಗೆ. ಯಾರಿಗೆ ಬರೋ ಶಕ್ತಿ ಇದೆಯೋ ಅವನು ನಲನೇ, ಅವನು ಬೇರೆ ಯಾರೂ ಅಲ್ಲ. ಆ ಕಾರಣಕ್ಕಾಗಿ ನಾನು ಈ ಪುನಃ ಸ್ವಯಂವರದ ನಾಟಕ ಮಾಡಬೇಕಾಯ್ತು. ಯಾಕೆಂದರೆ ನೀನು ಬರದೇ ಇರೋದಿಲ್ಲ ಆಗ ಅಂತ. ನನಗೆ ಪುನಃ ಸ್ವಯಂವರ ಅಂದರೆ ಆಗ ನೀನು ಯಾಕೆ ಸುಮ್ಮನೆ ಇರ್ತೀಯ? ನೀನು ಬಂದೇ ಬರ್ತೀಯ ಆಗ ನೀನು ಅಂತ. ಅದು ಕಾರಣ. ಇಲ್ಲಿದ್ದರೆ ಅವ್ನು ಬರಲೇಬೇಕು ಅಂತ ಏನಿದೆ, ಬರಲೇಬೇಕು. ಬೇರೆ ಯಾವುದೋ ಸ್ವಯಂವರ ಆದರೆ ಅವನು ವಾರ್ಷಣೆಯನ್ನು ಕರ್ಕೊಂಡು ಹೋಗು ಅಂತ ಹೇಳ್ಬೋದು ಅವನು. ಅದಿಲ್ಲ, ಹಾಗಾಗೋದಿಲ್ಲ ಅಂತ. ಅದು ಕಾರಣ, ಬೇರೆ ಏನೂ ಇಲ್ಲ ಅಂಥೇಳಿ ಪ್ರತಿಜ್ಞೆಗಳನ್ನು ಮಾಡ್ತಾಳೆ ಆಕೆ ದಮಯಂತಿ. ಒಂದು ನರನ ಪಾದಸಾಕ್ಷಿ ಪ್ರತಿಜ್ಞೆ, ಇನ್ನೊಂದು ವಾಯುವಿನ ಮೇಲಾಣೆ. ಒಂದು ವೇಳೆ ನಾನು ನಿನ್ನನ್ನು ಬಿಟ್ಟು ಬೇರೆಯವರ ಮೇಲೆ ಮನಸ್ಸು ಮಾಡಿದ್ದಿದ್ರೆ ಪ್ರಾಣಗಳು ನನ್ನನ್ನು ತೊರೆದು ಹೋಗಲಿ. ಯೇಷಮೇ ಮುಂಚಿತು ಪ್ರಾಣ, ವಾಯುದೇವ ಅವನೇ ಪ್ರಾಣಸ್ವರೂಪಿ, ಒಳಗಡೆಗೆ ಬಿಟ್ಟು ಹೋಗಲಿ ಅವನು. ಸೂರ್ಯ ಪ್ರತಿಜ್ಞೆ ಎರಡನೇದು, ನಾನೇನಾದರೂ ನಿನ್ನನ್ನು ಬಿಟ್ಟು ಬೇರೆಯವ್ರ ಮೇಲೆ ಮನಸ್ಸು ಮಾಡಿದ್ದೇ ಹೋದಾದರೆ ಆ ಸೂರ್ಯ ನನ್ನನ್ನು ತಗೊಳ್ಳಲಿ, ಪ್ರಾಣ ವಿಮೋಚನೆ ಮಾಡಲಿ, ನನ್ನನ್ನು ಪ್ರಾಣಮಯ ಹೋಗಲಿ ನನ್ನದು. ಹಾಗೆ ಚಂದ್ರನ ಮೇಲೆ ಮೂರನೇ ಪ್ರತಿಜ್ಞೆ, ಅಂತಶ್ಚರತಿ ಸಾಕ್ಷಿವತ್ತು, ಒಳಗೆ ಸಾಕ್ಷಿಯಾಗಿ ಚಂದ್ರ ಇದ್ದಾನೆ, ಆದಿತ್ಯ ಚಂದ್ರ ವನರ ನಿಲೋಚ ಇದೆಯಲ್ಲ ಅದು. ಹಾಗಾಗಿ ನಾನೇನಾದ್ರು ಚಾರಿತ್ರ್ಯದಿಂದ ಜಾರಿದ್ದೇ ಹೋದಾದರೆ, ಮನಸ್ಸಿನಿಂದಾದರೂ ಕೂಡ ಜಾರಿದ್ದೇ ಹೋದಾದರೆ, ನಿನ್ನನ್ನು ಬಿಟ್ಟು ಆ ಕಡೆ ಈ ಕಡೆ ಹೊಂದಿದ್ದೇ ಹೋದಾದರೆ ನನ್ನ ಪ್ರಾಣಗಳನ್ನು ಚಂದ್ರ ಅಪಹರಿಸಲಿ ಎಂಬುದಾಗಿ ಆಕೆ ಹೇಳ್ತಾ ಇದ್ದಂತೆಯೇ ವಾಯು ಪ್ರತಿವಚನ ಕೊಟ್ಟನಂತೆ. ಅದಕ್ಕೆ ಅಂತರಿಕ್ಷದಿಂದ ವಾಯುವಿನ ಧ್ವನಿ ಬಂತು. ಅವಳು ಏನು ಹೇಳ್ತಿದ್ದಾಳೋ ನಲಭೂಪತಿಯೇ ಅದು ಸತ್ಯ. ಅದು ಯಾಕೆಂದ್ರೆ ನಾವೇ ಆಕೆಯನ್ನು ಕಾದವರು, ನಾವೇ ಮೂವರು. ಯಾರು ಮೂವರು ಅಂದರೆ ವಾಯು, ಸೂರ್ಯ, ಚಂದ್ರ, ನಾವೇ ಮೂವರು. ಈ 3 ವರ್ಷಗಳ ಅವಧಿಯಲ್ಲಿ ಆಕೆಯನ್ನು ನಿರಂತರ ರಕ್ಷಣೆ ಮಾಡಿದವರು ಯಾರು ಅಂದರೆ ಅಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣದೆಯೇ ನಾವೇ ಆಕೆಯ ರಕ್ಷಣೆ ಮಾಡಿರ್ತಕ್ಕಂಥವ್ರು. ಹೀಗಿರ್ತದೆ ಮಹಾಪುರುಷರ ವಿಷಯದಲ್ಲಿ, ಇಂಥದ್ದಿರ್ತದೆ. ಹನುಮಂತ ಒಂದು ಕಡೆ ಹೇಳ್ತಾನೆ, ಪಿತಾಮಹ ಮಹೇಂದ್ರಾಭ್ಯಾಂ ರಕ್ಷಿತಶ್ಚಾಂಜಲಿಯನ ಚ, ನನ್ನನ್ನು ಸದಾ ಕಾಲವು ಬ್ರಹ್ಮ, ಇಂದ್ರ ಮತ್ತು ವಾಯು 3 ಜನರು ರಕ್ಷಣೆ ಮಾಡ್ತಾ ಇರ್ತಾರೆ, ಸುತ್ತ ನನ್ನ ಜೊತೆಗೆ ಇದು ರಕ್ಷಣೆ ಮಾಡ್ತಾ ಇರ್ತಾರೆ ಹನುಮಂತ ಹೇಳ್ಕೊಡ್ತಾನೆ ಒಂದು ಕಡೆಗೆ. ಹಾಗೆ ಇದು ಅಂತ. ಹಾಗಾಗಿ ಈಕೆಯ ಶೀಲ ನಿಧಿ ಅದು ಸುರಕ್ಷಿತ, ಏನಾಗಿಲ್ಲ ಆಕೆಯ ಶೀಲಕ್ಕೆ, ನಾವೇ ರಕ್ಷಣೆ ಮಾಡಿದವರು ಅನ್ನುವಾಗ ನಮಗೆ ನೆನಪಾಗೋ ಸುಶ್ರುತರು. ಯಾಕೆಂದ್ರೆ ಸುಶ್ರುತರು ಏನು ಹೇಳ್ತಾರೆ ಅಂದರೆ ಸೋಮ ಸೂರ್ಯಾನಿಲಾಹ ಅಂತ ಹೋಲಿಸ್ತಾರೆ. ಯಾವುದಕ್ಕೆ? ಕಫ ಪಿತ್ತ ವಾತಕ್ಕೆ ಅವ್ರು ಹೋಲಿಕೆ ಕೊಡೋದು ಸೋಮ ಸೂರ್ಯ ಅನಿಲ. ಸೋಮನೇ ಕಫ, ಸೂರ್ಯನೇ ಪಿತ್ತ, ಪಿತ್ತ ಕಾರಕ ಅಲ್ವಾ ಸೂರ್ಯ ಜ್ಯೋತಿಷದಲ್ಲೂ ಕೂಡ. ಹಾಗೆ ಅನಿಲನೇ ಅನಿಲ,
ವಾಯುವೇ ಇಲ್ಲಿ ಪ್ರಾಣಶಕ್ತಿ ಅಥವಾ ವಾತ ಇಲ್ಲಿ ಅಂತ. ಹಾಗಾಗಿ ಯಾರು ಕಾದವರು ಅಂದರೆ ವಾತಪಿತ್ತ ಕಫಗಳೇ ಆಕೆಯನ್ನು ಕಾದವರು ಅಂತ ಅನ್ನೋ ಹಾಗಿದೆ. ನಮ್ಮನ್ನು ಕೂಡ ಅವರೇ ಕಾಯೋರು. ವಾತಪಿತ್ತ ಕಫಗಳೇ ನಮ್ಮನ್ನು ಧರಿಸಿಟ್ಟಿರುವಂಥದ್ದು. ನಾವು ಜೀವಂತ ಇದ್ದರೆ, ಮಾತಾಡ್ತಾ ಇದ್ದರೆ, ಊಟ ಮಾಡ್ತಾ ಇದ್ದರೆ, ಓಡಾಡ್ತಾ ಇದ್ದರೆ ಈ ವಾತಪಿತ್ತ ಕಫಗಳೇ ಕಾರಣ, ಅದಕ್ಕೆ ಬೇರೆ ಏನೂ ಇಲ್ಲ. ಅದೇ ಸೋಮ ಸೂರ್ಯ ಅನಿಲ, ಈ ಮೂರು ಶಕ್ತಿಗಳು ಆ ಸಂಬಂಧವನ್ನು ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ನೀನು ದಮಯಂತಿಯ ಬಗ್ಗೆ ನೀನು ಬೇರೆ ಯೋಚನೆ ಮಾಡಬೇಕಾಗಿಲ್ಲ. ಅವನೇನು ತುಂಬ ಬೇರೆ ಯೋಚನೆ ಮಾಡಿದಾನೆ ಅಂತಲ್ಲ, ಅದರೊಳಗೆ ಅಷ್ಟೇ ಜಾಸ್ತಿ ಆಯಿತು. ಏನು ನಿನಗೆ ಮರುಮದುವೆ ಅಂತಲ್ಲ ಅಂತ ಕೇಳಿದ್ದೆ ಅವಳಿಗೆ ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಆಯಿತು ಅಂತ. ಆಗ ಅವರಿಬ್ಬರು ಪುಷ್ಪವೃಷ್ಟಿ ಆಯಿತು, ದೇವದಂದುಭಿ ಆಯಿತು, ಅವ್ರು ಒಂದಾದರು ಅನ್ನೋದು ಮುಂದಿನ ಕಥೆ. ಮುಂದಿನ ಭಾಗವೂ ತುಂಬ ಸುಂದರವಾಗಿದೆ. ಅವರು ಎಷ್ಟೋ ಹೊತ್ತು ಮಾತಿಲ್ಲದೆ ಕಣ್ಣೀರು ಸುರಿಸ್ತಾ ಹಾಗೆ ಇದ್ದುಬಿಟ್ರು ಒಬ್ಬರನ್ನೊಬ್ಬರು ಬಳಸಿ ಅಂತ ಮಹಾಭಾರತ ವರ್ಣನೆ ಮಾಡುತ್ತೆ. ಈ ಜಾಗದಲ್ಲಿ, ಈ ನಳಚರಿತ್ರೆ ಜಾಗದಲ್ಲಿ ಮಹಾಭಾರತ ರಾಮಾಯಣ ಆಗತ್ತೆ. ಯಾಕಂದ್ರೆ ಮಹಾಭಾರತ ಶೈಲಿ ಒಂದು ಬೇರೆ ಇದೆ, ರಾಮಾಯಣದ ಶೈಲಿ ಬೇರೆ ಇದೆ. ಈ ಮಹಾಭಾರತ ಶೈಲಿ ರಾಮಾಯಣ ಶೈಲಿ ತಿರ್ಕೊಡುತ್ತೆ ಈ ಜಾಗದಲ್ಲಿ, ಈ ನಳಚರಿತ್ರೆ ಜಾಗದಲ್ಲಿ. ಮಾತ್ರ ಅಲ್ಲ, ಒಂದೆರಡು ಶ್ಲೋಕ ರಾಮಾಯಣದ್ದೇ ಹೆಚ್ಚು ಕಡಿಮೆ ಅದೇ ಪೂರ್ತಿ ಹಾಗೆ ಬಂದಿದೆ. ದಮಯಂತಿಗೆ ಸಂತೋಷ ಆದಾಗ ಹೇಗಾಯಿತು ಅಂತ ವರ್ಣನೆ ಮಾಡೋ ಶ್ಲೋಕಗಳು, ಅಲ್ಲಿ ಸೀತೆ ವರ್ಣನೆ ಮಾಡೋ ಶ್ಲೋಕಗಳು, ಸುಂದರಕಾಂಡದಲ್ಲಿ ರಾಮನ ವಾರ್ತೆ ಸಿಕ್ಕಿದಾಗ ಸೀತೆ ಸಂತೋಷ ವರ್ಣನೆ ಮಾಡೋ ಶ್ಲೋಕಗಳೇ ಇಲ್ಲಿ ಚೂರು ವ್ಯತ್ಯಾಸದಲ್ಲಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾವೆ ಅಂತ. ಹೀಗೆ ಅವರಿಬ್ಬರು ಒಂದಾದರು. ನಾವು ನಿಮಗಿಲ್ಲಿ ಹೇಳಬೇಕಾಗಿರೋದಿಷ್ಟೇ, ನಮ್ಮ ಕಣ್ಣಿಗೆ ಕಾಣೋ ಹಾಗೆ 4 ಭೂತಗಳ ಜಯ ಇಲ್ಲಿದೆ ಅಂತ, ನಲನಲ್ಲಿ. ಅವನು ಹೋದಾಗ ಭೂಮಿ, ಈಗ ಬಾಗಿಲು ಅಂದರೆ ಏನದು? ಭೂಮಿ ಅದು. ಆ ಬಾಗಿಲು ದೊಡ್ಡದಾಗತ್ತೆ ಅಂದರೆ ಅಲ್ಲಿ ಒಂದಲ್ಲ 2 ಭೂತಗಳು ಕೆಲಸ ಮಾಡ್ತಾ ಇದ್ದಾವೆ ಅಲ್ಲಿ. ಆಕಾಶ ದೊಡ್ಡದಾಯಿತು, ಭೂಮಿ ಸರಿಯಿತು, ಪಕ್ಕಕ್ಕೆ ಸರಿಯಿತು ಭೂಮಿ, ಆಕಾಶ ಅವಕಾಶ ಅದು ಹಿರಿದಾಯಿತು ಅಂತ. 2 ಭೂತಗಳ ಜಯವನ್ನು ಆ ಒಂದೇ ಸಂದರ್ಭ ಹೇಳುತ್ತೆ. ನಲನಿಗೆ ಅದಿತ್ತು, ಆಕಾಶವನ್ನು ಜಯಿಸಿದ್ದ, ಭೂತತ್ವವನ್ನು ಕೂಡ ಜಯಿಸಿದ್ದ. ಕರದಲ್ಲಿ ನೀರು ಬಂದರೆ ಅದಕ್ಕೆ ಅರ್ಥ ಜಲಭೂತದ ಜಯ. ಹಾಗೆ ಅಗ್ನಿ, ಹೀಗಂದ್ರೆ ಅಗ್ನಿ ಹೊತ್ಕೊಳ್ಳುತ್ತೆ ಅಂದರೆ, ಹಾಗಂತ ಮುಟ್ಟಿದ್ರೆ ಸುಡೋದಿಲ್ಲ ಅಂದರೆ ಅಗ್ನಿ ಜಯ. ಇದು ಸಾಧ್ಯ, ಇದು ಸಾಧ್ಯ. ಇದು ಯಾಕೆ ಈ ಕಥೆಯನ್ನು ಹೇಳಿದ್ವು ಅಂದರೆ, ನಮ್ಮ ಹಾಗೆ ಒಬ್ಬ ಮನುಷ್ಯ ನಲಕೂಡ ಅಂತ, ಪೂರ್ವಜ, ಅವನು ಎಲ್ಲಿವರೆಗೂ ಸಾಧನೆ ಮಾಡಿದ್ದ ನೋಡಿ. ಇದು ಅಸಂಭವ ಅಲ್ಲ. ಯಾಕೆಂದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡುವಾಗ, ಈ ಪಂಚಭೂತಗಳನ್ನು ಸೃಷ್ಟಿ ಮಾಡುವಾಗ ಹೇಗೆ ಸೃಷ್ಟಿ ಮಾಡಿದಾನೆ ಅಂದರೆ, ಇದೆಲ್ಲ ನಮಗೆ ಅಧೀನವಾಗಿರಬೇಕು ಅಂತ ಸೃಷ್ಟಿ ಮಾಡಿರೋದು. ಈ ಪಂಚಭೂತಗಳಂತೂ ಇದು ನಮ್ಗೆ ಅಧೀನವಾಗಿರಬೇಕು ಅಂತ ಸೃಷ್ಟಿಯಾಗಿರೋದು. ಆತ್ಮ ಇದರ ನಾಯಕ. ಈ ಸಾಮ್ರಾಜ್ಯ ಇದೆಯಲ್ಲ, ಈ ಸಾಮ್ರಾಜ್ಯದ ನಾಯಕ ಯಾರು? ರಾಜ ಯಾರು? ಆತ್ಮ, ನಾವೇ. ಅದು ಈ ಮನಸ್ಸಿರ್ಬೋದು, ಅಥವಾ ಪ್ರಾಣಗಳಿರ್ಬೋದು, ಪಂಚಭೂತಗಳಿರ್ಬೋದು, ಇವೆಲ್ಲವೂ ಕೂಡ ಇಂದ್ರಿಯಗಳಿರ್ಬೋದು, ಇವೆಲ್ಲ ಆ ಆತ್ಮದ ಊಳಿಗೆ ಮಾಡುವಂಥವು. ಅದು ಹೇಳೋದನ್ನು ಕೇಳಬೇಕು, ಅದಕ್ಕೋಸ್ಕರ ಇರುವಂಥದ್ದು. ಆದರೆ ನಾವು ಈಗ ಒಡೆಯ ಅಪಾಪೋಲಿ ಆದರೆ ಸೇವಕರು ಮಾತು ಕೇಳೋದಿಲ್ಲ ಅಲ್ವಾ? ಒಡೆಯ ತನ್ನ ತೂಕ ಇಟ್ಕೊಳ್ಳದೆ ಇದ್ದರೆ, ಅವನು ಹೇಗೆ ವರ್ತಿಸಿದ್ರೆ ಯಾರು ಮಾತನ್ನು ಕೇಳಬೇಕು, ಅವ್ರ ಮಾತನ್ನು ಕೇಳೋದಿಲ್ಲ. ಕೇಳುವ ಹಾಗೆ ನಾವು ಇಟ್ಕೋಬೇಕಲ್ವಾ? ಇಟ್ಕೊಂಡಿಲ್ಲ. ಇಟ್ಕೊಂಡಿದ್ದ ಹೋದಾದರೆ ಈ ಪಂಚಭೂತಗಳಿರ್ಬೋದು, ಇನ್ನು ಮುಂದುವರೆದು ಹೊರಗಿನ ಪಂಚಭೂತಗಳು ಕೂಡ. ಯಾಕೆಂದರೆ ಒಳಗಿನ ಅಗ್ನಿಯೇ ಹೊರಗಿನ ಅಗ್ನಿ, ಒಳಗಿನ ಭೂಮಿಯೇ ಹೊರಗಿನ ಭೂಮಿ, ಒಳಗಿನ ವಾಯುವೇ ಹೊರಗಿನ ವಾಯು, ಏನು ವ್ಯತ್ಯಾಸ ಇಲ್ಲ. ಅದೇ ಇದು, ಇದೇ ಅದು. ನಿಯಂತ್ರಣ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಭೂತಗಳ ಮೇಲೆ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾನೆ. ಏನು ಮಾಡಬೇಕಪ್ಪ ಅಂದರೆ, ನಾಲನ್ನು ಹಾಗೆಲ್ಲ ಇರೋಕ್ಕಾಗೋದಿಲ್ಲ ನಮಗೆ. ಏನಾದ್ರು ಸರಳವಾದ ಉಪಾಯ ಹೇಳಿ ಅಂತಂದರೆ ಏನಿಲ್ಲ, ಸರಿಯಾಗಿ ಊಟ ಮಾಡಿ, ಒಂದು ಸರಿಯಾಗಿ ಪ್ರಕೃತಿ ನಮಗೇನನ್ನು ಇಟ್ಟಿದೆಯೋ ಅದನ್ನು ಕಾಲಕ್ಕೆ ತಕ್ಕಂತೆ, ಕಾಲ ದೇಶಗಳನ್ನು ಹೊಂದಿಕೊಂಡು, ಶಾಸ್ತ್ರ ಏನು ವಿಧಿಸಿದೆಯೋ ಅಂಥದ್ದನ್ನು ಅದೇ ಪ್ರಕಾರ ಸೇವನೆ ಮಾಡ್ತಾ ಹೋದರೆ ಅಗ್ನಿ ಜಯ ತಾನಾಗತ್ತೆ. ಯಾರಿಗಾದರೂ ಆಗೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅಗ್ನಿಗೆ ಬೇಕಾದ ಆಹುತಿಯನ್ನು ಕೊಡ್ತಾ ಹೋದರೆ, 2 ಹೊತ್ತು ಅಗ್ನಿಗೆ ಆಹುತಿ ರೂಪದಲ್ಲಿ ಊಟವನ್ನು ಪವಿತ್ರವಾಗಿ ಹಿತಮಿತ ಮೇಧ್ಯಾಸನ ಅನ್ನೋ ಹಾಗೆ ಕೊಡ್ತಾ ಹೋದರೆ ಅಗ್ನಿ ಒಲಿಯಲೇಬೇಕು, ಬೇರೆ ದಾರಿಯೇ ಇಲ್ಲ, ಸಾಧ್ಯ ಇದೆ. ಹಾಗಾಗಿ ಸರಿಯಾಗಿ ಊಟ ಮಾಡೋದು ಒಂದು ದಾರಿ. ನಿಮ್ಗೆ ಆ ದಾರಿ ಇಷ್ಟ ಇಲ್ಲ ಅಂದರೆ ಸಕ್ರಮವಾಗಿ ಉಪವಾಸ ಮಾಡೋದು ಮತ್ತೊಂದು ದಾರಿ.
ಸಕ್ರಮವಾಗಿ ಹೇಗೆ ಉಪವಾಸ ಮಾಡಿದರೆ ಅನಾಹುತ ಆಗುತ್ತೆ, ಅಗ್ನಿಗೆ ಕೋಪ ಬರುತ್ತೆ, ಅದಲ್ಲ. ಕ್ರಮಬದ್ಧವಾಗಿ ಉಪವಾಸ ಮಾಡಿದರೆ ಅಗ್ನಿ ಜಾಗೃತಿ ಆಗುತ್ತೆ ಆಗಲೂ ಕೂಡ ಅಂತ, ಆಗಲೂ ಅಗ್ನಿ ಪ್ರಸನ್ನನಾಗ್ತಾನೆ. ಹಾಗಾಗಿ ಇಬ್ಬಗೆಯಲ್ಲಿ, ಎರಡು ಬಗೆಗಳಲ್ಲಿ ನಾವು ಅಗ್ನಿಯನ್ನು ಗೆಲ್ಲೋದಕ್ಕೆ ಸಾಮಾನ್ಯ ಮನುಷ್ಯನಿಗೂ ಕೂಡ ಸಾಧ್ಯ ಇದೆ. ಊಟ ತಿಂಡಿಯಲ್ಲಿ ಜವಾಬ್ದಾರಿ ಇರಬೇಕು, ವ್ಯವಸ್ಥಿತವಾಗಿ ಹೋಗಬೇಕು. ಹಾಗೆ ಹೋದಾಗ ಅದು ಸಾಧ್ಯ ಇದೆ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಳೋಣ. ನಲನ ಬಗ್ಗೆ ಒಂದು ಶ್ಲೋಕ ನಿಮ್ಗೆ ಹೇಳಿದ್ವು, ಪುಣ್ಯ ಶ್ಲೋಕ ನಲವರಾಜ ಹೇಳಿದ್ವು. ಇನ್ನೊಂದು ನಿಮ್ಗೆ ಗೊತ್ತಿರುವಂಥದ್ದೇ, ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾಹ ನಲಸ್ಯ ಚ ರಾಜರ್ಷೇಃ ಋತುಪರ್ಣಸ್ಯ ಅಥವಾ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ನಮ್ಗೇನು ತೊಂದರೆ ಇದೆ ಈಗ ಅಂದರೆ, ನಮ್ಮ ಮನಸ್ಸು ನಾವು ಹೇಳಿದ್ದನ್ನು ಕೇಳೋದಿಲ್ಲ, ಹೊರಗಡೆ ವಾತಾವರಣ ಸರಿ ಇಲ್ಲ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅಂದ್ರೂ ಯಾವುದೂ ಅದಕ್ಕೆ ಅನುಕೂಲ ಇಲ್ಲ. ಯಾಕೆಂದರೆ ಕಲಿಯುಗ, ಒಳಗೂ ಕೆಟ್ಟಿದೆ ಹೊರಗೂ ಕೆಟ್ಟಿದೆ. ಕಾಲಕ್ಕೆ ವಿರುದ್ಧ ಹೋಗಕ್ಕೆ ಸಾಧ್ಯವಾ, ಕಾಲ ಪ್ರವಾಹದ ವಿರುದ್ಧ ಈಜಕ್ಕೆ ಸಾಧ್ಯವಾ ಅಂತೆಲ್ಲ ಕೇಳಿದರೆ ಅದಕ್ಕೆ ಉತ್ತರ ಏನು ಅಂದರೆ, ಈ ಬೇರೆ ಏನು ಮಾಡಬೇಡ, ನೆನಪು ಮಾಡ್ಕೋ ಸಾಕು, ನಲನ ಸ್ಮರಣೆ ಮಾಡ್ಕೊ, ನಲನ ಬಗ್ಗೆ ಎತ್ತಿ ಆಡು ಸಾಕು. ಕೀರ್ತನಂ ಅಂದರೆ ಅವನನ್ನು ಎತ್ತಿ ಆಡು ಅಂಥದ್ದು ಅಂತ. ಅಷ್ಟು ಮಾಡಿದರೆ ಕಲಿನಾಶನಂ, ಕಲಿಯನ್ನು ದೂರ ಮಾಡ್ತಾನೆ ಅವನು. ಯಾಕೆಂದರೆ ಕಲಿಗೆ ನಲನ ಭಯ ಇದೆ, ನಲನಿಗೆ ಕಲಿ ಕೊಟ್ಟ ಮಾತಿದೆ, ನಿನ್ನ ಹೆಸರು ಹೇಳೋರು ನಾನು ಮುಟ್ಟೋದಿಲ್ಲ ಅಂತ. ಹಾಗಾಗಿ ನಲ ಮಾತ್ರ ಅಲ್ಲ, ಆ ಇಡೀ ಪ್ರಕರಣವೇ ಆಗಿದೆ. ಒಂದು ಕರ್ಕೋಟಕ ನಾಗ, ಆ ಕರ್ಕೋಟಕ ನಾಗನ ಭಯವೂ ಕೂಡ ಬಹಳ ಇದೆ ಕಲಿಗೆ. ಆ ವಿಷಯ ಸುಟ್ಟಿತ್ತಲ್ಲ ಅಷ್ಟೇ ಅಲ್ಲ, ದಮಯಂತ್ಯ ಶಾಪ ಕೊಟ್ಟವಳು ದಮಯಂತಿ. ನಲನು ಕೂಡ ಅವನ ತಪಸ್ಸು ಅವನನ್ನು ದಹಿಸಿದೆ, ಕಲಿಯನ್ನು ದಹಿಸಿದೆ. ಶಾಪ ಕೊಡೋಕೆ ಹೊರಟಿದ್ದಾನೆ ನೆಲ, ಕೊನೆ ಪಾಪ ಅಂತ ಬಿಟ್ಟಿದ್ದಾನೆ ಕಲಿಯನ್ನು. ರಾಜರ್ಷಿ ಋತುಪರ್ಣ ಸೂರ್ಯವಂಶದವನು ಅವನು ಕೂಡ. ಇವಿಷ್ಟು ಜನರ ಸ್ಮರಣೆ ಮಾಡಿದರೆ ಅವರಿಗೆ ಕಲಿಯ ಭಯ ಇಲ್ಲ. ಇದೇ ನಲನೇ ಪಾಕದರ್ಪಣ ಎನ್ನುವ ಕೃತಿಯನ್ನು ರಚನೆ ಮಾಡಿದ ನನ್ನ ಮಾತಿದೆ, ಅವನ ಹೆಸರಲ್ಲಿ ಪಾಕದರ್ಪಣ ಇದೆ. ಕೊನೆ ಮಾತು, ಈ ಅಡುಗೆ ಮಾಡಬೇಕು ಅಂದರೂ ಕೂಡ ಅಗ್ನಿ ಒಲುಮೆ ಬೇಕು, ಜಾತಕದಲ್ಲಿ ಕುಜ ಅನುಕೂಲ ಬೇಕು. ಈಗ ಅಡುಗೆ ಚೆನ್ನಾಗಿ ಒಲಿಬೇಕು ಅಂದರೆ ಯಾರಿಗಾದರೂ ಕುಜ ಅನುಕೂಲ ಬೇಕು ಜಾತಕದಲ್ಲಿ. ಯಾಕೆಂದರೆ ಮಹಾನಸ ಕಾರಕ ಯಾರು? ಮಹಾನಸ ಅಂದ್ರೆ ಅಡುಗೆ ಮನೆ ಕಾರಕ ಯಾರು ಅಂದರೆ ಕುಜನೇ ಕಾರಕ ಅದಕ್ಕೆ ಅಂತ. ಹಾಗಾಗಿ ಕುಜನ ಅನುಕೂಲ ಇಲ್ಲದೆ ಅವನು ಒಳ್ಳೆ ಅಡುಗೆ ಮಾಡೋದಿಲ್ಲ, ಪುರುಷರಾಗಲಿ ಸ್ತ್ರೀಯರಾಗಲಿ. ಇದು ಬೇಕಾಗತ್ತೆ. ಅದೇನು ಹೇಳುತ್ತೆ ಅಂದರೆ, ಕುಜ ಅಗ್ನಿಕಾರಕ, ಅವನೇ ಮಾನಸ ಕಾರಕ. ಕುಜನ ಅನುಕೂಲ ಇದ್ದರೆ ಅಡುಗೆ ಚೆನ್ನಾಗಿ ಆಗತ್ತೆ ಅಂದರೆ ಅಗ್ನಿ ಒಲುಮೆ ಬೇಕು ಅನ್ನೋದನ್ನ ತೋರಿಸೋದು, ಬೇರೆ ಏನೋ ಇಲ್ಲ, ಅಗ್ನಿ ಒಲುಮೆ ಬೇಕು ಅಂತ. ಹಾಗಾಗಿ ನಲ ಅಪ್ರತಿಮ ಪಾಕಶಾಸ್ತ್ರಜ್ಞ ಅಂದರೆ ಕಾರಣ ಅಗ್ನಿಯ ಒಲುಮೆ. ಅದು ಯಾವುದೋ ಅಗ್ನಿ ಅಂತ ಅನ್ಕೋಬೇಡಿ, ಅಂತರಗ್ನಿ, ವೈಶ್ವಾನರಾಗ್ನಿ. ಪಾಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಗ್ನಿ ಯಾವುದು ಅಂದರೆ ವೈಶ್ವಾನರಾಗ್ನಿ, ಹೌದು, ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಆ ಅಗ್ನಿಯ ಒಲುಮೆ ಅದೇ. ಅವನ ಆ ಒಂಚೂರು ಬೆಂಕಿ ಜಾಸ್ತಿ ಆದರೂ ಹದಕ್ಕೆ ತಪ್ಪೋಗುತ್ತೆ. ಅಡುಗೆ ಮಾಡುವಾಗ ಆ ಹದ ಬೆಂಕಿ ಇದೆಯಲ್ಲ, ಅದೇ ಅಡುಗೆ ಅಂದರೆ ಅಂತ. ಒಂದು ಸ್ವಲ್ಪ ಆ ಬೆಂಕಿ ಜಾಸ್ತಿ ಆದರೆ ಆ ರುಚಿ ಬರೋದಿಲ್ಲ, ಸ್ವಲ್ಪ ಕಡಿಮೆ ಆದರೂ ಕೂಡ ಆ ರುಚಿ ಬರೋದಿಲ್ಲ. ಸಮಾಗ್ನಿ ಅಂತ ಆಚಾರ್ಯರುಗಳು ಹೇಳಿರ್ತಕ್ಕಂಥ ಸಮಾಗ್ನಿ ಇದೆಯಲ್ಲ, ಅದು ಅಲ್ಲೂ ಬೇಕಾಗತ್ತೆ, ಅಡುಗೆ ಮಾಡುವಾಗಲೂ ಕೂಡ ಬೇಕಾಗತ್ತೆ. ಎಷ್ಟು ಬೇಕು ಅಷ್ಟು. ಹಾಗೆ ಅಡುಗೆ ಮನೆಯಲ್ಲೂ ಸಮಾಗ್ನಿ ಬೇಕು, ಇಲ್ಲಂತೂ ಬೇಕೇ ಬೇಕು ಸಮಾಗ್ನಿ. ಅದು ತೀಕ್ಷ್ಣಾಗ್ನಿ, ಮಂದಾಗ್ನಿ, ಅತ್ಯಗ್ನಿ, ವಿಷಮಾಗ್ನಿ ಎಲ್ಲ ಆಗದೆ ಸಮಾಗ್ನಿ ಇಲ್ಲೂ ಕೂಡ ಆಗಬೇಕು ಅಂತ. ಹಾಗಾಗಿ ಆ ಸಮಾಗ್ನಿ ಅವನಿಗೆ ಸಿದ್ಧಿಸಿದ್ರಿಂದಲೇ ಹೊರಗೂ ಸಿದ್ಧಿಸಿದೆ, ಅವನಿಗೆ ಒಳಗೆ ಸಿದ್ಧಿಸಿದ್ರಿಂದಲೇ ಅಲ್ಲೂ ಅವನು ಮುಟ್ಟಿದರೆ ಎಷ್ಟು ಬೇಕೋ ಅಷ್ಟೇ ಉರಿಯುತ್ತೆ. ಅದು ಜಾಸ್ತಿನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಉರಿಯುತ್ತೆ. ಇದೇ ಜೀವನದ ಗುರಿ. ಯಾವುದು? ಈ ಅಗ್ನಿಯನ್ನು ಒಲಿಸಿಕೊಳ್ಳುವಂಥದ್ದು, ಅಗ್ನಿಯನ್ನು ನಮ್ಮ ಮೇಲೆ ಅನುಗ್ರಹ ಮಾಡುವಂತೆ ಮಾಡಿಕೊಳ್ಳುವಂಥದ್ದು, ಇದೇ ಬದುಕು. ಯಾಕಂದರೆ ಪ್ರತಿನಿತ್ಯ ಊಟ ಮಾಡಲೇಬೇಕು, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಪ್ರತಿನಿತ್ಯ ಊಟ ಮಾಡಲೇಬೇಕು. ಅಂದರೆ ಅರ್ಥ ಏನು ಅಂದರೆ ಅಗ್ನಿ ಒಲುಮೆಯನ್ನು ಸಂಪಾದನೆ ಮಾಡಲೇಬೇಕು, ಪ್ರತಿನಿತ್ಯ ಮಾಡಬೇಕಾಗಿರುವಂಥದ್ದು ಇದು ಊಟದ ಮೂಲಕವಾಗಿ ಅನ್ನೋದು ಈ ಪಾಠದ, ಈ ಪ್ರವಚನದ ತಾತ್ಪರ್ಯ. ಇನ್ನೊಂದು ದೃಷ್ಟಾಂತ ಇವತ್ತು ಮುಟ್ಟಕ್ಕಾಗಿಲ್ಲ, ನಾಳೆ ಅದನ್ನು ಪೂರ್ತಿ ಮಾಡೋಣ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ